पूज्याय राघवेन्द्राय सत्यधर्मरताय च ಭಾರತನಾರಿ ಲೋಕ ಸುಂದರಿ ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿರಿಮಿನಿ ಯಮ್ಮಿನ ಬಳುವಡಿಯೋ ಈ ಕ್ಯಾಟ್ ವಾಕಿನ ಟಿವಿ ಕೃಷ್ಣ ಬೇಗನೆ ಬಾರೋ ಎನ್ನುವ ಭಾವಭಂಗಿಯೋ ಜಾಹೀರಾತುಗಳು ಮಾಡಿದ ಚಳುವಳಿಯೋ ಮೈ ದರ್ಶನ ನವ್ಯ ಕಲೆ ಖಜುರಾಹೋ ಶಿಲ್ಪಗೆ ಪ್ರಾಣ ತಂದರೆ ಶ್ರೀಮಂತವರಿಗೆ ಮನಿ ಸೋ ಮನಿ ಅಜಂತ ಮಿನಿ ಮಿನಿ ಎಲ್ಲೋರಾ ಮಿನಿ ಪೂರ್ವ ಕಾಲದಿಂದ ಜಾರಿಯೊಳಗಿದೆ ಭಾರತ ನಾರಿ ಹಾಫು ಸ್ಯಾರಿ ಫಿಗರ್ ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿನಿ ಮಿನಿ ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿನಿ ಮಿನಿ ನಾಚಿಕೆಯಿಂದ ಹೊರಬಂದ ಮಹಮಾಡ್ರನ್ ಮುತ್ತೈದೆ ಕಾಸಗಲರ ಕುಂಕುಮ ಪಾಪ ಈಗ ಹೋಗಿದೆ ನಿನ್ನಿ 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 ಪ್ರತಿ ಕರುವದ ಅಂದದ ಅರವಿಂದ ನವ ಮಹಿಳೆಯ ಲಾಂಛನವೋ ಕೊರಳಲ್ಲಿನ ತಾಳಿಯ ಭಾಗ್ಯ ಕಾಲವೋ ಆಗುತ್ತಿರುವುದ ನಿನ್ನಿ ಟೈಮ್ ನಿನ್ನಿ ಮಾಧುರಿ ಓಲ್ಡ್ ಮಿನಿ ಐಶ್ವರ್ಯ ನ್ಯೂ ಮಿನಿ ಕಾಲ ಕಾಲದಿಂದ ಕೈ ಕೈ ಬದಲಿಸಿದೆ ನಾರಿಟ್ಟು ನಾರಿ ಮಿನಿ ಸ್ಯಾರಿ ಫಿಗರ್
ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿನಿ ಮಿನಿ ಹಾಯ್ ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿನಿ ಮಿನಿ ಹಾಯ್ ಆಗುತ್ತದ ಜಡೆ ಈಗ ಮಿನಿ ಮಿನಿ ಚೀರ ಈಗ ಮಿನಿ ಮಿನಿ ಇವಳೀಗ ವರ್ಲ್ಡ್ ಫಿಗರ್ ಭಾರತ ನಾರಿ ಲೋಕ ಸುಂದರಿ ಇಂಡಿಯನ್ ಫಿಗರ್ ಮಿನಿ ಮಿನಿ ಚಿನಿ ಮಿನಿ ಹಾಯ್ ಇಂಡಿಯನ್ ಫಿಗರ್. ಹಾಯ್, ನೀವೇನ್ ಈ ಕಾಲೇಜ್ಗೆ ಸಲೀಂ ಅನಾರ್ಕಲಿನ ಇಲ್ಲ ರೋಮಿಯೋ ಜೂಲಿಯೆಟ್? ವಿಕಿ, ನಾವೇನಾದ್ರೂ ಆಗ್ತೀವಿ, ಅದನ್ನ ಕಟ್ಕೊಂಡು ನೀವೇನು ಆಗ್ಬೇಕು? ಏಯ್, ಈ ವಿಕ್ಕಿಗೆ ರೋಪ್ ಹಾಕ್ತೀಯಾ? ನಿನ್ ಲವ್ವನ್ನ ರೇಪ್ ಮಾಡ್ತೀನಿ, ಅದೇನ್ ಮಾಡ್ಕೋತೀಯ ಮಾಡ್ಕೊಳ್ಳೋ. ವಿಕಿ, ಏಯ್, ನನ್ನನ್ನು ಹೊಡಿತೀಯಾ? ನಿನ್ನ ಪೂಲನ್ ದೇವಿನ ಇಲ್ಲ ಕಿರಣ್ ಬೇಡಿನ? ಕಾಲೇಜ್ ಹುಡುಗಿರು ಅಂದ್ರೆ ನಿನ್ನ ಆಟದ ಬೊಂಬೆ ಅನ್ಕೊಂಡ್ಯಾ? ಬಳೆ ತೊಡೋ ಕೈ ಹಲ್ಲನ್ನು ಉದುರಿಸುತ್ತೆ, ಹುಷಾರ್. ಅಕ್ಷಯ್, ಅಕ್ಷಯ್, ಬೇಡ ಅಕ್ಷಯ್, ಬಿಟ್ಬಿಡು. ಜಯಲಕ್ಷ್ಮಿ ಪ್ರೆಸೆಂಟ್ ಮೇಡಮ್. ನಿರ್ಮಲಾ ಪ್ರೆಸೆಂಟ್ ಮೇಡಮ್. ರೇಖಾ ಪ್ರೆಸೆಂಟ್ ಮೇಡಮ್. ಸೈಲೆನ್ಸ್, ಸೈಲೆನ್ಸ್. ಯಾಕೆಲ್ರೂ ನಗ್ತಾ ಇದ್ದೀರಾ? ಟೀಚರ್, ರೇಖಾ ಶರ್ಟ್ ಹರಿದೋಯ್ತು ಅದಕ್ಕೆ. ರೇಖಾ ಸ್ಟ್ಯಾಂಡ್ ಅಪ್. ಹರ್ದಿರೋ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಬರ್ಬೇಡ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿಲ್ಲ? ಮೇಡಮ್, ನಮ್ಮ ಅಮ್ಮಂಗೆ ಇನ್ನೂ ಸಂಬಳ ಬಂದಿಲ್ಲ, ಬಂದ ತಕ್ಷಣ ಹೊಲ್ಸ್ಕೊಡ್ತಾರಂತೆ. ಅಷ್ಟೊಂದ್ ಬರ್ತನ ಇದ್ರೆ ಯಾವ್ದಾದ್ರು ಪ್ರೊಫೆಷನಲ್ ಸ್ಕೂಲ್ಗೆ ಸೇರ್ಕೋಬೋದಲ್ಲ? ಅದನ್ ಬಿಟ್ಟು ಭಿಕಾರಿ ಹಾಗೆ ಡ್ರೆಸ್ ಮಾಡ್ಕೊಂಡ್ ಬಂದು ನಮ್ ಸ್ಕೂಲ್ಗೆ ಯಾಕೆ ಅವಮಾನ ಮಾಡ್ತೀಯಾ? ದಿಸ್ ಇಸ್ ಟೂ ಮಚ್. ಹೊಸ ಯೂನಿಫಾರ್ಮ್ ಹಾಕೊಂಡು ಕ್ಲಾಸಿಗೆ ಬಂದ್ರೆ ಸರಿ, ಇಲ್ದಿದ್ರೆ ನಮ್ ಸ್ಕೂಲ್ಗೆ ಬರ್ಬೇಡ. ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್. ರೇಖಾ, ರೇಖಾ, ಇದೇನಮ್ಮ ಮಲಗಿದ್ಯಾ? ಸ್ಕೂಲ್ಗೆ ಹೋಗ್ಲಿಲ್ವಾ? ಇನ್ಮೇಲೆ ನಾನ್ ಸ್ಕೂಲ್ಗೆ ಹೋಗಲ್ಲ. ಯಾಕಮ್ಮ, ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಅಂದ್ರೆ ಏನು, ಇದೇ ಗೋಳಾಗೋಯ್ತು. ನಾಳೆಯಿಂದ ಹೊಸ ಯೂನಿಫಾರ್ಮ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಟೀಚರ್ ಸ್ಕೂಲ್ಗೆ ಬರ್ಬೇಡ ಅಂದ್ರು. ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನೋಡು ಕಂದ, ಇನ್ನೊಂದ್ ವಾರ ತಡ್ಕೊ. ಜಾನ್ಕಮ್ಮನ್ ಮನೆ ಸಂಬಳ ಬಂದ ತಕ್ಷಣ ಹೊಲ್ಸ್ಕೊಡ್ತೀನಿ. ಆದ್ರೆ ಸ್ಕೂಲಿಗೆ ಮಾತ್ರ ಹೋಗಲ್ಲ ಅನ್ಬೇಡಮ್ಮ. ಏನಮ್ಮ ನೀನು, ನೋಡಿ ಎಷ್ಟು ಹರಿದೋಗಿದೆ ಅಂತ. ಕೂತ್ರೆ ಎಲ್ಲಿ ಹರಿದೋಗುತ್ತೋ, ನಿಂತ್ರೆ ಎಲ್ಲಿ ಹರಿದೋಗುತ್ತೋ ಅನ್ನೋ ಭಯದಲ್ಲಿ ನಾನು ಯಾಕಮ್ಮ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿ? ಆ ಬೀದಿಲ್ ಕಸ ಗುಡ್ಸೋರು ಎಷ್ಟು ನೀಟಾಗಿರ್ತಾರೆ ಗೊತ್ತಾ? ಅದಕ್ಕಿಂತ ನಾವು ಕೀಳಕ್ ಬಿಟ್ವಿ. ಈಗ ನನ್ನನ್ನ ಏನ್ ಮಾಡು ಅಂತೀಯಾ? ಅಕ್ಷರ ಕಲಿತೆ ಮನೇಲೆ ಕೂತ್ಕೊಂಡು ನನ್ ಹಾಗೆ ಮುಸ್ರೆ ತಿಕ್ಬೇಕು ಅನ್ಕೊಂಡಿದ್ಯಾ? ವಿದ್ಯೆ ಇಲ್ಲದ ಬಾಳು ನರಕ ಕಣೆ, ನರಕ. ಏ ಸಾವಿತ್ರಿ, ಏನೇ ಅದು? ಯಾಕೆ ಆಗ್ ನೋಡ್ತಿದೀಯಾ? ಸುಧನ್ ಪುಸ್ತಕಕ್ಕೆ ಅಂತ ಡಬ್ದಲ್ಲಿ ದುಡ್ಡಿಟ್ಟಿದ್ದೆ, ಅದನ್ನು ತಗೊಂಡ್ಬಿಟ್ರಾ? ಎಲ್ಲ ನನ್ ಕರ್ಮ. ಸಾವಿತ್ರಮ್ಮ, ಸಾವಿತ್ರಮ್ಮ, ಯಾರೋ ಬಂದಿದ್ದಾರೆ ನೋಡು, ನಾ ಒಳಗಿರ್ತೀನಿ. ಪುಟ, ಹುಡುಗರಿಗೆ ಮರ್ಯಾದೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಗುಂಡಪ್ಪನವರು ಯಾಕೆ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ನಾವು ಬಂದಿರೋದು ಉಪಚಾರ ಮಾಡಿಸ್ಕೊಳ್ಳೋದಕ್ಕಲ್ಲಮ್ಮ, ಬಾಡಿಗೆ ವಸೂಲಿಗೆ. ನೋಡಿ, ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ಸ್ವಲ್ಪ ಟೈಮ್ ಕೊಡಿ, ಕೊಟ್ಬಿಡ್ತೀವಿ. ಏನಮ್ಮ ಕೊಟ್ಬಿಡ್ತೀಯಾ?
ಬಾಡಿಗೆ ಕೊಡು ಅಂತ ನಿನ್ ಗಂಡನ್ ಕೇಳಿದ್ರೆ ಕುಡಿಯೋ ಕಾಸಿಲ್ಲ ಅಂತ ನನ್ನೇ ಸಾಲ ಕೇಳ್ತಾನೆ. ಅವ್ರು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕೆ ಈ ಸ್ಥಿತಿ ಬರ್ತಿತ್ತು? ಸುಧಾ, ಏನಮ್ಮ ಸುಧಾ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಅಂದಾಗೆ ಎಲ್ಲಿ ಬಾಡಿಗೆನೆ ಕೊಡ್ಲಿಲ್ಲ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಕೊಟ್ಬಿಡ್ತೀವಿ. ನಿನ್ ಮುಖ ನೋಡ್ಕೊಂಡ್ ಬಿಡ್ತಾ ಇದ್ದೀನಿ. ಮುಂದಿನ ವಾರ ಬರ್ತೀನಿ, ಬಾಡಿಗೆ ಕೊಟ್ಬಿಡ್ಬೇಕು. ಡ್ಯಾಡಿ, ನೀವ್ ಏನ್ ಹೇಳಿದ್ರು ಸರಿ, ನಾನು ನಿಮ್ ಜೊತೆ ಹೋಗಲ್ಲ ಅಂದ್ರೆ ಹೋಗಲ್ಲ. ಯಾಕೆ ಹೋಗಲ್ಲ? ನಾಗರಿಕತೆ ಗೊತ್ತಿಲ್ದಿರೋ ಕಾಡು ಮನುಷ್ಯರೇ ತಮ್ಮ ಮಾನನ ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆ ಪಕ್ಷ ಅವ್ರಿಗಿರೋ ಜ್ಞಾನನೂ ಇವಳಿಗಿಲ್ಲ. ಇವಳ ಜೊತೆ ಸೇರ್ಕೊಂಡು ನಾನ್ ಮಾನ ಹರದಾಕೊಳ್ಳಕ್ಕೆ ನಾನ್ ತಯಾರಿಲ್ಲ. ನೋಡಿ ಮಾವ, ಜನ ನನ್ನ ನೋಡಿ ವಾಹ್ ಈ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ, ಬ್ಯೂಟಿಫುಲ್ ಅಂತ ಹೊಗಳಿದ್ರೆ ಇವನ್ ಸಂತೋಷ ಪಡೆದ್ಬಿಟ್ಟು ಗುರ್ರ ಅಂತಾನೆ. ಲವ್ ಮುಟ್ಟಾಳ, ಇದು ಫ್ಯಾಷನ್ ಯುಗ ಕಣೋ, ಫ್ಯಾಷನ್ ಯುಗ. ನಿನಗ್ ಸ್ವಲ್ಪನೂ ರಸಿಕತನ ಇಲ್ವಲ್ಲೋ? ನೋಡು, ನನ್ ಮುದ್ದು ಸೊಸೆಗೆ ಬೇಜಾರ್ ಮಾಡ್ದೆ ಜಾಗಿಂಗ್ ಕರ್ಕೊಂಡು ಹೋಗೋ. Come, let's go. ಮುಲ್ಕ, ಇವತ್ತ ನಾಳೆ ಸಾಯಂಗಿದೀಯಾ? ದಮ್ ಐತೆ ಅಂತ ತಿಳ್ಕೊಂಡ್ ದಮ್ ಹೊಡಿತಾನೆ ಇದೆಯಲ್ಲ. ದಮ್ ಹೊಡಿತಿರ್ಬೇಕಲ್ಲಪ್ಪ. ಇವತ್ತೊಂದು ಹುಡುಗಿ ಎಕ್ಸರ್ಸೈಸ್ ಮಾಡೋದ್ ನೋಡಿದೆ, ಆವಾಗ್ಲೂ ನನ್ ಮನ್ಸಿಗೆ ಏನ್ರಿ ಇದೆಲ್ಲ? ಸ್ವಲ್ಪನಾದ್ರೂ ಕಾಮನ್ ತಂದಿದ್ಯಾ ನಿಮ್ಗೆ? ಏ ಮುದ್ಕ, ಬಾಯಲ್ಲಿ ನೋಡಿದ್ರೆ ಒಂದ್ ಹಲ್ಲು ಇಲ್ಲ, ಈ ಹುಡುಗಿಂದ ಓಡ್ ಬರ್ತೀಯಲ್ಲ, ಸ್ವಲ್ಪನಾದ್ರೂ ಮ್ಯಾನರ್ಸ್ ಇದೆ ನಿಂಗೆ? ನಾಚಿಕೆ ಅಲ್ವಲ್ಲ ನಿಂಗೆ? ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಕಣ್ಣಿರೋದೆ ನೋಡೋದಕ್ಕೆ, ನೋಡ್ಕೊಳ್ಳಿ ಬಿಡು. ಕಮಾನ್ ಕಮಾನ್ ಯಾರ್. ಅಯ್ಯೋ ಬಂದ್ರಪ್ಪ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಹಲೋ ಸುಧಾ. ಯಾಕೆ ಸುಧಾ ಒಂಥರ ಡಲ್ಲ ಕೂತಿದ್ದೀರಾ? ಎನಿ ಪ್ರಾಬ್ಲಮ್? ನನಗೇನೇ ಪ್ರಾಬ್ಲಮ್ ಬಂದ್ರು ಬಗೆಹರ್ಸೋಕೆ ಅಂತ ನೀವಿದ್ದೀರಲ್ಲ, ನನಗೇನೇನ್ ಭಯ? ಸುಧಾ, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನನ್ನ ಎಕ್ಸಾಮ್ ಫೀಸ್ನ ನೀವ್ಯಾಕೆ ಕಟ್ಟಿದ್ರಿ? ಇಷ್ಟಕ್ಕೆಲ್ಲ ಯಾಕ್ರಿ ಮೂಡ್ ಆಫ್ ಮಾಡ್ಕೊಂಡಿದ್ದೀರಾ? ಸುಧಾ, ನಿಮ್ಮಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಎಕ್ಸಾಮ್ ಕೂರದೆ ಹೋದ್ರೆ ಕಾಲೇಜಿಗೆ ಹ್ಯಾಕ್ ತಾನೆ ಒಳ್ಳೆ ರಿಸಲ್ಟ್ ಬರುತ್ತೆ ಹೇಳಿ? ಎಕ್ಸಾಮ್ ಫೀಸ್ಗೋಸ್ಕರ ಅಮೂಲ್ಯವಾದ 1 ವರ್ಷನ ಹಾಳು ಮಾಡ್ಕೊಂಡ್ರೆ ಅದರಿಂದ ಆಗೋ ಪರಿಣಾಮನ ಯೋಚನೆ ಮಾಡಿದಿರಾ? ನೋಡಿ ಸುಧಾ, ನಿಮ್ ಭವಿಷ್ಯ ಉಜ್ವಲವಾಗಿರ್ಬೇಕು. ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗುವ ತಾರೆ ನೀವು ಆಗ್ಬೇಕು. ಅದೇ ನನ್ನ ಆಸೆ. ದಯವಿಟ್ಟು ನನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಸುಧಾ. ಮಿಸ್ಟೇಕ್ ಪ್ರಶ್ನೆ ಅಲ್ಲ ಅಕ್ಷಯ್. ನನ್ನ ಆರ್ಥಿಕವಾದ ಸಮಸ್ಯೆಗಳನ್ನ ಎದುರಿಸುವಾಗ್ಲೆಲ್ಲ ನೀವು ಆಶ್ರಯಕ್ಕೆ ಬರ್ತಿದ್ದೀರಾ. ನನ್ನ ಭವಿಷ್ಯ ಕಟ್ಟೋಕೆ ನೀವು ತಗೊಳ್ತಿರೋ ಶ್ರಮ ನೋಡಿದ್ರೆ ಈ ಜನ್ಮದಲ್ಲಿ ನಿಮ್ ಋಣನ ತೀರ್ಸೋಕ್ಕಾಗತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಇದರಲ್ಲಿ ಋಣ ಏನ್ ಬಂತು ಸುಧಾ? ಮಾನವೀಯತೆ ಇರೋ ಪ್ರತಿಯೊಬ್ಬ ಮನುಷ್ಯ ಮಾಡೋ ಕೆಲಸನೇ ನಾನು ಮಾಡ್ತಿರೋದು. ನೋಡಿ, ಇದರಿಂದ ನಿಮ್ ಮನ್ಸಾಕ್ಷಿಗೆ ನೋವಾಗೋದಾದ್ರೆ ಇದನ್ನ ಸಾಲ ಅಂತ ತಿಳ್ಕೊಳ್ಳಿ. ಆದ್ರೆ ನಿಮ್ಮಂತ ಪ್ರತಿಭೆಗೆ ಸಹಾಯ ಮಾಡೋ ಅವಕಾಶ ಮಾತ್ರ ನನ್ನಿಂದ ತಪ್ಪಿಸ್ಬೇಡಿ ಪ್ಲೀಸ್. ನಾನು ಬರ್ತೀನಿ. ನಾನಿಲ್ಲಿ ಡ್ಯಾನ್ಸ್ ಮಾಡಕ್ ಬಂದಿಲ್ಲ, ನಿನ್ ಡ್ಯಾನ್ಸ್ ನ ನಿಲ್ಸೋದಿಕ್ ಬಂದಿದ್ದೀನಿ. ಹೇ ಅಕ್ಷಯ್, ವಾಟ್ ಯಾರ್, ಯಾಕೆ ಸುಮ್ನೆ ಮೂಡ್ ಆಫ್ ಮಾಡ್ಕೋತೀಯ? ಲೈಫ್ ನ ಎಂಜಾಯ್ ಮಾಡ್ಬೇಕು. ಕಮ್ ಆನ್, ಲೆಟ್ಸ್ ಡ್ಯಾನ್ಸ್. One time. Shut up.
ಈ ತರ ಎಂಜಾಯ್ ಮಾಡಕ್ಕೆ ಇದೇನ್ ಅಮೆರಿಕನ್ ಅಲ್ಲ ಇಂಗ್ಲೆಂಡು ಅಲ್ಲ. ಮಮ್ಮಿ ಡ್ಯಾಡಿ ಮಲಗಿದ್ದಾರೆ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಂಗೆ? ಒಳ್ಳೆ ಕ್ಯಾಬ್ರೆ ಡ್ಯಾನ್ಸ್ ತರ ಕುಣಿತಾ ಇದೆಯಲ್ಲ, ಸುಮ್ನೆ ಮಲ್ಕೋ. ಇವನಪ್ಪ ಈಟ್ ಟೇಸ್ಟ್ಲೆಸ್ ಫೆಲೋ. ಯಾಕೆ ಹಿಂಗ್ ಸಾಯ್ತಾ ಇದೀಯಾ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಕಣೆ. ಯಾಕೆ? ನೆನ್ನೆ ಬಂದ್ ನನ್ನ ಹುಡುಗಿ ಇನ್ನೂ ಬಂದಿಲ್ವಲ್ಲ? ಹೌದಲ್ವಾ? ಇಲ್ಲಿ ಒಂದು ದಮ್ ಕೊಡಿಲಿ. ಅಲ್ಲ ಎಷ್ಟೊತ್ತಿಗೆ ಬರ್ತಾಳೆ? ಬರ್ತಾಳಿರಯ್ಯ. ನನ್ ಕಷ್ಟ ನಿನ್ಗೆ ಹೇಗೆ ಗೊತ್ತಾಗುತ್ತೆ? ಏನಯ್ಯ? ಅವಳು ಹಂಗಿಂದಾಗೆ ಹೊಟ್ಟೋಗ್ಬಿಟ್ರೆ ತಗೋ ದಮ್ ಹೊಡಿ ಎದ್ರ ಮೇಲೆ. ನಾನು ಅವಳಿಗೆ ಕಾಯ್ತಾ ಇದ್ದೀನಿ. ಯಾಕೆ ಇಲ್ಲಿ ಆನು ಏನಾಯ್ತು? ನೀವೊಂದು ಬಾಯ್ ತೆಗಿ. ಎಲ್ಲಿ ಅಮ್ಮ, ನಾನು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟೆ. ಅಕ್ಕ ಫಸ್ಟ್ ರ್ಯಾಂಕ್? ಹೌದು ಕಡೆ. ಹೋಗ್ಲಿ ಬಿಡಮ್ಮ, ನೀನ್ ಇಷ್ಟು ವರ್ಷ ಶ್ರಮ ಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಇದ್ರಲ್ಲಿ ನಂದೇನಮ್ಮ ಇದೆ? ನೀನ್ ಪಟ್ಟಿರೋ ಕಷ್ಟಕ್ಕೆ ಆ ದೇವ್ರು ಕೊಟ್ಟಿರೋ ಪ್ರತಿಫಲ ಅಷ್ಟೇ. ಇನ್ಮೇಲೆ ನೀನ್ ಕಷ್ಟ ಪಡ್ಬೇಕಾಗಿಲ್ಲ. ನಾನೊಂದ್ ಕೆಲ್ಸಕ್ಕೆ ಸೇರ್ಕೋತೀನಿ, ಕೈ ತುಂಬಾ ಸಂಬಳ ಬರುತ್ತೆ, ಆಮೇಲೆ ನಮ್ಗೆ ಯಾವ ಚಿಂತೆನೂ ಇರಲ್ಲ. ಅಕ್ಕ ನಂಗೊಂದ್ ಯೂನಿಫಾರ್ಮ್ ಕೊಡಿಸ್ತೀಯಾ? ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ. ನೀನೆ ಇರುವ ಪೂಜಾ ಮಂದಿರ. ನಾನ್ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ಸ್ವೀಟ್ ತಗೋ. ಸ್ವೀಟ್ ತಿನ್ನೋ ವಯಸ್ಸೇನಮ್ಮ ನಂದು. ಇದ್ರ ಬದಲು 4 ತಲೆ ದಿಮ್ ತಂದಿದ್ರೆ ಹಾಕೊಂಡು ತಲೆ ತುಂಬಾ ಕಿಕ್ಕೇರ್ಸ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ. ಅವಳು ಪಾಸ್ ಆಗಿರೋದಕ್ಕೆ ಸಂತೋಷ ಪಡೋದ್ ಬಿಟ್ಟು ಅನಿಷ್ಟಾನ್ ಕೇಳ್ತಿದ್ದೀರಲ್ರಿ. ಯಾವತ್ತಾದ್ರೂ ಈ ಹೆಣ್ಮಕ್ಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಿರೇನ್ರಿ? ಯೋಚನೆ ಮಾಡಕ್ ಏನೇ ಇದೆ? ಗಂಡ್ ಮಕ್ಳಾಗಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಯಾಕೆಂದ್ರೆ ಮದುವೆ ಆದ ತಕ್ಷಣ ಹೆಂಡತಿ ಸೇರಿ ಇಟ್ಕೊಂಡು ಅಪ್ಪ ಅಮ್ಮನ್ನ ಹೊರಗಾಗ್ತಾ ಇತ್ತು. ಹೆಣ್ಣು ಮಕ್ಳಾದ್ರೆ ಕೂಲಿನೋ ನಾಲಿನೋ ಮಾಡಿ ಅಪ್ಪ ಅಮ್ಮನ ಸಾಕ್ತಾರೆ. ಅದಕ್ಕೆ ಪ್ರಪಂಚದಲ್ಲಿರೋ ಎಲ್ಲ ಕುಡ್ಕ ಅಪ್ಪಂದಿರಿಗೆ ಹೆಣ್ಮಕ್ಳೇ ಹುಟ್ಲಿ ಅಂತ ದಿನ ಸಾಯಂಕಾಲ ದೇವ್ರ ಹತ್ರ ಬೇಡ್ಕೋತಿದೀನಿ. ಸುಧಾ, ನೀವು ಇಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಸ್ಟಡಿ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ನೀವು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಇದ್ರಲ್ಲಿ ಹೆಮ್ಮೆ ಪಡುವಂಥದ್ದು ಏನಿದೆ ಅಕ್ಷಯ್? ನನ್ ಶ್ರಮಕ್ ಸಿಕ್ಕಿರೋ ಪ್ರತಿಫಲದಲ್ಲಿ ನಿಮ್ದು ಪಾಲಿದೆ. ಸಾಕು ಸಾಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ಮನುಷ್ಯನ ಧರ್ಮ. ಅದ್ ಸರಿ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತಿದ್ದೀನಿ. ಸುಧಾ, ನಿಮ್ಗಿರೋ ಇಂಟೆಲಿಜೆನ್ಸ್ಗೆ, ಸ್ಟಡಿ ಮೇಲಿರೋ ಆಸಕ್ತಿಗೆ ಯಾವ್ದಾದ್ರೂ ಒಂದು ಸ್ಪೆಷಲ್ ಕೋರ್ಸ್ ಮಾಡ್ಕೊಂಡು ಭವಿಷ್ಯಕ್ಕೆ ಯಾಕೆ ಭದ್ರವಾದ ಫೌಂಡೇಶನ್ ಹಾಕೋಬಾರ್ದು? ಅಕ್ಷಯ್, ನಮ್ಮನೆ ಪರಿಸ್ಥಿತಿ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಎಷ್ಟ್ ದಿನ ಅಂತ ನಮ್ಮಮ್ಮ ದುಡ್ದು ನಮ್ಮನ್ ಸಾಕ್ತಾಳೆ ಹೇಳಿ? ನಮ್ ತಂದೆ ವಿಷಯ ಅಂತ ನಿಮ್ಗೆ ಗೊತ್ತೇ ಇದೆ. ಸ್ಪೆಷಲ್ ಕೋರ್ಸ್, ಮಾಸ್ಟರ್ ಡಿಗ್ರಿ, ಇದೆಲ್ಲ ಬರೀ ಕನಸು ಅಷ್ಟೇ. ಸುಧಾ, ಇಫ್ ಯು ಡೋಂಟ್ ಮೈಂಡ್, ನೀವು ಇಷ್ಟಪಡೋದೇ ಆದ್ರೆ ಖಂಡಿತ ನಾನು ನಿಮ್ ಸಹಾಯ ಮಾಡ್ತೀನಿ. ನಿಮ್ ದೊಡ್ಡ ಗುಣಕ್ಕೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸಹಾಯ ಬಯಸೋದಕ್ಕೂ ಒಂದು ಮಿತಿ ಇದೆ ಅಲ್ವಾ? ಸುಧಾ, ನೀವು ಪ್ಲೀಸ್ ಅಕ್ಷಯ್, ಪ್ಲೀಸ್. ನಿಮ್ಮೇಲೆ ನನಗೆ ತುಂಬಾ ಅಭಿಮಾನ, ಗೌರವ ಇದೆ. ಆದ್ರೆ ಇದೊಂದು ವಿಷಯದಲ್ಲಿ ದಯವಿಟ್ಟು ಬಲವಂತ ಮಾಡ್ಬೇಡಿ. ಓಕೆ ಓಕೆ, ಇಟ್ಸ್ ಆಲ್ ರೈಟ್. ನಿಮ್ಗೆ ಇಷ್ಟವಿಲ್ಲದಿದ್ರೆ ನಾನು ಬೇಜಾರು ಮಾಡೋದಿಲ್ಲ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. May I come in, sir? Yes, please come. Sudha, daughter of Lakshmipati, age 22, height 5.6, weight 50, BA gold medalist. Am I right? Yes, sir. I know, ನಿಮ್ಗೆ ಆಶ್ಚರ್ಯ ಆಗ್ತಿದೆ. ಯಾವಾಗ ನೀವು ಬಯೋಡೇಟಾ ಸಮೇತ ಫೋಟೋ ನಮ್ಮ ಕಂಪನಿಗೆ ಕಳಿಸ್ಕೊಟ್ರೋ ಆಗ್ಲೇ ಅದನ್ನ ಪಿನ್ ಟು ಪಿನ್ ಸ್ಟಡಿ ಮಾಡ್ಬಿಟ್ಟು ನಮ್ಮ ಕಂಪನಿನಲ್ಲಿ ಖಾಲಿ ಇರೋ ಕೋಆರ್ಡಿನೇಟರ್ ಪೋಸ್ಟ್ಗೆ ನೀವೇ ಸೂಟಬಲ್ ಕ್ಯಾಂಡಿಡೇಟ್ ಅಂತ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟೆ. ಥ್ಯಾಂಕ್ ಯು. ನಮ್ದು ಫಾರಿನ್ ಕೊಲಾಬರೇಷನ್ ಫಾರ್ಮ್. ಸ್ಟೇಟ್ಸ್ ಇಂದ ನೈಬರಿಂಗ್ ಕಂಟ್ರೀಸ್ ಇಂದ ವಿಐಪಿಸ್ ಬರ್ತಾ ಇರ್ತಾರೆ. ಅವ್ರನ್ನ ತೃಪ್ತಿ ಪಡಿಸೋದೇ ನಿಮ್ ಕೆಲಸ. ಅರ್ಥ ಆಗ್ಲಿಲ್ಲ ಸರ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ರೈಟ್ ನೌ ವಿ ಆರ್ ಇನ್ ನೀಡ್ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಲೈಕ್ ಯು. ಯಾಕೆಂದ್ರೆ ನಮ್ಮಲ್ಲಿಗೆ ಬರೋ ಕ್ಲೈಂಟ್ಸ್ ನ ನೀವು ತೃಪ್ತಿ ಪಡಿಸಬೇಕು. ಐ ಮೀನ್ ಹಾಡು, ಡ್ಯಾನ್ಸು, ರೊಮ್ಯಾನ್ಸು, ಅದು ಯಾವ ರೀತಿಯಿಂದಲಾದ್ರೂ ಆಗಬಹುದು. ನೀವು ಅವ್ರನ್ನ ತೃಪ್ತಿ ಪಡಿಸೋದ್ರಿಂದ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನಾನು ಅದಕ್ಕೆ ನಿಮಗೆ ಫಿಕ್ಸ್ ಮಾಡಿರೋ ರೆಮ್ಯುನರೇಷನ್ 10,000 ಪ್ಲಸ್ ರಾಯಲ್ ಟ್ರೀಟ್ಮೆಂಟ್. ಮಿಸ್ ಸುಧಾ, ನೀವು ಅವ್ರಿಗೆ ಇಷ್ಟ ಆದ್ರೆ ನಿಮ್ಗೆ ಕೈ ತುಂಬಾ ರೆಮ್ಯುನರೇಷನ್ ಸಿಗತ್ತೆ, ಟಿಪ್ಸ್ ಸಿಗತ್ತೆ. ಅಷ್ಟೇ ಅಲ್ಲ, ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಯು ವಿಲ್ ಬಿಕಮ್ ಲ್ಯಾಕಿಯರ್. ಹ್ಯಾವ್ ಯು ಫಿನಿಶ್ಡ್ ಯುವರ್ ಸ್ಪೀಚ್? ನೋಡಕ್ ಪಕ್ಕ ನಾಗರಿಕನ್ ತರ ಕಾಣಿಸ್ತೀರಾ? ಈ ರೀತಿ ಹೊಲಸಾಗಿ ಬಿಹೇವ್ ಮಾಡಕ್ಕೆ ನಾಚಿಕೆ ಆಗಲ್ಲ?
ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಮಜಾ ಕೊಡೋ ಪ್ರಾಣಿ ಅನ್ಕೊಂಡಿದ್ದೀರಾ? ಕಷ್ಟಪಟ್ಟು ಡಿಗ್ರಿ ತಗೊಂಡು ಒಳ್ಳೆ ಭವಿಷ್ಯನ ಹುಡುಕೊಂಡು ಬರೋರಿಂದ ಇಂಥದನ್ನೆಲ್ಲ ನಿರೀಕ್ಷೆ ಮಾಡೋ ನಿಮ್ಮಂಥವ್ರು ಇರೋವರೆಗೂ ಈ ದೇಶ ಉದ್ಧಾರ ಆಗಲ್ಲ. ಮಿಸ್ ಸುಧಾ, ನಿಮ್ದು ಫಾರಿನ್ ಕೊಲಾಬರೇಷನ್ ಫರ್ಮೇ ಇರಬಹುದು, ಆದ್ರೆ ನಾವು ಭಾರತೀಯರು, ನಮಗೆ ನಮ್ಮದೇ ಆದ ಸಂಸ್ಕೃತಿ ಇದೆ. ಹೀಗೆ ಬದುಕಬೇಕು ಅನ್ನೋ ಸಿದ್ಧಾಂತ ಇದೆ. ಕತ್ತಿ ಹಿಡಿದು ಹೋರಾಡಿದ ಹೆಣ್ಣಿನ ಚರಿತ್ರೆ ಇರೋ ದೇಶ ನಮ್ದು. ಬೇಕಾದ್ರೆ ಉಪವಾಸ ಇದ್ದು ಸಾಯ್ತೀವಿ ಹೊರತು ಮೈ ಮಾರ್ಕೊಳ್ಳೋ ಜಾಯಮಾನ ನಮ್ದಲ್ಲ. ನಿನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅನ್ನೋ ಹುಚ್ಚು ನಿನಗಿದ್ರೆ ನಿನ್ನ ಅಕ್ಕನೋ ತಂಗಿನೋ ಇದ್ರ ತಂದ ತಲೆ ಹಿಡಿ. ನಿನ್ನ ಯೋಗ್ಯತೆಗಿಷ್ಟು ಬೆಂಕಿ ಹಾಕ. ಇದೊಂದು ಕಂಪನಿ, ನೀನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್. Wow! 36, 24, 36. What a perfect figure for a perfect girl. Oh, ಇದೆಲ್ಲ ಡಿಗ್ರಿ ಸರ್ಟಿಫಿಕೇಟ್ಸ್? ಯೂನಿವರ್ಸಿಟಿ ರ್ಯಾಂಕಿಂಗ್? ಯಾರಿಗ್ ಬೇಕಮ್ಮ ಇದೆಲ್ಲ? ನಿನ್ನ ಕ್ವಾಲಿಫಿಕೇಶನ್ನೇ ಬೇರೆ. ನಿನ್ನ ಬ್ಯೂಟಿಫುಲ್ ಮುಖನೇ ಡಿಗ್ರಿ ಸರ್ಟಿಫಿಕೇಟ್. ನಿನ್ನ ಎಕ್ಸ್ಟ್ರಾರ್ಡಿನರಿ ಫಿಗರೇ ಒಂದು ಯೂನಿವರ್ಸಿಟಿ. ಈ ನಿನ್ನ ಯೂನಿವರ್ಸಿಟಿನಲ್ಲಿ ನಾನ್ ಕಲಿಬೇಕಾಗಿದೆ. ಇಂಥ ಉಕ್ಕೋ ಸೌಂದರ್ಯ ಇಟ್ಕೊಂಡು ನೀನ್ ಕೆಲಸ ಕೇಳ್ಬೇಕಾ? ನೋ, ಯು ಆರ್ ಅಪಾಯಿಂಟೆಡ್. ಐ ವಿಲ್ ಬಿ ಪ್ಲೀಸ್ ಟು ಹ್ಯಾವ್ ಎ ಸೆಕ್ಸಿ ಗರ್ಲ್ ಲೈಕ್ ಯು ಇನ್ ಮೈ ಆಫೀಸ್. ಸಾರಿ ಸರ್, ನಾನು ಮಾತಾಡ್ತಿರೋ ಧಾಟಿ ನಿಮ್ ಮನಸ್ಸಿಗೆ ತುಂಬಾ ನೋವಾಗ್ತಿರ್ಬಹುದು. ನಾನ್ ತಗೊಂಡಿರೋ ಮೆಡಲ್ಗೆ, ಸರ್ಟಿಫಿಕೇಟ್ಸ್ಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಸರ್. ಎಲ್ಲರೂ ಒಂದು ಹೆಣ್ಣಿನಿಂದ ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಪ್ರತಿಭೆನ ಗೌರವಿಸುವವರು ಯಾರು ಇಲ್ವಲ್ಲ ಅಂತ ನೋವಾಗ್ತಾ ಇದೆ. ನಾನು ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ಎಲ್ಲರ ಹಾಗೆ ನೀವು ವರ್ತಿಸೋದೇ ಆದ್ರೆ ನಿಮ್ಗೂ ನಿಮ್ ಕಂಪನಿಗೂ ಒಂದು ದೊಡ್ಡ ನಮಸ್ಕಾರ. ಕಿಡಿ ಕಿಡಿ ಕಿಡಿಕಾರೋ ಹಾಕಿ. ನನ್ ದರ್ಶನಕ್ಕೆ ಮುಂಚೆ ಸಾಕಷ್ಟು ಸಂದರ್ಶನ ಆಗಿರ್ಬೇಕು, ಅದಕ್ಕೆ ಬೆಂಕಿ ಕಿಡಿ ಸಿಡಿತಾ ಇದೆ. ಎನಿ ಹಾವ್, ಯು ವೆಲ್ಕಮ್. ಈ ಕಿಡಿಕಾರೋ ಹಕ್ಕಿ ಹೆಸರು ಸುಧಾ. ವಯಸ್ಸು 22. ಅರ್ಹತೆ BA ಸ್ಟೇಟ್ ಲೆವೆಲ್ ಫಸ್ಟ್ ರ್ಯಾಂಕ್, ಶಾರ್ಟ್ ಹ್ಯಾಂಡ್, ಟೈಪಿಂಗ್ ಎಟ್ಸೆಟ್ರಾ ಎಟ್ಸೆಟ್ರಾ. ಎರಡು ಮುಖ್ಯವಾದ ಅರ್ಹತೆ ಬಿಟ್ಬಿಟ್ಟಿದೆಯಲ್ಲಮ್ಮ. ಸರ್, ಸ್ವಾಭಿಮಾನ, ತನ್ನಂಬಿಕೆ, ಎರಡೂ ನಿನ್ನ ಹತ್ರನೇ ಇದೆಯಲ್ಲಮ್ಮ. ಪ್ಲೀಸ್ ಸಿಡಾ. ಥ್ಯಾಂಕ್ ಯು ಸರ್. ನೀವು ಬಯಸೋ ಸಂಬಳ 2500. 2500 ಸರ್. 2500. ಇಷ್ಟ ಅರ್ಹತೆ ಇರೋ ನೀವು ಕೇವಲ 2,500 ರೂಪಾಯಿ ಸಂಬಳ ಕೇಳ್ತಾ ಇದ್ದೀರಾ ಅಂದ್ರೆ ಈ ಕೆಲಸ ನಿಮ್ಗೆ ಅಷ್ಟ ಅನಿವಾರ್ಯನಾ? ಇಟ್ಸ್ ಓಕೆ, ಐಲ್ ಗಿವ್ ಯು 3500. ಸರ್, ನಿಮ್ ಸಿಂಪತಿ ಬೇಕಾಗಿಲ್ಲ. ಮತ್ತೆ ಕಿಡಿ. ಹೀಗೆ ಹೀಗೆ ಯಾರು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ. ನಾನ್ ಸಂಬಳ ಕೊಡೋದು ನಿಮ್ಗಲ್ಲ, ನಿಮ್ಮ ಅರ್ಹತೆಗೆ. ನನಗಿಲ್ ಬೇಕಾಗಿರೋದು ಪ್ರತಿಭೆ. ಅದು ಗಂಡೋ ಹೆಣ್ಣು ಅನ್ನೋದು ಮುಖ್ಯ ಅಲ್ಲ. ಸರ್, ಹಾಗಾದ್ರೆ ಯು ಆರ್ ಅಪಾಯಿಂಟೆಡ್, ಬಟ್ ಆನ್ ಒನ್ ಕಂಡೀಷನ್. ನಾಳೆಯಿಂದ ಈ ಕಿಡಿಕಾರೋ ಭಾಷಣ ಇರಲ್ಲ ಸರ್. ಐ ಆಮ್ ಸಾರಿ. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಮಿಸ್ ಫೈರ್ಬರ್ಡ್, ಒನ್ ಲಾಸ್ಟ್ ಕ್ವಶನ್. ನಿಮಗ್ ಝಾನ್ಸಿ ರಾಣಿ ಇಷ್ಟನಾ, ಬ್ಯಾಂಡಿಟ್ ಕ್ವೀನ್ ಇಷ್ಟನಾ? ಎರಡೂ ಅಲ್ಲ ಸರ್, ಚಾಮುಂಡಿ. ಚಾಮುಂಡಿ ಕಿಡಿ. ಬಂದು ನಮ್ಮೋಳು, ತುಂಬಿಕೊಂಡು ಬಂದು ನಮ್ಮೋಳು. ತಲೆ ತುಂಬ ಹೂವ, ಮೈ ತುಂಬ ಸೆರಗು, ಬಾಯ್ ತುಂಬ ನಗುವು, ಕಣ್ತುಂಬ ಪ್ರೀತಿ, ಮುಚ್ಚಿಟ್ಟ ಅಂಗೈಲಿ ಏನೋ ಇದೆ ಅನ್ನೋ
ನಸು ನಾಚಿಕೆ ಬಂಗಾರ ನಮ್ಮ ನಾವಿಗೆ ಶೃಂಗಾರ ನಸು ನಾಚಿಕೆ ಬಂಗಾರ ನಮ್ಮ ನಾವಿಗೆ ಶೃಂಗಾರ ತುಂಬಿಕೊಂಡು ಬಂದು ನಮ್ಮೊಳು ಸಿರಿ ಅರ್ಪಿಸೋ ಆಸೆ ಕಣ್ಣೊಳಗೆ ತನ್ನ ಆಸೆಯ ಮರೆಸುವ ಭಾಷೆ ಮುಚ್ಚಿಟ್ಟ ಅಂಗೈಲಿ ಏನೋ ಇದೆ ಅನ್ನುತ್ತ ಕಾಯೋದೆ ಚೆನ್ನಾಗಿದೆ ನಸು ನಾಚಿಕೆ ಬಂಗಾರ ನಮ್ಮ ನಾರಿಗೆ ಶೃಂಗಾರ ಹಣೆ ತುಂಬಿದ ಸಿಂಧೂರ ನಮ್ಮ ನಾಡಿನ ಶೃಂಗಾರ ತುಂಬಿಕೊಂಡು ಬಂದು ನಮ್ಮೋಳು ತುಂಬಿಕೊಂಡು ಬಂದು ನಮ್ಮೋಳು ಅಂಗೈಲಿ ಏನೋ ಇದೆ ಅನ್ನುತ್ತ ಕಾಯೋದೆ ಚೆನ್ನಾಗಿದೆ ನಸು ನಾಚಿಕೆ ಬಂಗಾರ ನಮ್ಮ ನಾರಿಗೆ ಶೃಂಗಾರ ಹಣೆ ತುಂಬಿದ ಸಿಂಧೂರ ನಮ್ಮ ನಾಡಿನ ಶೃಂಗಾರ ವೇಷ ಬದಲಾಯಿಸಿದ ಮಾತ್ರಕ್ಕೆ ನಿನ್ನಲ್ಲಿರೋ ಗುಣ ಬದಲಾಗಲ್ಲ. ಏನ್ ಅಕ್ಷಯ್ ನೀನು ನಿನ್ನನ್ ಸಂತೋಷ ಪಡಿಸ್ಬೇಕು ಅಂತ ಎಷ್ಟ್ ಕಷ್ಟಪಟ್ಟು ಅಲಂಕಾರ ಮಾಡ್ಕೊಂಡ್ ಬಂದಿದ್ದೀನಿ. ನಿನ್ನ ಮದ್ವೆ ಆಗೋ ಹುಡುಗಿ ಅಂತ ಕನಿಕರನೂ ಬೇಡ್ವಾ ನಿಂಗೆ? ನಾನ್ ಮದುವೆ ಮಾಡ್ಕೊಳ್ಳೋ ಹುಡುಗಿ ಭಯ, ಭಕ್ತಿ, ತಾಳ್ಮೆಗೆ ಪ್ರತಿರೂಪ ಆಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿನ ಗೌರವಿಸೋ ಶುದ್ಧ ಹೃದಯ ಅವಳಿಗಿರ್ಬೇಕು. ನಿಂತರ ಬೂಟಾಟಿಕೆ ಅಲ್ಲ. ನಾ ಬರ್ತೀನಿ ತಾಯಿ. ಓಹೋ, ದೊಡ್ಡ ಬ್ರಹ್ಮಚಾರಿ. ನಿನ್ ಮಡಿವಂತಿಕೆ ಅದ್ ಎಷ್ಟು ದಿನ ಇರತ್ತೆ ಅಂತ ನಾನು ನೋಡ್ತೀನಿ. ಮೇಡ್ ಇನ್ ಇಂಡಿಯಾ. ಹಲೋ ಮಾಡರ್ನ್ ಇಂಡಿಯಾ, ಏನೇನ್ ಕಂಡ್ಯಾ? Come on, tell me ಯಾರ್ ಟಾಪ್ ಅಂಡ್ ಬಾಟಮ್ ಯಾರ್? ಹಲೋ ನಾನ್ಸಿ, ಇದೇನ್ ಮ್ಯಾಕ್ಸಿ? ಸಿಲ್ಲಿ, ಇದು ಮ್ಯಾಕ್ಸಿ ಅಲ್ಲ, ಸ್ಪೆಷಲಿ ಡಿಸೈನ್ ಸ್ಲೀವ್ಲೆಸ್. ಇವತ್ತು ಸಾಟರ್ಡೆ ಅಲ್ವಾ, ಅದಕ್ಕೆ ಈ ಡ್ರೆಸ್. ಓಹೋ, ಈಗ ಅರ್ಥವಾಯ್ತು. ಇವತ್ ಸ್ಯಾಟರ್ಡೆ ಅಂದ್ರೆ ಅರ್ಧ ದಿವಸ ರಜಾ, ಅದಕ್ಕೆ ಅರ್ಧ ಡ್ರೆಸ್. ನಾಳೆ ಭಾನುವಾರ ಪೂರ್ತಿ ರಜಾ, ನಾಳೆ ಪೂರಾ. ನೋಡಿ ಸರ್, ಇವರೆಲ್ಲ ನನ್ನ ನೋಡಿ ಹೇಗ್ ನಗ್ತಾ ಇದ್ದಾರೆ. ತಪ್ಪು ಅವ್ರದ್ದು ಮಾತ್ರ ಅಲ್ಲ, ನಿಮ್ದು. ನಾಚಿಕೆ ಆಗತ್ತೆ ನಿಮ್ಮನ್ನೆಲ್ಲ ಸ್ಟಾಫ್ ಅಂತ ಹೇಳ್ಕೊಳಕ್ಕೆ. ನೀನ್ ಹಾಕೊಂಡ್ರು ಡ್ರೆಸ್ಸು ನೋಡೋರ್ ಕಣ್ ಕುಕ್ಕತ್ತೆ, ತಲೆ ಕೆಡ್ಸತ್ತೆ ಅಂತ ನಿಂಗೆ ಗೊತ್ತಿರ್ಲಿಲ್ವಾ? ಸರ್ ಅದು ಸೊ ಜನಗಳ ರಿಯಾಕ್ಷನ್ ನಿಂಗೆ ಮೊದಲೇ ಗೊತ್ತಿತ್ತು. ಯು ವಾಂಟೆಡ್ ಕಾಂಪ್ಲಿಮೆಂಟ್ಸ್ ಫಾಸ್ಟ್ ಅಂಡ್ ಕಂಪ್ಲೇಂಟ್ಸ್ ಲೇಟರ್. ಸರ್ ಅದು ನೋಡೋರ್ ದೃಷ್ಟಿಯಲ್ಲಿದೆ, ಇಫ್ ಐ ಆಮ್ ರೈಟ್. ಓ, ನೀವು ಬೇರೆ ರೂಟಲ್ಲಿ ಬರ್ತಾ ಇದ್ರ. ನಿಮಗ್ ಬಿಡಿಸಿ ಹೇಳಿದ್ರೇನೆ ಅರ್ಥ ಆಗೋದು. ಫಾಲೋ ಮೀ. ಬನ್ನಿ. ಲುಕ್ ಹಿಯರ್. ಕಿಟಕಿ ಬಾಗ್ಲು ಸಡ್ಲಾ ಬಿಟ್ರೆ ಯಾವ ಕಳ್ಳನಿಗೂ ದೋಚ್ಬೇಕು ಅನ್ಸುತ್ತೆ. ಎಲ್ಲ ಮುಗಿದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಕಷ್ಟನಷ್ಟ ಯಾರು ಹೇಳಿ? ನೋಡಿ, ಸುಧಾನ್ ನೋಡಿ. ಇವರ ನಡೆ, ನುಡಿ, ಉಡುಗೆ, ತೊಡುಗೆ ನೋಡೋರಲ್ಲಿ ಹೆಣ್ಣು ನಿಜವಾಗ್ಲೂ ದೇವತೆ. ಆಕೆನ್ ಪೂಜಿಸ್ಬೇಕು, ಗೌರವಿಸ್ಬೇಕು ಅನ್ನೋ ಭಾವನೆ ಪ್ರತಿ ಕ್ಷಣದಲ್ಲೂ ಮೂಡ್ಬೇಕು. ಅರ್ಥವಾಗ್ದಿದ್ರೆ ಅವ್ರನ್ನೇ ಕೇಳಿ. ಗೋ ಬ್ಯಾಕ್ ಟು ಯುವರ್ ಸೀಟ್ಸ್.
ಅಕ್ಷಯ್ ಇವತ್ತು ಈವ್ನಿಂಗ್ ಫ್ಲೈಟ್ಗೆ ನೀನ್ ಕೊಚ್ಚಿನ್ಗೆ ಹೋಗ್ಬೇಕು. ಕೊಚ್ಚಿನ್ಗ? ಯಾಕೆ ಡ್ಯಾಡಿ? ನಾಳೆ ನಮ್ಮ ಫ್ಯಾಕ್ಟ್ರಿಗೆ ಸ್ವಿಟ್ಜರ್ಲೆಂಡ್ ಇಂದ ಮೆಷಿನ್ಸ್ ಇಂಪೋರ್ಟ್ ಆಗ್ತಿದೆ. ನಾನು ಹೋಗಕ್ ಆಗ್ತಾ ಇಲ್ಲ, ನೀನ್ ಹೋಗಿ ರಿಸೀವ್ ಮಾಡ್ಕೊ. ಡ್ಯಾಡಿ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ವಲ್ಲ. ನೀನೇನು ತೊಂದರೆ ತಗೋಬೇಕಾಗಿಲ್ಲ, ನಾನು ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ನೀನ್ ಸುಮ್ನೆ ಹೋಗು. ಡ್ಯಾಡಿ ಅದು ನೋಡು, ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಪ್ರಶ್ನೆ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಡೂ ವಾಟ್ ಐ ಸೇ. ಅಕ್ಷಯ್, ವಾವ್, ಥ್ಯಾಂಕ್ ಯು ಅಕ್ಕ. ಅಮ್ಮ, ಈ ಸ್ಯಾರಿ ಬ್ಲೌಸ್ ನಿನಗೆ ತಗೊಮ್ಮ. ಮೊದಲನೇ ತಿಂಗಳ ಸಂಬಳ. ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಯಾಕಮ್ಮ ಇದನ್ನೆಲ್ಲ ತರಕ್ ಹೋದೆ? ಯಾಕಮ್ಮ ಹಾಗಂತೀಯ? ಇಷ್ಟು ವರ್ಷ ನೀನ್ ದುಡ್ದು ನಮ್ಮನ್ನೆಲ್ಲ ಸಾಕ್ಲಿಲ್ವಾ? ನಮ್ ಭವಿಷ್ಯಕ್ಕೋಸ್ಕರ ನೀನ್ ಮಾಡಿರೋ ತ್ಯಾಗಕ್ಕೆ ಇದೇನು ಅಲ್ಲಮ್ಮ. ಒಂದ್ ವಯಸ್ಸಿಗೆ ಬಂದ ಹೆಣ್ಮಗಳಿಗೆ ಮದುವೆ ಮಾಡಿ ಗಂಡನ್ ಮನೆಗ್ ಕಳಿಸ್ಬೇಕಾದದ್ದು ಜನ್ಮ ಕೊಟ್ಟವರ ಕರ್ತವ್ಯ. ಆದ್ರೆ ಈ ಮನೆ ಜವಾಬ್ದಾರಿನೆಲ್ಲ ನಿನ್ ಮೇಲೆ ವಹಿಸಿ ನಿನ್ ಕೈಲಿ ದುಡಿಸ್ಕೊಳ್ತಿರೋದು. ಯಾಕಮ್ಮ ನಿನ್ನ ಪ್ರೀತಿಯಿಂದ ನನ್ನ ದೂರ ಮಾಡ್ತಿದ್ಯಾ? ಮುಖ್ಯವಾಗಿ ನೀವ್ ಚೆನ್ನಾಗಿರ್ಬೇಕು. ಮೊದ್ಲು ನನ್ ತಂಗಿಗ್ ಮದ್ವೆ ಮಾಡ್ಬೇಕು, ಆಮೇಲೆ ಏನಿದ್ರು ನನ್ನ ವಿಚಾರ. ಅದೇನೋ ಸರಿ, ನಾನೇನಮ್ಮ ನಿನ್ಗೆ ಅನ್ಯಾಯ ಮಾಡ್ದೆ? ಕೈಗೆ ಸಂಬಳ ಬಂದ ತಕ್ಷಣ ಅಪ್ಪನ್ನೇ ಮರ್ದು ಬಿಟ್ಟಿಯಾ? ಯಾಕಪ್ಪ ಹಾಗಂತೀಯ? ನಿನಗೂ ತಂದಿದ್ದೀನಿ. ಈ ಡ್ರೆಸ್ ಹಾಕೊಂಡು ನಾನು ಯಾವ ಆಫೀಸಿಗೆ ಹೋಗ್ಬೇಕಮ್ಮ? ನಮ್ಮ ಆಫೀಸಿಗೆ ಇದೇ ಡ್ರೆಸ್ ಸರಿ. ಅದನ್ನು ತಂದಿದ್ದೀನಿ. ನಾನು ಅನ್ಕೊಂಡೆ ನಿನ್ನಾಗಲ್ಲ, ನನ್ನ ಮಗಳು ಅಪ್ಪಟ ಚಿನ್ನ ಚಿನ್ನ. ಸುಧಾ, ಯಾಕಮ್ಮ ಇದನ್ ತರಕ್ ಹೋದೆ? ಈಗ್ಲೇ ಈ ಮನೆ ಹಾಳಾಗಿರೋ ಸಾಲ್ದ? ಅಮ್ಮ, ನನಗ್ ಬುದ್ಧಿ ಬಂದಾಗಿಂದ್ಲು ಅಪ್ಪ ಯಾವುದನ್ನು ನನ್ನ ಹತ್ರ ಕೇಳಿರ್ಲಿಲ್ಲ. ಅವ್ರಿಗೆ ಇದ್ರಲ್ಲಿ ಸಿಕ್ಕೋ ಸಂತೋಷ ಇನ್ ಯಾವ್ದ್ರಲ್ಲಿ ತಾನೇ ಸಿಕ್ಕತ್ತೆ ಹೇಳಮ್ಮ? ಎಷ್ಟೋ ಜನ ಅಪ್ಪ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಆದ್ರೆ ನನಗೆ ಹೇಳ್ಕೊಳಕಾದ್ರೂ ಅಪ್ಪ ಅಂತ ಇದಾರಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನಮ್ಮ ಬೇಕು? ಹಾಯ್ ಅಕ್ಷಯ್. ಹಾಯ್. ಅಂದ ಹಾಗೆ ನಿನ್ಗೊಂದ್ ಸರ್ಪ್ರೈಸ್. ಸರ್ಪ್ರೈಸಾ? ಏನದು? ಏನೋ ಇದೆಲ್ಲ? ಮನೆ ಒಳಗೆ ಕಾಲಿಡ್ತಿದ್ದಾಗೆ ಒಳ್ಳೆ ಆಕಾಶ ಕಳಿಸಿ ಬಿದ್ದಿರೋ ತರ ಆಡ್ತಿದ್ಯಲ್ಲ. ಅಕ್ಷಯ್, ಏನೋ ಇದೆಲ್ಲ? ನಿನ್ ಆರೋಗ್ಯ ಸರಿ ಇದೆ ತಾನೆ? ನನ್ನ ಆರೋಗ್ಯದ ಪ್ರಶ್ನೆ ಇರ್ಲಿ, ಏನ್ ಮಮ್ಮಿ ಇದೆಲ್ಲ? ಇದೇನೋ ಹೀಗ್ ಕೇಳ್ತಿದ್ಯಾ? ನಿಶಾ ಈ ಮನೆ ಸೊಸೆ ಅಲ್ವೇ? ನೀವ್ ಅನ್ಕೊಂಡ್ಬಿಟ್ರೆ ನಾನ್ ತೀರ್ಮಾನ ಮಾಡೋದ್ ಬೇಡವಾ? ಅಲ್ಲ, ಯಾರನ್ನ ಕೇಳಿ ಲಗ್ನ ಪತ್ರಿಕೆನೆಲ್ಲ ಪ್ರಿಂಟ್ ಮಾಡ್ಸಿದ್ರಿ? ಅಕ್ಷಯ್, ಯಾಕೋ ಹೀಗೆಲ್ಲ ಇನ್ನೇನ್ ಮಮ್ಮಿ, ನೀವು ಮಾಡಿರೋ ಗನಂಧಾರಿ ಕೆಲ್ಸಕ್ಕೆ ಕಿವಿಲ್ ಹೂ ಆಡ್ಕೊಂಡು ಕೋಲೆ ಬಸವಂತರ ತಲೆ ಆಡಿಸ್ಬೇಕು ಅಂತೀರಾ? ನೋಡಿ, ನನಗೆ ನಂದೇ ಆದ ಬೈಕೆಗಳಿವೆ. ನನಗಿಷ್ಟ ಇಲ್ಲ ಈ ಮದುವೆಗೆ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತೀರಾ? ಮುಚ್ಚ ಬಾಯ್. ಸುಮ್ನೆ ಇದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ತಂದೆನೋ ಗೌರವ ಬೇಡ ನಿನಗೆ? ಜನ್ಮ ಕೊಟ್ಟು ಮಾತ್ರಕ್ಕೆ ತಂದೆ ಅನ್ಸ್ಕೊಳಲ್ಲ ಮಮ್ಮಿ. ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಭವಿಷ್ಯ ಕಟ್ಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ. ಅದನ್ನ ಬಿಟ್ಟು ಜನ್ಮ ಕೊಟ್ಟು ಒಂದೇ ಒಂದು ಕಾರಣಕ್ಕೆ ನನ್ನ ಭವಿಷ್ಯನ ಹಾಳು ಮಾಡಕ್ ಹೊರಟಿದಾರಲ್ಲ, ಇವರು ಒಬ್ರು ತಂದೆನಾ? ಹೊಡಿಯಮ್ಮ, ಹೊಡಿ. ಶ್ರೀಮಂತಿಕೆನೆ ಜೀವನ ಅನ್ಕೊಂಡು ಜೀವಂತವಾಗಿ ಸಾಯೋದಕ್ಕಿಂತ ನಿನ್ ಕೈಯಾರೆ ಸಾಯಿಸಿ ಪುಣ್ಯ ಕಟ್ಕೋ. ಮದುವೆ ಅನ್ನೋದು ಬಾಯಲ್ಲಿ ಹೇಳೋಷ್ಟು ಸುಲಭವಾದ ಮಾತಲ್ಲ ಮಮ್ಮಿ. ಎರಡು ಹೃದಯಗಳು ಒಂದನ್ನೊಂದು ಅರ್ಥ ಮಾಡ್ಕೊಂಡು ಸಪ್ತಪದಿ ತುಳಿದು ಪ್ರಮಾಣ ಮಾಡೋ ಪವಿತ್ರವಾದ ಮಂಗಳ ಕಾರ್ಯ. ಸಾಕು ನಿಲ್ಸೋ ನಿನ್ ಭಾಷಣನ. ನೀವಿಬ್ರು ಗಂಡ ಹೆಂಡತಿ ಆಗ್ತೀರಾ ಅಂತ ನಾವೆಷ್ಟು ಆಸೆ ಇಟ್ಕೊಂಡಿದ್ವಿ. ನೀನೀಗ ಈ ಸಂಬಂಧ ಬೇಡ ಅಂತಂದ್ರೆ ಎಲ್ರ ಮುಂದೆ ತಲೆ ತಗ್ಸೋಕೆ ನಾವ್ ತಯಾರಿಲ್ಲ. ನಿಮ್ಮ ಅವಿವೇಕನಕ್ಕೆ ಮನಸ್ಸು ಬದಲಾಯಿಸ್ಕೊಂಡು ನನ್ನ ಆತ್ಮಸಾಕ್ಷಿನ ಮಾಡ್ಕೊಳ್ಳೋದಕ್ಕೆ ನಾನ್ ತಯಾರಾಗಿಲ್ಲ. ಅಕ್ಷಯ್, ಎಸ್, ನಿಮ್ಮ ಮೊಂಡುತನ ಹೀಗೆ ಮುಂದುವರಿಸಿದ್ರೆ ನಿಮ್ ಮಗನ ಹೆಣ ನೋಡ್ಬೇಕಾಗುತ್ತೆ. ಹುಷಾ. ಅಕ್ಷಯ್, ಅಕ್ಷಯ್. ಸುಧಾ, ಬನ್ನಿ ನಿನ್ ಜೊತೆಲಿ. ಎಲ್ಲಿಗೆ? ಅದೆಲ್ಲ ಹೇಳಕ್ಕಾಗಲ್ಲ. ಕಮ್ ಆನ್, ಕಮ್ ಕಮ್. ಏ ಅಕ್ಷಯ್, ಏನಾಗಿದೆ ನಿಮ್ಗೆ? ಯಾಕಿಷ್ಟ ಎಕ್ಸೈಟ್ ಆಗಿದ್ದೀರಾ? ಬಿಡಿ ನನ್ ಕೈ. ಬನ್ನಿ ನಿನ್ ಜೊತೆಲಿ. ಕಮ್ ಆನ್ ಪ್ಲೀಸ್, ಕಮ್. ಅಕ್ಷಯ್, ಅಕ್ಷಯ್, ಕಮ್. ಪ್ಲೀಸ್ ಕಮ್. ಸಿಟ್, ಸಿಟ್. ಮಮ್ಮಿ, ಈಕೆ ನನ್ನ ಕ್ಲಾಸ್ಮೇಟ್.
ಹೆಸರು ಸುಧಾ ಅಂತ. ಮದುವೆ ಮಾಡ್ಕೊ ಅಂತ ಜೀವ ತಿಂತಾ ಇದ್ರಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆಗೋದಾದ್ರೆ ಇವ್ರನ್ನೇ. ಅಕ್ಷಯ್, ಏನ್ ಮಾತಾಡ್ತಿದ್ದೀರಾ? ಸುಧಾ, ನೀವು ಸ್ವಲ್ಪ ಸುಮ್ಮನೆ ಇರಿ. ನಿಂಗೆ ತಲೆಗಿಲೆ ಕೆಟ್ಟಿದ್ಯೇನೋ? ತಲೆ ಕೆಡಬಾರ್ದು ಅಂತಾನೆ ಈಕೆನಲ್ಲಿ ಕರ್ಕೊಂಡ್ ಬಂದಿರೋದು. ಇವರು ನಮ್ಮಷ್ಟು ಶ್ರೀಮಂತರ ಅಲ್ಲದೆ ಇರಬಹುದು, ಆದ್ರೆ ಗುಣದಲ್ಲಿ ಬಡವರೇನಲ್ಲ. ಹೌದೌದು, ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಆಚಾರವಂತರು ಅಂತ ಗಿನ್ನಿಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಬಹುದು. ಇವರಪ್ಪ ಹನುಮಂತರಾಯ, ಅವ್ರ ಇವ್ರ ಹತ್ರ ಸಾಲ ಮಾಡಿ ಸಾರ ಅಂಗಡಿಲಿ ಕುಡಿದು ಬಿದ್ದಿರ್ತಾನೆ. ಇನ್ನು ಇವ್ರ ಅಮ್ಮ ಇವ್ರ ಮನೆ ಮುಸುರೆ ತಿಕ್ಕೊಂಡು ಅನ್ನ ಸಾಂಬಾರಿಗೆ ಬರಗೆಟ್ ನಿಂತಿರ್ತಾಳೆ. ಅಂಥದ್ರಲ್ಲಿ ಇವಳಿಷ್ಟು ಶೋಕಿ ಮಾಡ್ಕೊಂಡು ತಿರ್ಗಾಡ್ತಿದ್ದಾಳೆ ಅಂತಂದ್ರೆ ಇವಳು ಎಂತವಳು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಬೇರೆ ಯಾರು ಸಿಗ್ಲಿಲ್ವಾ ನಿಂಗೆ? ಶ್ರೀಮಂತರ ಮಗನ್ನ ಬುಟ್ಟಿಗೆ ಹಾಕೊಂಡ್ರೆ ಸುಕ್ಕದ್ ಸುಪ್ಪತ್ಕೆಲ್ ಮೆರಿಬಹುದು ಅಂತ ನನ್ ಮಗನ್ ಬಲೆಗೆ ಹಾಕೊಂಡಿದ್ಯಾ? ದೇವಲು ತೀರ್ಸ್ಕೋಬೇಕು ಅಂದ್ರೆ 1000-2000 ಬಿಸಾಕಿದ್ರೆ ಇವಳು ತರ ಹೆಣ್ಣುಗಳು 1000 ಸಿಕ್ತಿದ್ವಲ್ಲೋ. ಸ್ಟಾಪ್ ಇಟ್! ನಿಮ್ ಹತ್ರ ದುಡ್ಡು ದೌಲತ್ತು ತುಂಬಿ ತುಳ್ಕಾಡ್ತಿದೆ ಅಂತ ಕೇವಲವಾಗಿ ಮಾತಾಡಿದ್ರೆ ಪರಿಸ್ಥಿತಿ ನೆಟ್ಗಿರೋಲ್ಲ. ಏನ್ ದೊಡ್ಡ ಟಾಟಾ ಬಿರ್ಲಾ ವಂಶನೇನ್ರಿ ನಿಮ್ದು? ನಮ್ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಯಾವತ್ತಾದ್ರೂ ನಿಮ್ ಹತ್ರ ಭಿಕ್ಷೆ ಬೇಡಿದೀವಾ? ಮೈ ಮುಚ್ಕೊಳಕ್ಕೆ ಬಟ್ಟೆ ಇಲ್ಲ ಅಂತ ಇನ್ನೊಬ್ಬರಿಗೆ ಮೈ ಮಾರ್ಕೊಂಡಿದೀವಾ? ನೋಡಕ್ ಒಳ್ಳೆ ಸಭ್ಯಸ್ಥರ ತರ ಕಾಣಿಸ್ತೀರಾ? ಈ ರೀತಿ ಒಂಟಿ ಹೆಣ್ಣಿನ ಜೊತೆ ಅಸಭ್ಯವಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮ ಕಾರು ಬಂಗ್ಲೆ ಆಸ್ತಿ ಆಡಂಬರ ಮೈ ಫಟ್. ಮೈ ಮಾರ್ಕೊಂಡು ಶ್ರೀಮಂತಿಕೆಲಿ ಮೆರಿಬೇಕು ಅನ್ನೋ ಕೆಟ್ಟ ರಕ್ತದಲ್ಲಿ ಹುಟ್ಟಿರೋ ಹೆಣ್ಣು ನಾನಲ್ಲ. ನಿಮ್ ಮನೆಗೆ ಸೊಸೆ ಆಗ್ಬೇಕು ಅಂತ ನಾನು ಯಾವತ್ತೂ ಕನಸ್ಕೊಂಡವಳು ಅಲ್ಲ. ನಿಮ್ ಮಗನ ನಾನು ಪ್ರೀತಿಸಿನೂ ಇಲ್ಲ. ನಡೆದ ವಿಚಾರ ಏನು ಅಂತ ತಿಳ್ಕೊಂಡು ಮಾತಾಡೋ ವಿವೇಕ ಇಲ್ದಿರೋ ನಿಮ್ಗೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋಕೆ ಏನ್ರಿ ಯೋಗ್ಯತೆ ಇದೆ? ಸುಧಾ, ಅಕ್ಷಯ್, ನಿಮ್ಮನ್ನ ಸುಸಂಸ್ಕೃತರು ಅನ್ಕೊಂಡಿದ್ದೆ. ಮನೆಗೆ ಬಂದವ್ರನ್ನ ಈ ರೀತಿ ಅವಮಾನ ಮಾಡ್ತಿದ್ರಲ್ಲ, ನೀವು ಮನುಷ್ಯರ ರಾಕ್ಷಸರು. ಸುಧಾ, 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 ಪ್ಲೀಸ್ ಸುಧಾ, 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 ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಸುಧಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸಾಕು ಅಕ್ಷಯ್, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಜೀವನದಲ್ಲಿ ಒಬ್ಬ ಶುದ್ಧ ಹೃದಯ ಇರೋ ಸ್ನೇಹಿತ ಸಿಕ್ಕಿದ್ದಾನೆ ಅಂತ ಸಂತೋಷ ಪಟ್ಟಿದ್ದೆ. ಶ್ರೀಮಂತಿಗೆ ಪ್ರತಿಷ್ಠೆ ತುಂಬಿ ತುಳುಕಾಡ್ತಿದ್ರು. ಕಿಂಚಿತ್ತು ದರ್ಪ ದುರಹಂಕಾರ ಇಲ್ವಲ್ಲ ಅಂತ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಿದ್ದೆ. ಆದ್ರೆ ಇವತ್ತು ಸುಧಾ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನು ಹೇಳ್ಬೇಕಾಗಿಲ್ಲ. ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೆ, ನಾನೇನು ಮೋಸ ಮಾಡಿದ್ದೆ ಅಂತ ನನ್ನ ಮಾನ ಮರ್ಯಾದೆನ ಹರಾಜಾಕಿದ್ರಿ. ನೀವು ಶ್ರೀಮಂತರ ಇರ್ಬೋದು, ನಮ್ಮ ಹತ್ರ ಹಣ ಇಲ್ಲ ಸತ್ಯ. ಆದ್ರೆ ನಿಮ್ಮ ಶ್ರೀಮಂತಿಗೆಗಿಂತ ಬೆಲೆ ಬಾಳೋ ಸ್ವಾಭಿಮಾನ ನಮ್ಮಂತ ಬಡವರ ಹತ್ರ ಇದೆ. ಅಂಬಲಿ ಕುಡಿದ್ರು ಮಾನನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರೋ ಜನರಿ ನಾವು. ಅದ್ ಸರಿ, ಯಾವ ಗ್ಯಾರಂಟಿ ಮೇಲೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅನ್ನೋ ತೀರ್ಮಾನಕ್ಕೆ ಬಂದ್ರಿ? ನನ್ನ ಭವಿಷ್ಯದ ಮೇಲೆ ಸವಾರಿ ಮಾಡಕ್ಕೆ ನಿಮ್ಗೆ ಏನ್ರಿ ರೈಟ್ಸ್ ಇದೆ? ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿರೋ ಹಿತೈಷಿ ನೀವು ಅನ್ನೋದನ್ನ ಬಿಟ್ರೆ ನಾನು ಯಾವತ್ತೂ ನಿಮ್ಮನ್ನ ಬೇರೆ ದೃಷ್ಟಿಯಿಂದ ನೋಡೇ ಇಲ್ಲ. ಸುಧಾ, ಸಾರಿ, ಇನ್ನೊಂದು ಸಲ ನಿಮ್ ಬಾಯಿಂದ ನನ್ನ ಸುಧಾ ಅಂತ ಕರಿಬೇಡಿ. ಆ ಅಧಿಕಾರನ ನೀವು ಕಳ್ಕೊಂಡ್ಬಿಟ್ರಿ. ನನ್ನ ಬಡತನನ, ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಂಡು ಈ ದೃಷ್ಟಿಯಲ್ಲಿ ನೀವು ನೆರವಾಗ್ತೀರ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ನಿಮ್ಮನ್ನ ಕಣ್ಣೆತ್ ಕೂಡ ನೋಡ್ತಿರ್ಲಿಲ್ಲ. ಬಾಯ್. ಗುಡ್ ಮಾರ್ನಿಂಗ್ ಸರ್. Good morning, Firebird. Please come in. Sit down. Thank you, sir. To Messrs. Hegde and Hegde. We write to you under the instructions of Shri and Mohan Raj. Initially, your number 4 was carrying on business in partnership with Shri Kripal under the name and style of the above-mentioned address, and he had entered into a contract to supply the necessary materials which were already mentioned in our agreement. We had also entered into another contract with regarding for the supply of husk to our client early as possible to the above mentioned address in anticipation of a favorable reply. Thanking you. I'm sorry, sir. ಸಾರಿ. ಈ ಸಾರಿನೇ ಹೀಗೆ ಆಗಾಗ ತೊಂದರೆ ಕೊಡುತ್ತೆ. ಅದು ತುಂಬಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸ್ವಲ್ಪ ಲಿಬರ್ಟಿ ತಗೊಂಡೆ. ನಿಮ್ ಸ್ಯಾರಿ ಟಚ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಇಟ್ಸ್ ಓಕೆ ಸರ್. ಬಟ್ ಒನ್ ಥಿಂಗ್ ಸುಧಾ, ಕೆಲಸ ಮಾಡ್ಬೇಕು, ಆದ್ರೆ ಈ ರೀತಿ ಮೈ ಮೇಲೆ ಪ್ರಜ್ಞೆ ಇಲ್ದೇನಾ? ಸರ್, ಅದು ರಿಲ್ಯಾಕ್ಸ್. ನಿಮ್ ಇನ್ವಾಲ್ವ್ಮೆಂಟ್ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಕೆಲ್ಸದ ಮೇಲೆ ಅಷ್ಟೊಂದು ಗಮನ, ವೆರಿ ಗುಡ್. ಆದ್ರೆ ನನ್ಗಿದ್ದಿದ್ ಒಂದೇ ಭಯ, ಎಲ್ಲ ನಿಮ್ಮನ್ನು ಟಚ್ ಮಾಡದೆ ಪರಿಸ್ಥಿತಿನ ಸರಿ ಮಾಡೋ ಅಷ್ಟರಲ್ಲಿ ನೀವು ನನ್ನ ತಪ್ಪಾಗಿ ಕಲ್ಪಿಸ್ಕೊಂಡು ಚಾಮುಂಡಿ ಆಗ್ಬಿಟ್ಟಿದ್ರೆ, ಮೈ ಗಾಡ್. ನೋ ಸರ್, ನೀವಂಥವರಲ್ಲ. ಯು ಆರ್ ಎ ಜೆಂಟಲ್ಮ್ಯಾನ್. ಬಟ್ ಐ ಆಮ್ ಎ ಮೆಂಟಲ್ ಮ್ಯಾನ್ ಇಫ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಬಟ್ ನಿಮ್ ಸಿನ್ಸಿಯಾರಿಟಿಗೆ ಐ ವಿಲ್ ಆಲ್ವೇಸ್ ಬಿ ಎ ಜೆಂಟಲ್ಮ್ಯಾನ್. ಟೇಕ್ ಡೌನ್.
As you already know that we are a quality conscious firm, the product being supplied by you does not meet our requirements. ಇಲ್ಲ, I'm sorry. ತುಂಬಾ ಚೆನ್ನಾಗಿದೆ ಆ ಜುಮ್ಕಿ. ವೆರಿ ಗುಡ್ ಟೇಸ್ಟ್. ನಾಳೆ ನಮ್ಮ ಫ್ರೆಂಡ್ ವೆಡ್ಡಿಂಗ್ ಆನಿವರ್ಸರಿ ಅವ್ರ ವೈಫ್ಗೆ ಪ್ರೆಸೆಂಟ್ ಮಾಡೋಣ ಅಂತ. ನೀವೆಲ್ಲಿ ತಗೊಂಡಿದ್ರು ಅದನ್ನ ಸ್ವಲ್ಪ ನಂಗೆ ಕೊಡಿಸ್ತೀರಾ? ಶ್ಯೂರ್ ಸರ್. ಟೇಕ್ ಡೌನ್. ಆಟೋ ಜಯನಗರ ಬೇಗ. ನಿಶಾ, ಏನಮ್ಮ ಇದು? ಎಲ್ಲಿಗಮ್ಮ ಹೊರಟೆ? ನಮ್ಮನೆಗೆ. ಏನಮ್ಮ ನೀ ಹೇಳ್ತಿರೋದು? ಅಕ್ಷಯನ ನೀನು ಮದ್ವೆ ಆಗಲ್ವಾ? ಹಾ, ಇಷ್ಟು ದಿನ ನಾನು ಹಾಗೇ ಅನ್ಕೊಂಡು ಅವನು ಮಾಡಿದ ಅವಮಾನನೆಲ್ಲ ಸಹಿಸ್ಕೊತಾ ಇದ್ದೆ. ಅವಳು ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಲು. ನಿಶಾ, ಯಾಕೆ ಕಿರ್ಚ್ಕೋತೀರಾ? ನಾನು ಫಾರಿನ್ ಅಲ್ಲಿ ಬೆಳ್ದ ಹುಡುಗಿ, ಲೈಫ್ ನ ಡಿಫ್ರೆಂಟ್ ಆಗಿ ಎಂಜಾಯ್ ಮಾಡ್ಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿರೋಳು. ಹೋಗಿ ಹೋಗಿ ನನ್ನನ್ನು ಇಷ್ಟಪಡದೆ ಇರೋ ಪ್ರಾಣಿನ ಮದ್ವೆ ಮಾಡ್ಕೊಂಡು ನನ್ನ ಬಾಳ್ನ ನರ್ಕ ಮಾಡ್ಕೊಳಕ್ಕೆ ನಾನ್ ತಯಾರಾಗಿಲ್ಲ. ಏನ್ ಮಾತು ಅಂತ ಆಡ್ತಿದ್ಯಾ? ಈಗಾಗ್ಲೇ ಲಗ್ನ ಪತ್ರಿಕೆನ ಹಂಚಾಗೋಗಿದೆ. ಸೋ ವಾಟ್? ನೀನ್ ಈ ರೀತಿ ಇದ್ದಕ್ಕಿದ್ದಾಗೆ ಮನ್ಸು ಬದಲಾಯಿಸ್ಕೊಂಡು ಹೊರಟ್ಬಿಟ್ರೆ ನಮ್ ಮನೆತನದ ಗೌರವ ಇಲ್ಲ ಬೀದಿ ಪಾಲಾಗಲ್ವೇನಮ್ಮ? ಓಹೋ, ತುಂಬಾ ಚೆನ್ನಾಗಿದೆ. ನನ್ನ ಭವಿಷ್ಯ ಹಾಳಾದ್ರೂ ಪರವಾಗಿಲ್ಲ, ನಿಮ್ಮ ಮನೆತನದ ಗೌರವ ಮಾತ್ರ ಉಳಿಬೇಕು. ಗಂಡನಿಗೋಸ್ಕರ ಸರ್ವಸ್ವನೇ ತ್ಯಾಗ ಮಾಡೋ ನಾನಲ್ಲ. ಗುಡ್ ಬೈ. ಥ್ಯಾಂಕ್ ಯು. ಹಾಯ್ ಶಶಿ. ಹಾಯ್. ತಗೋ ಸ್ವೀಟ್. ಏನಮ್ಮ ವಿಶೇಷ? ಇವತ್ತು ನನ್ ಬರ್ಡೇ. ಓ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಹಾಗಾದ್ರೆ ಹೊಡಿತು ನಿಂಗ್ ಬಂಪರ್. ಬಂಪರ? ಏನದು? ನಮ್ಮ ಆಫೀಸಲ್ಲಿ ಯಾರಿಗಾದ್ರೂ ಬರ್ತ್ಡೇ ಆದ್ರೆ, ವೆಡ್ಡಿಂಗ್ ಆನಿವರ್ಸರಿ ಆದ್ರೆ ನಮ್ ಬಾಸ್ 2 months ಬೋನಸ್, ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡೋದು ನಮ್ ಬಾಸ್ ಪದ್ಧತಿ. ಓ, ಅಂದ್ಹಾಗೆ ಆಲ್ರೆಡಿ ನಮ್ ಬಾಸ್ಗೆ ಸ್ವೀಟ್ ಕೊಟ್ಟಿಯಾ? ಅವರು ಕೊಡೋಕೆ ಅಂತಾನೆ ಹೋಗ್ತಾ ಇದ್ದೀನಿ. ಹಾಯ್, ಇವತ್ ನನ್ ಬರ್ಡೇ. ಸ್ವೀಟ್ ತಗೋ. ನನಗಾಗ್ಲೇ ಬಾಸ್ ಹೇಳಿದಾರೆ. ಎನಿ ಹೋ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಾಸ್ ಹೇಳಿದಾರೆ ಕಂಪನಿ ರಿಪೋರ್ಟ್ಸ್ ಎಲ್ಲ ಇವತ್ತೇ ರೆಡಿ ಮಾಡ್ಬೇಕಂತೆ. ಅರ್ಜೆಂಟ್ ಆಗಿ ಡೆಲ್ಲಿ ಕಳಿಸ್ಬೇಕಂತೆ. ಇವತ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಮಾಡೇ ಹೋಗ್ಬೇಕು ಅಂದ್ರು. ಸರಿ. ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ ಬಾಸ್ ಹೇಳಿದಾರೆ. ಬಾ. ಬಾಯ್ ಸುಧಾ. ಬಾಯ್. ಬಾಯ್ ಸುಧಾ. ಬಾಯ್.
Happy birthday to you. Happy birthday to you. Happy birthday to you. Happy birthday to you. Many, many happy returns of the day, Miss Sudha. ಥ್ಯಾಂಕ್ ಯು ಸರ್. ಸರ್ ಇದೆಲ್ಲ ಎಸ್, ನಾನೇ ಮಾಡಿದ್ದು. ಸುಧಾ, ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿನೇ ಇಲ್ಲ ಅಲ್ವಾ? ಹೌದು ಸರ್. ಎಷ್ಟೇ ಇದ್ರೂ ಇನ್ನೂ ಬೇಕು ಅನ್ಸುತ್ತೆ, ಎಷ್ಟೇ ಅನುಭವಿಸಿದ್ರು ಇನ್ನೂ ಅನುಭವಿಸ್ಬೇಕು ಅನ್ಸುತ್ತೆ ಅಲ್ಲ? ನನ್ಗೆ ಅರ್ಥವಾಗ್ತಿಲ್ಲ ಸರ್. ಸುಧಾ, ಕೆಲವು ಆಸೆಗಳನ್ನ ಸುಲಭವಾಗಿ ಈಡೇರಿಸ್ಕೋಬಹುದು, ಇನ್ ಕೆಲವು ಆಸೆಗಳನ್ನ ಬಲಾತ್ಕಾರವಾಗಿ ಈಡೇರಿಸ್ಕೋಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ಸರ್? ಸುತ್ತಿ ಬಳಸಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ ನಿನ್ ಹುಟ್ಟಿದ ಹಬ್ಬ. ನಿನ್ನ ಹುಟ್ಟಿದ ರೂಪದಲ್ಲಿ ನೋಡ್ಬೇಕು ಅಂತ ನನ್ನ ಆಸೆ ಈಡೇರಿಸ್ತೀಯಾ? ನೋ ಸುಧಾ, ನಿನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ್ಲೇ ತಿಳ್ಕೊಂಡೆ ಈ ನನ್ನ ಆಸೆ ಅಷ್ಟು ಸುಲಭವಾಗಿ ಈಡೇರಲ್ಲ ಅಂತ. ನಾನು ನಿಮ್ಮನ್ನ ಬಹಳ ಒಳ್ಳೆ ವ್ಯಕ್ತಿ ಅನ್ಕೊಂಡಿದ್ದೆ, ಆದ್ರೆ ನೀವಿಂಥ ನೀಚ ಅಂತ ಗೊತ್ತಿರ್ಲಿಲ್ಲ. ಗೊತ್ತಾಗಲ್ಲ, ಬಿಕಾಸ್ ದಟ್ ಇಸ್ ಮೋಹನ್ ರಾಯ್. ನೋಡಿ, ನಾನು ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ನನ್ ಬಿಟ್ಬಿಡಿ ಪ್ಲೀಸ್. ನೋ ಚಾನ್ಸ್. ನೀನ್ ಎಷ್ಟೇ ಬೇಡ್ಕೊಂಡ್ರು, ಕಿಚ್ಚಾಡಿದ್ರು, ಕೂಗಾಡಿದ್ರು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾನು ನಿನ್ ಬಿಡಲ್ಲ. ನೋಡು, ನಾನ್ ನೀನ್ ಎಳ್ದಾಡೋದು, ನಿನಗ್ ಕೋಪ ಬರೋದು, ನನಗ್ 4 ಹೊಡೆಯಕ್ ಬರೋದು, ನನ್ ಕೋಪ ನೆತ್ತಿಗಿರೋದು, ಆಮೇಲೆ ನಾನು ನಿಂಗೆ 4 ಬಾರಿಸೋದು, ಇದರಿಂದ ನಿನ್ ದೇಹಕ್ಕೆ ಸ್ಟ್ರೈನ್ ಆಗೋದು ನಾನು ಇಷ್ಟಪಡಲ್ಲ. ಒಬ್ಬ ದೊಡ್ಡ ಮನುಷ್ಯ ಏನ್ ಹೇಳಿದಂಗೆ ಗೊತ್ತಾ? ವೆನ್ ರೇಪ್ ಈಸ್ ಅನ್ಅವಾಯ್ಡಬಲ್, ಜಸ್ಟ್ ಲೈ ಬ್ಯಾಕ್ ಅಂಡ್ ಎಂಜಾಯ್. ಇದರ ಅರ್ಥ ಗೊತ್ತಾ? ಬಲಾತ್ಕಾರ ಅಂತ ತಡೆಯಕ್ಕಾಗದಿದ್ಮೇಲೆ ಮಲ್ಗಿ ಆನಂದ ಪಡು ಅಂತ. ಕಮ್ ಆನ್, ಲೆಟ್ಸ್ ಎಂಜಾಯ್. ಇಟ್ಸ್ ಅ ಮ್ಯಾಟರ್ ಆಫ್ 15 minutes. ಆಮೇಲೆ ಹಾಯಾಗಿ ಮನೆಗೆ ಹೋಗ್ಬೋದು. ಒಂದ್ ಮಾತು ಕೇಳಿದ್ಯಾ? ಹಂಚ್ಕೊಂಡ್ ತಿಂದ್ರೆ ಹಬ್ಬ, ಕಿತ್ಕೊಂಡ್ ತಿಂದ್ರೆ ತಿಥಿ ಅಂತಾರೆ. ನೀನ್ ಹುಟ್ಟಬ್ಬ ಮಾಡ್ಬೇಕು ಅಂತಿದ್ದೆ, ಅದರಲ್ಲೇ ನಿನ್ ತಿಥಿನೂ ನಡಿಬೇಕು ಅಂತಿದ್ರೆ ನೋಡ, ನಾನು ಇಷ್ಟಪಟ್ಟು ವಸ್ತುನ ಪಡೆದೇ ಪಡಿತೀನಿ. ಇದು ಬ್ಲಾಂಕ್ ಚೆಕ್, ಎಷ್ಟು ಬೇಕಾದ್ರೆ ಫಿಲಪ್ ಮಾಡು, ಬೆಳಗ್ಗೆ ಆಫೀಸಲ್ಲಿ ನೋಡ್ತೀನಿ. ಅಯ್ಯಯ್ಯೋ ಬೇಡಪ್ಪ, ಹಣ ತಗೊಂಡು ಸೂಳೆ ಅನ್ನೋ ಪಟ್ಟ ಕಟ್ಟಿಸ್ಕೊಳಕ್ಕೆ ನಿನ್ ಸ್ವಾಭಿಮಾನ ಅಡ್ಡ ಬಂದ್ರೆ ನೋ ಪ್ರಾಬ್ಲಮ್. ಬೆಳಗ್ಗೆ ಆಫೀಸಿಗೆ ಬಾ, ನಿನ್ ಕೆಲ್ಸ ನಿನಗೆ, ನನ್ನ ಕೆಲ್ಸ ನನಗೆ. ಅಯ್ಯಯ್ಯೋ ಈ ಕಾಮಕದ ಮಕಾನ ಹೇಗಪ್ಪ ನೋಡೋದು ಅಂತ ಅಸಹ್ಯ ಅನ್ಸಿದ್ರೆ ಅದಕ್ಕೂ ಚಿಂತೆ ಇಲ್ಲ. ನನ್ಗೆ ಇನ್ಫ್ಲೂಯೆನ್ಸ್ ಇರೋ ಕಡೆ ಬೇರೆ ಕಂಪ್ನಿಲಿ ಕೆಲಸ ಕೊಡಿಸ್ತೀನಿ. ಹಾಯಾಗಿ ಮನೆಗೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ತೀನಿ ಕೇಳು. ಯಾವ ಹೆಣ್ಣನ್ನ ನೀನ್ ತಿಂದು ಬಿಸಾಕೋ ಹಣ್ಣಿನ ಸಿಪ್ಪೆ ಅಂತಿದ್ಯೋ, ಅದೇ ಸಿಪ್ಪೆಲ್ ನಿನ್ ಕಾಲ್ ಜಾರಿ ಬೀಳೋ ಹಾಗೆ ಮಾಡಿ ನಿನ್ ಕೊನೆಗಲ್ಲ ನೋಡ್ತೀನಿ. ಇಲ್ಲ, ನನ್ನ ಕಾಲ್ ಹಿಡ್ದು ನಿನ್ ಕುತ್ಕೆ ತಾಳಿ ಕಟ್ತೀನಿ ಅಂತ ಕಜ್ಜಿ ನಾಯಿಗಿಂತ ಹೆಚ್ಚಾಗಿ ಕೇಳ್ಕೊಳ್ಳೋ ಹಾಗೆ ಮಾಡ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ನೋ ಪ್ರಾಬ್ಲಮ್, ನಾನಿದ್ದೀನಿ. ಓಕೆ ಆಯ್ತು ಸರ್. ಸರ್, ಹೆಸರು ಸುಧಾ. ಮೋಹನ್ ರಾಯ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಆರ್ಡಿನರಿ ಲೇಡಿ. ಮೋಹನ್ ರಾಯ್ ರೇಪ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ಅಲ್ಲ? ಹೌದು ಸರ್. ಆ ಪಾಪಿ ನನ್ನ ನಂಬಿಸಿ ಕುತ್ಕೆ ಕೊಯ್ದ್ಬಿಟ್ಟ. ಅವನು ಸುಮ್ನೆ ಬಿಡ್ಬೇಡಿ, ಸರಿಯಾದ ಶಿಕ್ಷೆ ಆಗ್ಬೇಕು ಸರ್. ಮಧ್ಯರಾತ್ರಿ ರಸ್ಪುರಿ ಅಂತ ಹೆಣ್ಣು ಗಂಡಸ್ ಮುಂದೆ ಇದ್ರೆ ರೇಪ್ ಮಾಡದೆ ಪೂಜೆ ಮಾಡ್ತಾರನೆ. ಸರ್, ಏನ್ ಮಾತಾಡ್ತಿದ್ದೀರಿ? ಸರಿಯಾಗಿ ಮಾತಾಡ್ತಿದ್ದೀನಿ, ಗಮನ ಕೊಟ್ಟು ಕೇಳು. ಮೋಹನ್ ರಾಯಿ ಆರ್ಡಿನರಿ ವ್ಯಕ್ತಿ ಅಲ್ಲ, ದುಡ್ಡು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತ ಮನುಷ್ಯ. ಏನೋ ನಿನ್ ಟೈಮ್ ಚೆನ್ನಾಗಿದೆ, ಶೀಲ ಕಿತ್ಕೊಂಡು ಪ್ರಾಣ ಬಿಟ್ಟು ಕಳಿಸಿದಾನೆ. ಕಂಪ್ಲೇಂಟ್ ಅಂತ ರಾಮಾಯಣ ಮಾಡ್ದೆ ಮರ್ಯಾದೆ ಕೂಡ ಸೇರ್ಕೋ. ಸರ್, ಅನ್ಯಾಯಕ್ಕೆ ಒಳಗಾಗಿರೋ ಹೆಣ್ಣು ನ್ಯಾಯ ಕೇಳ್ಕೊಂಡು ಸ್ಟೇಷನ್ ಬಂದ್ರೆ ಆ ನೀಚಿನ ಪರವಾಗಿ ಮಾತಾಡ್ತಿದ್ದೀರಲ್ಲ. ಜಾಸ್ತಿ ಮಾತಾಡ್ಬೇಡ. ಓ, ಅರ್ಥವಾಯ್ತು. ಯಾರಿಗೇನಾದ್ರೆ ನಿಮ್ಗೇನಾಗ್ಬೇಕು? ಅವ್ರ ಎಸೆಯೋ ಪುಡಿಗಾಸ್ಗೆ ನಾಲ್ಗೆ ಚಾಚ್ಕೊಂಡಿಲ್ಲ ನೀವು.
ನಮ್ಮಂತವ್ರ ನ್ಯಾಯ ಎಲ್ಲಿ ಕೊಡ್ತೀರಾ ಸರ್? ಏನಂದ್ರೆ ದೊಡ್ಡ ಪತಿವ್ರತನ ನೀನು? ನನ್ಗೆ ಯಾರೋ ಹೊಡಿತ್ಯಾ? ಮನೆಗೆ ಹೋಗು ಅಂದ್ರೆ ಸಾಹೇಬ್ರ ಮೇಲೆ ಕೈ ಮಾಡ್ತೀರ? ಯಾವ ಸೀಮೆ ಸಾಹೇಬನ ನೀನು? ಲಂಚ ಕೊಟ್ಟು 2 ಸ್ಟಾರ್ ಹಾಕೊಂಡಿದ್ ಮಾತ್ರಕ್ಕೆ ಡಿಪಾರ್ಟ್ಮೆಂಟ್ ದೊಡ್ಡ ದಾದನ ನೀನು? ತಾಕತ್ತಿದ್ರೆ ಮೋಹನ್ ರಾಯ್ ಅರೆಸ್ಟ್ ಮಾಡೋ, ಆವಾಗ ನಿನ್ ಸಾಹೇಬ್ ಅಂತ ಒಪ್ಕೋತೀವಿ. ಅದನ್ ಬಿಟ್ಟು ನೊಂದು ನ್ಯಾಯ ಕೆಳಗ್ ಬಂದ್ರೆ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತೀಯಲ್ಲ, ನೀನೊಬ್ಬ ಪೊಲೀಸ? ನಾವು ನೋಡ್ತಾನೆ ಇದೀವಿ. ಅಧಿಕಾರದ ಅಟ್ಟಹಾಸಕ್ಕೂ ಒಂದ್ ಮಿತಿ ಇರಬೇಕು. ಡ್ಯೂಟಿ ಕಾನ್ಶಿಯಸ್ ಇಲ್ದಿರೋ ನಿಮ್ಮಂತ ಇರೋದ್ರಿಂದ ನಮ್ ಡಿಪಾರ್ಟ್ಮೆಂಟ್ ಕೆಟ್ಟ ಕೆರ ಹಿಡಿದಿರೋದು. ಹೋಗಿ ಎಲ್ಲಾದ್ರೂ ತಲೆ ಹಿಡಿದು ಬದುಕು, ನಮ್ ಡಿಪಾರ್ಟ್ಮೆಂಟ್ ಮಾನಾದ್ರೂ ಉಳಿಯುತ್ತೆ. ನಾವು ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ನವ್ರು ಅನ್ಸ್ಕೊಂಡಿರ್ಬೋದು, ಆದ್ರೆ ಇದು ಪ್ರಜಾರಾಜ್ಯ. ಈ ದೇಶದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಇಲ್ದಿರೋ ಪೊಲೀಸ್ನವ್ರು ಅನ್ನೋದನ್ನ ಮರಿಬೇಡ. ಬೋಳಿ ಮಕ್ಳ, ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ನೀನೇನೋ ಸಸ್ಪೆಂಡ್ ಮಾಡ್ಸೋದು? ಈ ಜನಗಳನ್ನ ಕಾಪಾಡೋ ಯೋಗ್ಯತೆ ನಮ್ಗಿಲ್ಲ ಅಂದ್ಮೇಲೆ ಈ ಕಾಕಿ ಇದ್ರಷ್ಟು ಬಿಟ್ಟಷ್ಟು. ನೋಡೋ, ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ. ಮೋಹನ್ ರಾಯ್ ಮೇಲೆ ಕಂಪ್ಲೇಂಟ್ ತಗೊಂಡ್ರೆ ಸರಿ. ಇಲ್ಲ ಅಂದ್ರೆ ಏನಾರ ಮಾಡ್ತೀರಾ? ಈಕೆ ಮೇಲೆ ನೀನೇ ಬಲಾತ್ಕಾರಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ದೊಡ್ಡ ಮನೆ ಕಳಿಸಬೇಕಾಗುತ್ತೆ. ಹುಷಾರ್. ಮುಚ್ಕೊಂಡು FIR ಹಾಕೋ. ಕಟಕಟೆಯಲ್ಲಿ ನಿಂತಿರುವ ಸುಧಾ ಬಡತನದ ಬೇಗೆಯಲ್ಲಿ ಬೆಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತ ಬುದ್ಧಿವಂತ ಹುಡುಗಿ. ತನ್ನ ತಂದೆ ತಾಯಿ ತಂಗಿಯ ಉಳಿವಿಗೋಸ್ಕರ, ತನ್ನ ಒಡ ಹುಟ್ಟಿದವರ ಭವಿಷ್ಯಕ್ಕೋಸ್ಕರ ದುಡಿಮೆ ಅನ್ನೋದು ಅನಿವಾರ್ಯವಾಗಿ ಕಟಕಟೆಯಲ್ಲಿ ನಿಂತಿರುವ ಈ ಶ್ರೀ ಮೋಹನ್ ರಾಯ್ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ಆದರೆ ಈ ಶ್ರೀಮಂತ ಈಕೆಯ ಅಸಹಾಯಕತೆ ಹಾಗೂ ಬಡತನನ ದುರುಪಯೋಗ ಪಡಿಸಿಕೊಂಡು ಅಮಾಯಕಿಯಾದ ಸುಧಾಳ ಮೇಲೆ ಅತ್ಯಾಚಾರ ಮಾಡಿದ್ದು ಘೋರ ಅಪರಾಧ. ಅಬ್ಜೆಕ್ಟಿವ್ ಆನರ್, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಿಚಾರಣೆ ಆರಂಭದಲ್ಲೇ ನಮ್ಮ ಕಕ್ಷಿದಾರರನ್ನು ಅಪರಾಧಿಯ ದೃಷ್ಟಿಯಲ್ಲಿ ನೋಡ್ತಾ ಇರುವುದು ತಪ್ಪು. ನೋ, ಅನ್ಯಾಯ ಆಗಿರೋ ಈಕೆಗೆ ನ್ಯಾಯ ಸಿಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಿದ್ದೀನಿ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ ಮಿಲಾರ್ಡ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಜಗತ್ತಿನಲ್ಲಿ ಯಾವ ಹೆಣ್ಣು ಕೂಡ ಇಂಥವನಿಂದನೇ ನನ್ನ ಶೀಲ ಭಂಗ ಆಯ್ತು, ಇವನೇ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಸುಳ್ಳು ಹೇಳೋದಿಲ್ಲ ಮಿಲಾರ್ಡ್. ದಿನಾಂಕ 9/9/99 ಶನಿವಾರ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳೋಕೆ ಮುಹೂರ್ತ ಇಟ್ಟು ಉದ್ದೇಶ ಪೂರ್ವಕವಾಗಿ ಸುಧಾಳ ಮೇಲೆ ಕೆಲಸದ ಒತ್ತಡ ಹೇರಿ ಕಟಕಟೆಯಲ್ಲಿ ನಿಂತಿರುವ ಈ ಸಾಧು ರೂಪದ ಪ್ರಾಣಿ ಗುಪ್ತವಾಗಿದ್ದ ತನ್ನ ಕಾಮವನ್ನು ನೆತ್ತಿಗೇರಿಸಿಕೊಂಡು ಕಾಮಕ್ರೀಡೆಗೆ ಬಲವಂತ ಮಾಡಿದ್ದಾನೆ. ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಉತ್ಸಾಹ ಇರೋ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆಯೋ ಇಂಥ ಕ್ರೂರ ಮನುಷ್ಯನ್ಗೆ ಯಾವುದೇ ರೀತಿಯ ಕನಿಕರ ತೋರಿಸ್ದೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಮೋಹನ್ ರಾಯ್, ಈಕೆಗೂ ನಿಮ್ಗೂ ಹ್ಯಾಕ್ ಪರಿಚಯ ಆಯ್ತು? ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡಿ ನಾನು ಕೇಳ್ಕೊಂಡು. ಕಷ್ಟ ಅನುಭವಿಸಿರೋ ಮನುಷ್ಯ ನಾನು, ಕರುಣೆಯಿಂದ ಕೆಲಸ ಕೊಟ್ಟೆ. ದಿನಾಂಕ 9/9/99 ಶನಿವಾರ ರಾತ್ರಿ 10:30 ಗಂಟೆಗೆ ನೀವು ಈಕೆನ ಬಲಾತ್ಕಾರ ಮಾಡಿದ್ರಿ ಅಂತ ನಿಮ್ಮ ಮೇಲೆ ಆಪಾದನೆ ಇದೆ. ನೀವೇನು ಹೇಳ್ತೀರಿ? ನೋ, ಈ ಬಲಾತ್ಕಾರಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವತ್ತು ನಾನು ಕಂಪ್ನಿ ಕೆಲಸದ ನಿಮಿತ್ತ ಔಟ್ ಸ್ಟೇಷನ್ ಹೋಗಿದ್ದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೀನಿ. ನನ್ನ ಕಲಿಗೆ ಹೇಳೋ ಹಾಗೆ ಈಕೆ ಗೋಲ್ಡ್ ಮೆಡಲಿಸ್ಟೇ ಆಗಿರಬಹುದು, ಆದ್ರೆ ಸೀತಾ ಸಾವಿತ್ರಿ ಅಂತೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಮೊಕದ್ದಮೆಯನ್ನು ಬೇರೆ ಕಡೆ ತಿರುಗಿಸಿ ಅಪರಾಧಿನ ಕಾನೂನು ಕಣ್ಣಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೋ ಯುವರ್ ಆನರ್, ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ತಿಳಿಬೇಕಾದ್ರೆ ಇಂತಹ ಪ್ರಶ್ನೆಗಳು ಅನಿವಾರ್ಯ. ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ಮೋಹನ್ ರಾಯ್ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ, ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡುವಂತಹ ವ್ಯಕ್ತಿತ್ವ. ಅವರಿಗಿರೋ ಸ್ಟೇಟಸ್ಗೆ ಹೋಗಿ ಹೋಗಿ ಇಂತಹ ಹೆಣ್ಣನ್ನು ಬಲಾತ್ಕರಿಸಿದ್ರು ಎಂದರೆ ಯಾರೂ ನಂಬುವಂತಿಲ್ಲ. ಬಿಕಾಸ್ ಇವಳೊಬ್ಬಳು ವೇಶ್ಯೆ. ಡಿಫೆನ್ಸ್ ಲಾಯರ್ ಹತ್ತು ಮೀರಿ ಮಾತಾಡ್ತಾ ಇದ್ದಾರೆ ಯುವರ್ ಆನರ್. ನೋ ಮೈ ಲಾರ್ಡ್, ಈಕೆ ಹೆಣ್ಣು ಅನ್ನುವ ದೃಷ್ಟಿಯಿಂದ ಅನುಕಂಪ ಸಹಾನುಭೂತಿಯನ್ನು ತೋರಿಸೋದು ಬಿಟ್ಟು ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ತೋರಿಸ್ಕೊಡ್ಬೇಕಾದ್ದು ನನ್ನ ಕರ್ತವ್ಯ. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು. ನೀವೇ ನೋಡಬಹುದು. ಮೈ ಲಾರ್ಡ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರವಾಗಿರೋ ಅಕ್ಷಯ್ ಎಂಬ ಸಾಕ್ಷಿನ 2 ಪ್ರಶ್ನೆ ಕೇಳೋದಿಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಈಕೆ ನಿಮಗೆ ಗೊತ್ತಾ? ಗೊತ್ತು. ಹೇಗೆ? ಕಾಲೇಜ್ ಮೇಟ್. ಈಕೆ ನೀವು ಲವ್ ಮಾಡ್ತಾ ಇದ್ರೆ? ದಟ್ಸ್ ಮೈ ಪರ್ಸನಲ್ ಮ್ಯಾಟರ್. ಕಾಲೇಜಿನಲ್ಲಿ 100 ಜನ ವಿದ್ಯಾರ್ಥಿನಿಗಳಿರ್ತಾರೆ, ಆದ್ರೆ ಈಕೆಯೊಂದಿಗೆ ಸಲಿಗೆಯಿಂದ ಸ್ನೇಹ ಬೆಳೆಸೋ ಕಾರಣ ಏನು? ತುಂಬಾ ಚೆನ್ನಾಗಿದೆ. ಕೋರ್ಟ್ಗೆ 100 ಕೇಸ್ಗಳು ಬರುತ್ತವೆ, ಆದ್ರೆ ಇದೇ ಕೇಸ್ನ ಯಾಕೆ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಸೈಲೆನ್ಸ್, ಸೈಲೆನ್ಸ್. ಇದು ಕೋರ್ಟು, ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳಬೇಕು. ನೀವು ಈಗಾಗಲೇ ಈಕೆ ಬಡತನಕ್ಕೆ ಸ್ಪಂದಿಸಿ ಎಷ್ಟೋ ಬಾರಿ ಸಹಾಯ ಮಾಡಿದ್ದೀರಾ. ಹೌದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ನನ್ನ ನೇಚರ್. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಅವಳಿಗೆ ಸಹಾಯ ಮಾಡಿದ್ದು ನೀವು ಅವಳೊಡನೆ ಹೊಂದಿದ್ದ ಲೈಂಗಿಕ ಸಂಬಂಧಕ್ಕೆ ವಿನಃ ಅವಳ ಮಾನವೀಯ ದೃಷ್ಟಿಯಿಂದ ಅಲ್ಲ.
ಸುಳ್ಳು. ಯಾವ ಸುಳ್ಳು? ನೀನ್ ಹೇಳದ ನಾನ್ ಹೇಳದ? ನೀವ್ ಹೇಳ್ತಿರೋದು ಸುಳ್ಳು. ಹಾಗಾದ್ರೆ ಕಮಾನ್ ಟೆಲ್ ಮಿ ದ ಟ್ರೂತ್. ಯಾವ ರೀತಿ ರೇಪ್ ಮಾಡಿದ್ರು, ಎಲ್ಲಿ ಇಟ್ಕೊಂಡ್ರು, ಹೇಗೆ ಇಟ್ಕೊಂಡ್ರು, ಏನ್ ಮಾಡಿದ್ರು? ನೀನ್ ಏನ್ ಮಾಡಿದೆ? ಅಂದ ಹೂ ಅಂದ ಕಮಾನ್ ಅಂದ. ಯಾಕೆ ಮಾನ ಹೋಯ್ತು ಅಂತ ಕೋರ್ಟಿಗೆ ಬಂದಿರೋ ನಿನಗೆ ಆ ಮಾನ ಹೇಗೆ ಹೋಯ್ತು ಅಂತ ಹೇಳಕ್ ಮಾತ್ರ ಗೊತ್ತಿಲ್ವಾ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮೌನಂ ಸಮ್ಮತಿ ಲಕ್ಷಣಂ ಅಂದ ಹಾಗೆ ನನ್ನ ಕಕ್ಷಿದಾರರಿಗೂ ಈ ಬಲಾತ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ. ದಿಸ್ ಇಸ್ ಟೋಟಲಿ ಪ್ರೀ ಪ್ಲಾನ್ ಡ್ರಾಮಾ. ಮೈಲಾಡ್, ಈಕೆಯು ಕಾಲೇಜಿನ ದಿನಗಳಲ್ಲಿ ಹಣಕ್ಕಾಗಿ ಶ್ರೀಮಂತರ ಮಕ್ಕಳನ್ನು ಲೈಂಗಿಕ ಕ್ರಿಯೆಗಾಗಿ ಪ್ರೋತ್ಸಾಹಿಸುತ್ತಿದ್ದುದಾಗಿ ಕಣ್ಣಾರ ಕಂಡ ಸಾಕ್ಷಿಗಳು, ವೈದ್ಯಕೀಯ ದಾಖಲೆಗಳು, ಪೊಲೀಸರ ಹೇಳಿಕೆಗಳು ದೃಢಪಡಿಸುವುದರಿಂದ ತಿಳಿಯುತ್ತದೆ. ಈಕೆಯು ಶ್ರೀ ಮೋಹನ್ ರಾವ್ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದುದು ಅವರ ಮೇಲೆ ತನ್ನ ಕಾಮದ ಬಲೆಯನ್ನು ಬೀಸಿ ಅವರ ಆಸ್ತಿಯನ್ನು ಲಪಟಾಯಿಸಬೇಕೆಂಬ ಉದ್ದೇಶದಿಂದಲೇ ವಿನಃ ಮಾನವಂತಳಾಗಿ ಬದುಕಬೇಕೆಂಬ ಉದ್ದೇಶದಿಂದ ಅಲ್ಲ. ಇದನ್ನರಿತ ಶ್ರೀ ಮೋಹನ್ ರಾವ್ ಅವರು ಅದಕ್ಕೆ ಅವಕಾಶವನ್ನು ಕೊಡದೇ ಇದ್ದಾಗ ತನ್ನ ಪ್ಲಾನ್ಗಳೆಲ್ಲ ಉಲ್ಟಾ ಆಯ್ತಲ್ಲ ಎಂಬ ಉದ್ದೇಶದಿಂದ ರೇಪ್ ಎಂಬ ಬಣ್ಣವನ್ನು ಕಟ್ಟಿ ಸಾತ್ವಿಕರು, ಶಾಂತ ಸ್ವಭಾವದವರು ಆದ ಶ್ರೀ ಮೋಹನ್ ರಾವ್ ಅವರ ಮೇಲೆ ಸಲ್ಲದ ಈ ಆರೋಪವನ್ನು ಹೊರಿಸಿದ್ದಾಳೆ. ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಗೆ ತೇಜೋವಧಿಯನ್ನು ಮಾಡಲು ಬಯಸಿದ ಇಂತಹ ಕೊಳಕು ಹೆಣ್ಣಿಗೆ ನಾಗರಿಕ ಸಮಾಜದಲ್ಲಿ ಜೀವನ ಮಾಡಲು ಅವಕಾಶ ನೀಡದಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ಈ ಕೋರ್ಟಿನಲ್ಲಿ ಮನವಿ ಮಾಡಿಕೊಳ್ತೇನೆ. ಕೊನೆಯದಾಗಿ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀಯನಮ್ಮ? ಹೇಳೋದಕ್ಕೆ ಇನ್ನೇನು ಉಳಿದಿದೆ ಸರ್? ಯಾವ ನ್ಯಾಯಾಲಯದಲ್ಲಿ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಕ್ ಬಂದ ಅದೇ ನ್ಯಾಯಾಲಯದಲ್ಲಿ ನಾನೊಬ್ಳು ವೇಶ್ಯೆ, ನಡತೆಗೆಟ್ಟವಳು ಅಂತ ಪುರಸ್ಕಾರ ಮಾಡ್ತಿರ್ಬೇಕಾದ್ರೆ ಹೇಳೋದಕ್ಕೆ ಇನ್ನೇನು ಉಳಿದಿದೆ ಸರ್? ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಸರ್? ನ್ಯಾಯ ಅನ್ನೋದು ಹಣವಂತರ ಕಪ್ಪಿ ಮುಷ್ಟಲ್ಲಿ ಸಿಕ್ಕಾಕೊಂಡು ಉಸಿರು ಕಟ್ಟಿ ಸಾಯ್ತಿರುವಾಗ ನನ್ನ ನೋವಿನ ಕೂಗು ಯಾರಿಗೂ ಕೇಳಲ್ಲ ಸರ್. ಯಾವ ಹೆಣ್ಣು ಕೂಡ ತನ್ನ ಮಾನನ ಸಾರ್ವಜನಿಕವಾಗಿ ಹರಾಜ್ ಹಾಕೋಕೆ ಇಷ್ಟ ಪಡಲ್ಲ ಅನ್ನೋ ಗಂಧನೆ ಇಲ್ದೆ ನ್ಯಾಯದ ಹೆಸರಿನಲ್ಲಿ ವ್ಯಭಿಚಾರ ಮಾಡ್ತಿರೋ ನೀವೆಲ್ಲ ನ್ಯಾಯ ದೇವತೆಯ ಸೇವಕರು, ಮಹಾನ್ ಶೀಲವಂತರು. ಇದೇ ನನ್ನ ಜಾಗದಲ್ಲಿ ನಿಮ್ಮ ಒಡ ಹುಟ್ಟಿದ ಅಕ್ಕನೋ ತಂಗಿನೋ ತಾಯಿನೋ ಇದ್ದಿದ್ರೆ ಅವ್ರಿಗೂ ನಂತರನೇ ಸೂಳೆ ಪಟ್ಟ ಕೊಡ್ತಿದ್ರ? ಹೇಳಿ, ಸೂಳೆ ಪಟ್ಟ ಕೊಡ್ತಿದ್ರ? ನಿಮ್ಮ ಯೋಗ್ಯತೆಗಷ್ಟೇ ಬೆಂಕಿ ಹಾಕ. ಹೋಗಿ ಹೋಗಿ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬಂದಲ್ಲ. ತಪ್ಪು ನಿಮ್ದಲ್ಲ, ನಂದು. ನನ್ನ ತಪ್ಪಿಗೆ ನಾನೇ ಹೊಡ್ಕೋಬೇಕು. ಅದಕ್ಕೆ ಏನ್ ಉಳಿದಿದೆ ಸರ್? ಯಾವ ನ್ಯಾಯಾಲಯದಲ್ಲಿ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ ಬನ್ನೋ ಅದೇ ನ್ಯಾಯಾಲಯ ನಾನೊಬ್ಳು ವೇಶ್ಯೆ, ನರ್ತೆಗೆಟ್ಟೋಳು ಅಂತ ಪುರಸ್ಕಾರ ಮಾಡ್ತಿರ್ಬೇಕಾದ್ರೆ ಹೇಳೋದಕ್ಕೆ ಇನ್ನೇನು ಉಳಿದಿದೆ ಸರ್? ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಸರ್? ನ್ಯಾಯ ಅನ್ನೋದು ಹಣವಂತರ ಕಪಿ ಮುಷ್ಟಿಲಿ ಉಸಿರು ಕಟ್ಕೊಂಡು ಸಾಯ್ತಾ ಇರ್ಬೇಕಾರೆ ನನ್ನ ನೋವಿನ ಕೂಗು ಯಾರಿಗೂ ಕೇಳಿಸಲ್ಲ ಮೈ ಲಾರ್ಡ್. ಯಾವ ಹೆಣ್ಣು ಸಾರ್ವಜನಿಕವಾಗಿ ತನ್ನ ಮಾನನ ಹರಾಜಾಕೊಳ್ಳಕ್ಕೆ ಇಷ್ಟಪಡಲ್ಲ ಅನ್ನೋ ಗಂಧಾನು ಇಲ್ದೆ ನ್ಯಾಯ ದೇವತೆಯ ಹೆಸರಿನಲ್ಲಿ ವ್ಯಭಿಚಾರ ಮಾಡ್ತಾ ಇರೋ ನೀವೆಲ್ಲ ನ್ಯಾಯ ದೇವತೆಯ ಸೇವಕರು, ಮಹಾನ್ ಶೀಲವಂತರು. ಇದೇ ಜಾಗದಲ್ಲಿ ನಿಮ್ ಒಡು ಹುಟ್ಟಿದ ಅಕ್ಕ, ತಂಗಿ, ನಿಮ್ ತಾಯಿ ಇದ್ದಿದ್ರೆ ಅವಳಿಗೂ ಸೂಳೆ ಪಟ್ಟ ಕಟ್ತಾ ಇದ್ರ ಸರ್. ಒಂದ್ ಹೆಣ್ಣು ಕನಿಕರ ಕೂಡ ಇಲ್ದೆ ಇಷ್ಟ ಸೇವೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ. ನಿಮ್ಗೆಲ್ಲ ನಾನೇನ್ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಭವಿಷ್ಯ ಸಮಾಧಿ ಮಾಡ್ತಾ ಇದ್ರಿ. ನಿಮ್ ಯೋಗ್ಯತೆಗೆ ಒಂದಷ್ಟು ಬೆಂಕಿ ಹಾಕ. ಹೋಗಿ ಹೋಗಿ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬಂದಲ್ಲ. ತಪ್ಪು ನಿಮ್ದಲ್ಲ, ನಂದು. ಹೀಗೆ ತಾನೇ ಅವತ್ತು ಕೋರ್ಟಲ್ಲಿ ನಡ್ಕೊಂಡಿದ್ದು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಯಾವ್ದಾದ್ರು ಡೈರೆಕ್ಟರ್ ನೋಡಿದ್ರೆ ನೀನ್ ದೊಡ್ಡ ಹೀರೋಯಿನ್ ಮಾಡ್ಬಿಡ್ತಾ ಇದ್ದ. ಆದ್ರೆ ನಿನ್ ಪ್ಯಾಟ್ಲರ್ ಯಾವ ಡೈರೆಕ್ಟರ್ ನೋಡ್ಲಿಲ್ಲ. ಇದೇ ನೀನ್ ಮಾಡೋದು. ಅವತ್ತಿ ಲುಕ್ ಕೊಟ್ಟೆ, ಇವತ್ತಿ ಸ್ಥಿತಿಗೆ ಬಂದೆ. ಬೇಡ, ಈಗ್ಲೂ ನಾನು ಹೇಳೋದನ್ ಕೇಳು. ನೀನ್ ಹೂ ಅಂದ್ರೆ ನಿನ್ನ ಮಧ್ಯ ಇರೋ ಈ ಬೇಲಿ ಒಂದೇ ಕ್ಷಣದಲ್ಲಿ ಮಾಯ ಆಗುತ್ತೆ. ಬಿಕಾಸ್ ಐ ಲವ್ ಯು. ಆ ದೇವ್ರು ಸಿಹಿನ ಹಸುವಿನ ಗಂಜಲದಲ್ಲೂ ಇಟ್ಟಿರ್ತಾನೆ, ಅದಕ್ಕೆ ಜನ ಕುಡಿತಾರೆ ಅನ್ಕೊಂಡಿದ್ದೆ. ನಿನ್ನೆಂಜಲಲ್ಲೂ ಇಟ್ಟಿದ್ದಾನೆ. ಅಮ್ಮ, ಇಟ್ಸ್ ಹಾಂಟಿಂಗ್. ನೋಡು, ಮೊದಲನೇ ಸಲ ಈ ಲುಕ್ ಕೊಟ್ಟು ಶೀಲ ಕಳ್ಕೊಂಡೆ, ಈಗ ಪ್ರಾಣನೇ ಕಳ್ಕೊಂತೀಯ. ಬಟ್ ದಟ್ ಇಸ್ ನಾಟ್ ಮೈ ಇಂಟೆನ್ಷನ್. ನೋಡು, ನನ್ನ ಮಾತು ಕೇಳು. ನಾನ್ ಮನ್ಸು ಮಾಡಿದ್ರೆ ನಿನ್ನ ಹಣೆಯಲ್ಲಿ ಬರ್ದಿರೋ ಪದ್ಧತಿ ಅನ್ನೋ ಪಟ್ಟ ಅಳಿಸಿ ಪತಿವ್ರತೆ ಅನ್ನೋ ಪಟ್ಟ ಕೊಟ್ಟು ಭಾರತ ನಾರಿ, ಆದರ್ಶ ನಾರಿಯಾಗಿ ಮಾಡಿ ನಿನ್ನ ಸೆರೆಮನೆಯಿಂದ ನನ್ನ ಅರಮನೆ ಕರ್ಕೊಂಡು ಹೋಗ್ತೀನಿ. ವಾಟ್ ಡು ಯು ಸೇ? ನಾಯಿ ಮುಟ್ಟಿದ ಮಡಿಕೆನ ಮನೆಯಿಂದ ಹೊರಗೆ ಹಾಕ್ತಾರೆ ಹೊರತು ನಾಯಿ ಜೊತೆನೆ ಕೊಟ್ಟು ಕಳ್ಸಲ್ಲ. ಯಾಕೆ ಅಂದ್ರೆ ನಾಯಿಗೆ ನೀರ್ನ ನೆಕ್ಕಿ ಅಭ್ಯಾಸ, ಮಡಿಕೆಲ್ ಕುಡಿಯೋ ಯೋಗ್ಯತೆ ಅದಕ್ಕಿಲ್ಲ.
ನಿಂಗೊಂದ್ ದೊಡ್ಡ ನಮಸ್ಕಾರ ತುಂಬಿಸ್ಕೊಂಡಿ ಕಡೆ ಬಾ. ಮಾಡೋದ್ ಅನಾಚಾರ ಮನೆ ಮುಂದೆ ಬೃಂದಾವನ. ಇವ್ರದ್ದು ಪತಿವ್ರತರ ವಂಶ. ಇವ್ರ ಮಾಡಿ ಬೇರೆ ಕೇಡು. ಇವ್ರಕ್ಕ ಕಾಲೇಜಿಗೆ ಸೇರ್ಕೊಂಡು ದೊಡ್ಡದಾಗ ಕಿಸಿತೀನಿ ಅಂತೇಳಿ ಕಣ್ಕಂಡವನು ಸೆರ್ಗಾಸಿ ಜೈಲ್ಗೆ ಹೋಗಿ ಸೇರ್ಕೊಂಡವಳೆ. ಬಡತನ ಯಾರಿಗೂ ಬರ್ದೇ ಇರೋ ಅಂತದ್ದ. ನಮ್ಮಂತವ್ರಿಗೇನಾದ್ರೂ ಇಂತ ಬಾಳ್ ಬಂದಿದ್ರೆ ವಿಷ ತಗೊಂಡ್ ಸಾಯ್ತಿದ್ವಿ ಹೊರ್ತು ಇಂತ ಬಂಡವಾಳ್ ಬಾಳ್ತಿರ್ಲಿಲ್ಲ. ಇವಳಿಂದೆಷ್ಟ್ ಮನೆ ಹಾಳ್ ಮಾಡ್ತಾಳ. ಸಂಸಾರಸ್ತ್ರ ಬೀದಿಲಿ ಇಂಥವ್ರು ಇದ್ದು ಬಿಟ್ರೆ ಈ ಕೊಂಪೆ ಸುಳೆ ಕೊಂಪೆ ಆಗ್ಬಿಡುತ್ತೆ. ಏನೇ ನೋಡ್ತಿದ್ಯಾ ಕಂಡಿದೀನಿ ಹೋಗಲೇ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹೆಂಗೋಯ್ತಾಳ ನೋಡು ಮಳ್ಳಿ ಮಳ್ಳಿ ಹೋದಂಗೆ. ಅಮ್ಮ ರೇಖಾ, ಯಾಕಮ್ಮ ಏನಾಯ್ತು? ಇನ್ಮೇಲೆ ನನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಹೆಂಗಸ್ರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅಕ್ಕನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಗೊತ್ತಾ? ನಮ್ ಹಣೆ ಬರಾನೇ ಚೆನ್ನಾಗಿಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ನಾವ್ ಅನುಭವಿಸ್ತಾ ಇದೀವಿ. ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡಣ್ವಾ? ಇವ್ರ ಮಧ್ಯೆ ಇರೋದೇ ಬೇಡಮ್ಮ. ಸುಧಾ ತಪ್ಪು ಮಾಡಿಲ್ಲ ಅಂತ ಆ ದೇವ್ರಿಗೂ ಗೊತ್ತಮ್ಮ. ಎಲ್ಲೇ ಹೋದ್ರು ಆಡ್ಕೊಳ್ಳೋ ಜನ ಇದ್ದೇ ಇರ್ತಾರೆ. ಎಷ್ಟೇ ದೂರ ಹೋದ್ರು ಜನಗಳ ಮಧ್ಯೆನೇ ನಾವು ಬದುಕ್ಬೇಕು. ಬಂದಿರೋದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಬೇಡ ಕಂದ, ಅಳ್ಬೇಡ, ಬಾ. ವೆಲ್ಕಮ್ ಮಿಸ್ ಸುಧಾ, ವೆಲ್ಕಮ್. ನೀವ್ಯಾರು? ನನ್ನ ಹೆಸರು ರಾಬರ್ಟ್. ಸದ್ಯಕ್ಕೆ ನಿಮ್ ಫ್ರೆಂಡ್, ವೆಲ್ ವಿಶರ್, ಗಾಡ್ ಫಾದರ್, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಆದ್ರೆ ನನಗೆ ಗೊತ್ತು ನೀವು ಹಾಗೆ ತಿಳ್ಕೊಳ್ಳಲ್ಲ ಅಂತ. ಯಾಕೆಂದ್ರೆ ಈ ಸ್ನೇಹ, ಹಿತೈಷಿ ಅನ್ನೋ ಪದಕ್ಕೆ ನೀವು ಕಳ್ಕೊಂಡಿದ್ದು ನಿಮ್ಮ ಶೀಲನ. ಒಂದ್ ಹೆಣ್ಣು ಹುಟ್ಟಿದಾಗ ಹೆತ್ತೋರು ಮಾತ್ರ ಬೆತ್ತಲೆ ನೋಡ್ತಾರೆ. ಆದ್ರೆ ನಿಮ್ಮ ಬರ್ತ್ಡೇ ದಿನಾನೇ ನಿಮ್ಮನ್ನ ಬೆತ್ತಲೆ ಮಾಡಿದವನು ಈ ತಾಯಿ ಗಂಡ ಮೋಹನ್ ರಾಯ್. ಈಗ ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಆಮ್ ಐ ರೈಟ್? ನಿಮ್ ಜೀವನದಲ್ಲಿ ನೀವೇನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದು ನ್ಯಾಯ, ನೀತಿ, ಧರ್ಮದಿಂದ ಅಸಾಧ್ಯ. ದುಡ್ಡಿನಿಂದ ಮಾತ್ರ ಸಾಧ್ಯ. ಅದನ್ನ ನಾನ್ ನಿಮಗೆ ಕೊಡ್ತೀನಿ. ಇದ್ರ ಹಿಂದೆ ನಿಮ್ ಉದ್ದೇಶ ಏನಿದೆ ಅಂತ ನಾನ್ ತಿಳ್ಕೊಬಹುದಾ? ಆ ಮೋಹನ್ ರಾಯ್ ಅನ್ನೋನ್ ಮಾಡಿದ ಮೋಸಕ್ಕೆ ನನ್ನ ಮನೆ, ಮಡದಿ, ಮಕ್ಕಳು ಮನಃಶಾಂತಿನ ಕಳ್ಕೊಂಡು ನಿಮ್ ಹಾಗೆ ದಿನೇ ದಿನೇ ನರಳ್ತಾ ಇರೋ ನತದೃಷ್ಟ ನಾನು. ನನ್ನ ನೋವಿನ ಹಿಂದಿರೋ ಕಥೆ ಏನು ಅಂತ ಸಮಯ ಬಂದಾಗ ನಾನೇ ನಿಮ್ಗೆ ಹೇಳ್ತೀನಿ. ಈಗ ನನ್ನ ಜೊತೆ ಕೈ ಜೋಡ್ಸಕ್ಕೆ ನಿಮ್ಗೊಪ್ಕೆನಾ? ನಮ್ಮಿಬ್ಬರ ಭವಿಷ್ಯನು ಬೂದಿ ಮಾಡಿದ ಆ ಮೋಹನ್ ರಾಯನ್ನು, ನರಕಾಸುರನ ಸಂಹಾರ ಮಾಡ್ಬೇಕು ಅಂದ್ರೆ ನೀವು ಸುಭದ್ರ ಆಗ್ಬೇಕು, ನಾನು ಕೃಷ್ಣ ಆಗ್ಬೇಕು. ಏನ್ ಹೇಳ್ತೀರಾ? ಹೆಣ್ಣು ಹತ್ತಿ ಇದ್ದ ಹಾಗೆ. ನೀವು ಹತ್ತಿಯಾಗೆ ಇದ್ದು ಆ ಮೋಹನ್ ರಾಯ್ ಅನ್ನೋ ಕೆಂಡಕ್ಕೆ ಭಸ್ಮ ಆಗ್ತೀನಿ ಅನ್ನೋ ಹಾಗಿದ್ರೆ ನಿಮ್ಮಿಷ್ಟ. ಇಲ್ಲ, ಈ ರಾಬರ್ಟ್ ಅನ್ನೋ ಎಣ್ಣೆ ಜೊತೆ ಸೇರಿ ದೀಪ ಆಗಿ ಈ ಸಮಾಜಕ್ಕೆ ಬೆಳಕು ಕೊಡ್ತೀನಿ ಅನ್ನೋ ಆಸೆ ನಿಮ್ಗಿದ್ರೆ ನನ್ನ ಜೊತೆ ಕೈ ಜೋಡಿಸಿ. ಅಕ್ಕ, ಅಮ್ಮ, ಅಮ್ಮ, ಅಕ್ಕ ಬಂದಿದ್ದಾಳೆ ನೋಡು. ಅಮ್ಮ, ಸುಧಾ, ಅಮ್ಮ, ಸುಧಾ, ರೇಖಾ, ಅಕ್ಕ, ಅಮ್ಮ, ಹೇಗಿದೆಯಮ್ಮ? ನೀನ್ ಹೇಗಿದೀಯಮ್ಮ? ಅಪ್ಪ ಎಲ್ಲಿ? ಅಪ್ಪನ ಈಗ್ಲೇ ಕರ್ಕೊಂಡ್ ಬರ್ತೀನಿ. ಬಾಮ್ಮ.
ಅಮ್ಮ ಯಾಕೆ ಹಾಗೆ ನೋಡ್ತಿದ್ದೀರಾ? ಇನ್ಮೇಲೆ ಇದೇ ನಮ್ಮನೆ. ಇಲ್ಲಿ ಬಾಡಿಗೆ ಕಾಟ ಇಲ್ಲ, ಆಡ್ಕೊಳ್ಳೋ ಜನರ ಸಮಸ್ಯೆನೇ ಇಲ್ಲ. ಇನ್ ಮುಂದೆ ಬಡತನ, ನೋವು, ಹಸುವಿನ ಚಿಂತೆ ಇರೋದೇ ಇಲ್ಲ. ನಿಮಗೆ ಇಷ್ಟ ಬಂದ ಹಾಗೆ ಹಾಯಾಗಿರ್ಬಹುದು. ಅದ್ ಸರಿ, ಏನಮ್ಮ ಇದೆಲ್ಲ ಎಲ್ಲಿಂದ ಬಂತು? ಅದನ್ನ ನಾನು ಹೇಳ್ತೀನಿ ಕೇಳು. ನನ್ ಮಗಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಕಣ್ ಮನೆ ಸೀರೆ ಹೋಗುದು ಕಸ ಮುಸ್ರೆ ತಿಕ್ಕಿ ಬೆಳೆಸಿದೆಯಲ್ಲ, ಆ ಋಣನ ನಿನ್ನ ಮಗಳು ಕಣ್ಣವ್ರಿಗೆ ಸೆರಗಾಸಿ ಈ ರೀತಿ ತೀರಿಸ್ತಾ ಇದ್ದಾಳೆ ಕಣೆ. ಏನಮ್ಮ ನಿಮ್ಮಪ್ಪ ಹೇಳ್ತಿರೋದು ನಿಜನಾ? ಅಯ್ಯೋ ಪಾಪಿ, ನಿನಗೆ ಯಾಕೆ ಬುದ್ಧಿ ಇದ್ದ ದುರ್ಬುದ್ಧಿ? ಇದಕ್ಕೆ ನಾನು ಅಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದು. ನೀನ್ ಕೂಲಿ ಮಾಡಿ ನಮ್ಮ ಗುಡಿಸ್ಲಲ್ಲಿಟ್ಟು ಗಂಜಿ ಹಾಕಿದ್ರು ನಾವೆಷ್ಟೋ ಸಂತೋಷ ಪಡ್ತಾ ಇದ್ವಿ. ಆದ್ರೆ ನೀನು ಹೋಗಿ ಹೋಗಿ ಇಂತ ಹಲ್ಕಾ ಕೆಲಸ ಕೇಳಿದೀಯಲ್ಲ, ನಿನಗೆ. ಹೊಡಿಯಪ್ಪ ಹೊಡಿ, ನೀನಲ್ದೆ ನನಗ್ ಬೇರೆ ಯಾರು ಹೊಡಿತಾರೆ? ಆ ಹಕ್ಕು ನಿನಗಿದೆ. ಆದ್ರೆ ಆ ಹಕ್ಕನ್ನ ಚಲಾಯಿಸೋದಕ್ ಮುಂಚೆ ಆ ಯೋಗ್ಯತೆನ ನೀನು ಉಳಿಸ್ಕೊಂಡಿದ್ಯಾ ಅಂತ ಒಂದು ಸಲ ಯೋಚನೆ ಮಾಡಿದ್ಯಾ? ಮಕ್ಕಳನ್ನ ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಅನ್ನಿಸ್ಕೊಳ್ಳಲ್ಲಪ್ಪ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ದುಡ್ದು ತಂದ ಹಾಕ್ತಾರೇನೋ ಕೇಳಿ ಭಾವನೆಯಿಂದ ನಮ್ಮನ್ನ ನೋಡ್ತಿದ್ಯಾ ಹೊರತು, ನನಗೂ 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಅವ್ರ ಭವಿಷ್ಯನ ರೂಪಿಸ್ಬೇಕು ಅಂತ ನೀನು ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನೀನು ಸರಿಯಾಗಿದ್ದಿದ್ರೆ ನಾನು ಯಾವತ್ತೂ ಗಂಡನ ಮನೇಲಿ ಸುಮಂಗ್ಲಿಯಾಗಿರ್ತಿದ್ನೆ ಹೊರತು ಸೂಳೆ ಅನ್ನೋ ಪಟ್ಟ ಕಟ್ಕೊಂಡು ಈ ಅನಿಷ್ಟ ಅನ್ನಿಸ್ಕೊತಿರ್ಲಿಲ್ಲಪ್ಪ. ಕಟ್ಕೊಂಡಿರೋ ಹೆಂಡತಿ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೊಬ್ಬರ ಮನೇಲಿ ಚಾಕ್ರಿ ಮಾಡ್ತಿದ್ದಾಳೆ. ಅವಳ ಕಷ್ಟನ ಕಮ್ಮಿ ಮಾಡ್ಬೇಕು ಅಂತ ಎಂದಾದ್ರೂ ಪ್ರಯತ್ನ ಪಟ್ಟಿದ್ಯಾ? ಕುಡ್ತಾ ಅಂತ ಅಮ್ಮ ದುಡ್ನೆಲ್ಲ ಸಾರಾಯಿ ಅಂಗಡಿಗೆ ಸುರಿದು ನಮ್ ಸಂಸಾರನೇ ಬೀದಿ ಪಾಲ್ ಮಾಡಿದ್ಯಲ್ಲ, ಆಗೆಲ್ಲ ಹೋಗಿತ್ತು ನಿನ್ನ ಹಕ್ಕು. ಹಕ್ಕು ಚಲಾಯಿಸೋದ್ರಲ್ಲಿ ಇರೋ ಆತ್ರ ಕರ್ತವ್ಯ ನಿರ್ವಹಿಸೋದ್ರಲ್ಲೂ ಇರ್ಬೇಕಪ್ಪ. ಯಾವ ಬಡತನ ನಮ್ಮನ್ನ ಈ ಸ್ಥಿತಿಗೆ ತಂತು, ಆ ಬಡತನನ ಮೆಟ್ಟಿ ನಿಲ್ಲಬೇಕು. ನನಗಾದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೋಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ತೀರ್ಮಾನ ತಗೊಂಡೆ ಹೊರತು ಸೆರಗಾಸ್ಕೊಂಡು ಶೋಕಿ ಮಾಡ್ಬೇಕು ಅಂತ ಅಲ್ಲಪ್ಪ. ಇಷ್ಟು ದಿನ ಸಮಾಜ ದೃಷ್ಟಿಲಿ ವೇಷಿ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ನಿಮ್ಮ ದೃಷ್ಟಿನಲ್ಲೂ ನಾನು ನಡತೆಗೆಟ್ಟಳಾಗ್ಬಿಟ್ಟೆ. ಆಸ್ತಿ ಅಲ್ಲ, ಅದನ್ನ ನಾನ್ ಹೇಳ್ತೀನಿ. ಹೌದು, ನಿಮ್ ಮಗಳು ಹೇಳ್ತಿರೋದೆಲ್ಲ ಸತ್ಯ. ಆಕೆ ಗಂಗೆ ಅಷ್ಟೇ ಪವಿತ್ರವಾದವಳು. ಆಕೆ ಯಾವ ತಪ್ಪನ್ನು ಮಾಡಿಲ್ಲ, ಅವಳ ಮೇಲೆ ತಪ್ಪು ನಡೆದಿದೆ ಅಷ್ಟೇ. ನಾನ್ ಯಾರು ಅಂತ ನಿಮಗೆ ಆಶ್ಚರ್ಯ ಆಗ್ತಿರಬಹುದು. ನನ್ನ ಹೆಸರು ರಾಬರ್ಟ್. ಒಂದು ಕಾಲದಲ್ಲಿ ಆಗರ್ಭ ಶ್ರೀಮಂತ. ನಿಮ್ ಮಗಳ ಮೇಲೆ ದೌರ್ಜನ್ಯ ನಡೆಸಿ ಅವಳನ್ನ ಆ ಮೋಹನ್ ರಾಯ್ ಬೇರೆ ಯಾರು ಅಲ್ಲ. ಮೋಹನ್, ಹೇಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ ನೋಡಿ. ನೀನ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ ಕಣ. ಅಂದಾಗಿ ಇವರು ನನ್ನ ಹೆಂಡತಿ. ನಮಸ್ಕಾರ. ರೀಟಾ, ಬಾಯ್ಲೆ. ಇವನು ನನ್ನ ಚೆಡ್ಡಿ ದೋಸ್ತ್ ಮೋಹನ್, ಬ್ರಿಲಿಯಂಟ್ ಫೆಲೋ. ಇವನ್ ಹೆಂಡತಿ. ಹೆಸರು ಸುಜಾತ. ಇವಳು ನನ್ನ ಹೆಂಡತಿ ರೀಟಾ. ಲೈ, ಎಂತ ಕೆಲಸ ಮಾಡ್ತೀವ? ನನ್ನ ಮದುವೆಗೂ ಕರೆದಿಲ್ವಲ್ಲ, ನೀನ್ ಸ್ನೇಹಿತನ? ಸಾರಿ ಕಣ, ವಯಸ್ಸು ಕೇಳಲಿಲ್ಲ, ಮದ್ವೆ ಆದೆ. ಮನಸ್ ತಡೀಲಿಲ್ಲ, ಬಿಸ್ನೆಸ್ ಹೋಗ್ಬಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ ಕಣ. ಪಾಪರಾಗ ಇಂಥ ಪರಿಸ್ಥಿತಿಲಿ ಏನ್ ಮಾಡೋದು ಗೊತ್ತಾಗ್ಲಿ. ಅದಕ್ಕೆ ನೀನ್ ನೋಡೋಣ ಅಂತ ಬಂದೆ. ಸರಿ ಸರಿ, ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗಡೆ. ಮೋಹನ್, ಇವತ್ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ. ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ರೀಟಾ, ನೀನ್ ಆಗಾಗ ಹೇಳ್ತಿದ್ದೆಲ್ಲ, ಒಳ್ಳೆ PN ಇಟ್ಕೊಳ್ಳಿ ಅಂತ. ನೋಡು, ಇವತ್ತಿಂದ ನನ್ನೆಲ್ಲಾ ಬಿಸ್ನೆಸ್ ಮ್ಯಾಟರ್ಸ್ನು ನಮ್ ಮೋಹನ್ನೇ ನೋಡ್ಕೋತಾನೆ. ಇವನ್ ಬರೀ PA ಮಾತ್ರ ಅಲ್ಲ, ನನ್ನ ಕಂಪನಿಗೆ ಪರ್ಸನಲ್ ಮ್ಯಾನೇಜರ್ ಕೂಡ. ವಾಟ್ ಯು ಸೇ? ನಿಮ್ ಸಂತೋಷನೇ ನನ್ ಸಂತೋಷ. ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ, ನಿಜವಾಗ್ಲೂ ಮರೆಯೋದಿಲ್ಲ. ನಿನ್ನಂಥ ಒಬ್ಬ ಒಳ್ಳೆ ವ್ಯಕ್ತಿ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. What is this? This is the simple account. This also you can't do? What the hell you are doing in the office? Useless fellows. Hello. Coming, sir. Shit. Yes, sir. See. ಎಷ್ಟು ಸ್ಟುಪಿಡ್ ಆಗಿ ಕೆಲಸ ಮಾಡ್ತಾರೆ ನೋಡು. ಪ್ಲೀಸ್ ಚೆಕ್.
ಚೆಕ್ ಇವನ್ ಚೆಕ್ ದಿಸ್ ಫೈಲ್ ಆಲ್ಸೋ. ನೋಡು, ಕೆಲಸ ಮಾಡೋ ಹುಟ್ಟ ಇದು. ಏಯ್ ಗೆಟ್ ಲಾಸ್ಟ್, ಡೋಂಟ್ ಶೋ ಯುವರ್ ಬ್ಲಡಿ ಫೇಸ್. ವೆರಿಫೈ ಮಾಡು ಪ್ಲೀಸ್ ಪ್ಲೀಸ್. ಓಕೆ ಸರ್. ಸರಿಯಾಗಿ ಮಾಡ್ತಗೊಂಡ್ ಬಾ. ಓಕೆ ಸರ್. ಕೆಲವೇ ವರ್ಷಗಳ ಹಿಂದೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಆರ್ಡಿನರಿ ಗುಮಾಸ್ತ. ಅವನನ್ನ ಕೆಲ್ಸಕ್ಕೆ ತಗೊಂಡಾಗ ಮುಂದೆ ಒಂದಿನ ಹೀಗಾಗ್ತಾನೆ ಅಂತ ಕಲ್ಪನೆ ಕೂಡ ನಾನ್ ಮಾಡಿರ್ಲಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಸ್ಟೋರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದೆ. ಬಾಬಾ ಬಾ ಸಿರೋನ್. ಬ್ಯಾಂಕ್ ಹೋಗಿದ್ಯಾ? ಹೋಗಿದ್ದೆ. ಮ್ಯಾನೇಜರ್ ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ಏನಿದೆ ವಿಷಯ? ಅದೇ ನೀವು ಊರಿಗೆ ಹೋಗ್ತಾ ಇದೆಯಲ್ಲ, ಪವರ್ ಆಫ್ ಅಟಾರ್ನಿ ಬೇಕು ಅಂದ್ರು, ರೆಡಿ ಮಾಡ್ಕೊಂಡು ತಂದೆ. ಅಷ್ಟೇ ತಾನೆ? ಅದೇನ್ ಪವರ್ ಆಫ್ ಅಟಾರ್ನಿನ? ಕೊಡು, ಸೈನ್ ಆಗ್ತೀನಿ. ಥ್ಯಾಂಕ್ ಯು. ಆಮೇಲೆ ನಾಳೆನೆ ಕೊಠಾರಿ ಅಂಡ್ ಬ್ರದರ್ಸ್ ಅವ್ರ ಕಂಪ್ನಿಗೆ ಪೇಮೆಂಟ್ ಮಾಡ್ಬೇಕಾಯ್ತು. ನೀನ್ ಬೇರೆ ಊರಲ್ಲಿ. ನಿಂಗೆ ಎಷ್ಟು ಬೇಕು ಅಷ್ಟು ದುಡ್ಡನ್ನ ಬ್ಯಾಂಕ್ ಇಂದ ಡ್ರಾ ಮಾಡ್ಕೋ. ಹೇಗೋ ಪವರ್ ಆಫ್ ಅಟಾರ್ನಿ ಇದೆಯಲ್ಲ, ಬೇರೆ ಏನಾದ್ರು ಇದೆಯಾ ಸೈನ್ ಹಾಕೋದು? ಅದೇ ಚಿಟ್ ಫಂಡ್ ಅಗ್ರಿಮೆಂಟ್ ಪೇಪರ್ಸ್ಗೆ ಸೈನ್ ಆಗ್ಬೇಕಾಗಿತ್ತು. ಮ್ಯಾಟರ್ ರೆಡಿ ಇಲ್ಲ, ಬ್ಲಾಂಕ್ ಆಗಿದೆ. ಅದನ್ನು ನಾನೇ ರೆಡಿ ಮಾಡ್ಬೇಕಾ? ನಾನು ಸೈನ್ ಮಾಡಿ ಹೋಗ್ತೀನಿ, ನೀನ್ ರೆಡಿ ಮಾಡ್ಕೋ. ಓಕೆ? ಎಲ್ಲಿ? ಇಲ್ಲಿ ಇಲ್ಲೊಂದು ಇಲ್ಲ. ಓಕೆ, ಇಲ್ಲಿ ಇಲ್ಲಿ. ಓ ಸಾಕಾ? ಓಕೆ, ಫ್ಲೈಟ್ಗೆ ಲೇಟ್ ಆಗ್ತದೆ. ರೀಟಾ ಬಂದಿರಿ. ಸೊ ಸಿ ಯು. ಬಾಯ್ ಬಾಯ್. ಹೊರಡೋಣ? ಬರ್ತೀನಿ. ಸಿ ಯು. ಸ್ನೇಹ ಜೀವಿ ಅನ್ಕೊಂಡು ಆ ಸ್ನೇಹಕ್ಕೆ ದ್ರೋಹ ಬಗೆತಾ ಇರೋ ನೀನು ಒಬ್ಬ ಮನುಷ್ಯನ. ನೀನ್ ಮಾಡ್ತಾ ಇರೋ ಈ ತಪ್ಪಿಗೆ ಆ ದೇವ್ರು ಕೂಡ ನಿನ್ನ ಕ್ಷಮಿಸಲ್ಲ. ಮನುಷ್ಯತ್ವ ಇಲ್ದೇ ಇರೋ ಮೃಗ ನೀನು. ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ನಾಲ್ಗೆ ಕುಯ್ದಾಕ್ತೀನಿ. ಬಾಡಿಗೆ ಬಂದಿರೋ ಬೀದಿ ನಾಯಿ ನೀನು ನನಗೆ ಉಪದೇಶ ಮಾಡ್ತೀಯ. ಬಾಲ ಬಿಚ್ಚದೆ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ತೀನಿ. ಹುಷಾರ್. ನನ್ನ ಬಾಯಿ ಮುಚ್ಚಬಹುದು, ಆದ್ರೆ ಆ ದೇವ್ರ ಬಾಯಿ ಮುಚ್ಚಕ್ಕಾಗಲ್ಲ. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ. ಈ ಮೋಸ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬದುಕೋದಕ್ ಪ್ರಯತ್ನ ಪಡು. ನೀನ್ ಇದೇ ತರ ಮುಂದುವರೆದ್ರೆ ನಿನ್ನ ಅಂತ್ಯ ತುಂಬಾ ಘೋರವಾಗಿರುತ್ತೆ. ಆಗ ನೀನು ಕ್ಷಮಿಸು ಅಂದ್ರು ನಿನ್ನ ಕ್ಷಮಿಸೋದಕ್ಕೆ ಯಾರೂ ಇರಲ್ಲ. ಜ್ಞಾಪಕ ಇಟ್ಕೋ. ಗುಡ್ ಬೈ. ನೀನ್ ಹೋದ್ರೆ ಕತ್ತೆ ಬಾಲ ಹೋಯ್ತು. ಏನಪ್ಪ ಕಷ್ಟದಲ್ಲಿದ್ದಾಳೆ ಅಂತ ಸಹಾಯ ಮಾಡ್ಕೊಂಡು ನನಗೆ ಉಪದೇಶ ಮಾಡು. ರೆಡಿ ಫುಲ್. ಅವನ ಮೇಲಿದ್ದ ನಂಬಿಕೆಯಿಂದ ಪವರ್ ಆಫ್ ಅಟಾರ್ನಿಗೆ ಸೈನ್ ಹಾಕಿ ನನ್ನ ಬಿಸ್ನೆಸ್ ಜವಾಬ್ದಾರಿನೆಲ್ಲ ಅವನಿಗೆ ವಹಿಸಿ ನಾನು ಫಾರಿನ್ಗೆ ಹೋದೆ. ನಾನು ಅಲ್ಲಿಂದ ವಾಪಸ್ ಬಂದಾಗ ಮೋಹನ್ ರಾಯ್ ಇಂಡಸ್ಟ್ರೀಸ್. ಮೋಹನ್, ಏನಿದೆಲ್ಲ? ನನ್ನ ಕಂಪನಿ ಬೋರ್ಡ್ ಗೀಡ್ ಎಲ್ಲ ಚೇಂಜ್ ಆಗಿದೆ. ಯಾರು ನೀವು? ಇದೊಳ್ಳೆ ಕತೆ ಆಯ್ತಲ್ಲ. ಇದುವರೆಗೂ ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ವೇ? ಮೋಹನ್, ನಾನು ರಾಬರ್ಟ್, ನಿನ್ನ ಸ್ನೇಹಿತ ಕಣೋ. ನಿನಗೇನ್ ತಲೆಗಿಲೆ ಕೆಟ್ಟಿದ್ದೇನೆ? ಮೋಹನ್ ಅಂತ್ಯ, ರಾಬರ್ಟ್ ಅಂತ್ಯ. ಲುಕ್, ನೀನ್ ಅನ್ಕೊಂಡ್ರೋ ಮೋಹನ್ ನಾನಲ್ಲ. ಐ ಆಮ್ ಮೋಹನ್ ರಾಯ್ ಅಂಡ್ ದಿಸ್ ಇಸ್ ಮೈ ಕಿಂಗ್ಡಮ್. ಇಲ್ಲಿ ನಾನೇ ಕ್ರಿಯೇಟರ್, ಇಲ್ಲಿ ನಾನೇ ಆಪರೇಟರ್, ಇಲ್ಲಿ ನಾನೇ ಎವ್ರಿಥಿಂಗ್. ಏಯ್, ಫೈಲ್ ಕೊಡ್ರಿ. ಈ ಪ್ರಾಪರ್ಟಿಗೆ ನಾನೇ ಓನರು. ನಿನಗೆ ಸಂಶಯ ಇದ್ರೆ ಡಾಕ್ಯುಮೆಂಟ್ಸ್ ನೋಡ್ಕೊ. ಹ್ಯಾವ್ ಎ ಲುಕ್ ಮ್ಯಾನ್. ನನಗೆ ಮೋಸ ಮಾಡ್ತೀನಿ. ಈ ಮೋಹನ್ ರಾಯ್ ಯಾವತ್ತೂ ಆಸೆ ಪಟ್ಟಿದ್ದನ್ನ ಪಡೆದೇ ಪಡಿತಾನೆ. ನೋಡು, ದುಡ್ಡಿನ ಮುಂದೆ ಯಾವ ಸೋದರನೂ ಇಲ್ಲ, ಸ್ನೇಹಿತನೂ ಇಲ್ಲ. ನಿನಗೂ ಶ್ರೀಮಂತಿಕೆಗೂ ಇರೋ ಸಂಬಂಧ ತೀರೋಯ್ತು ಅನ್ಸುತ್ತೆ. ಅದಕ್ಕೆ ಇವತ್ತು ದ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ರಾಬರ್ಟ್ ಕೇರ್ ಆಫ್ ಫುಟ್ಪಾತ್. ಏಯ್, ಹೇಳ್ಕೊಂಡ್ರ ನಾನು ನಿನ್ ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮೋಸ ಮಾಡಿದೆ. ಅನ್ನ ತಿಂದು ಮನೆಗೆ ದ್ರೋಹ ಬಗದ್ರೆ ಆ ಕರ್ಮ ನಿನ್ನ ಸುಮ್ಮನೆ ಬಿಡಲ್ಲ ಬಿಡಲ್ಲ. ನೋಡು, ನನ್ನ ಪ್ರಾಣ ಹೋದ್ರು ಸರಿ, ನಿನ್ನನ್ನು ಮಾತ್ರ ಜೀವಂತವಾಗಿ ನಾನು ಬಿಡಲ್ಲ. ಮೈಂಡ್ ಇಟ್.
ಆವತ್ತು ನಡೆದ ಘಟನೆಯಿಂದ ಜೀವಕ್ಕೆ ಜೀವ ಆಗಿದ್ದ ನನ್ನ ಹೆಂಡತಿನ ಕಳ್ಕೊಂಡೆ, ನನ್ನ ಮುದ್ದು ಕಂದನ್ ಕಳ್ಕೊಂಡೆ. ಸಾಲದಕ್ಕೆ ನನ್ನ ದೇಹದ ಒಂದು ಭಾಗವನ್ನೇ ಕಳ್ಕೊಂಡೆ. ಮೋಸದಿಂದ ಚೂರಿ ಹಾಕಿದ ಆ ಮೋಹನ್ ರಾಯ್ ಮೇಲೆ ಹೇಗಾದ್ರೂ ಮಾಡಿ ಸೇಟ್ ತೀರ್ಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗ್ಲಿಲ್ಲ. ನನ್ನ ಸ್ವಾಧೀನವಿಲ್ಲದ ದೇಹ ಅಡ್ಡ ಬರ್ತಾ ಇತ್ತು. ಅಷ್ಟರಲ್ಲಿ ಆ ರಾಕ್ಷಸನಿಂದ ಸುಧಾಳಗಾದ ಅನ್ಯಾಯದ ವಿಚಾರ ನನಗೆ ತಿಳಿತು. ಈ ಧರ್ಮ ಅಧರ್ಮಗಳ ನಡುವೆ ನಡೆಯುವ ಯುದ್ಧಕ್ಕೆ ಸುಧಾಳೆ ಸರಿಯಾದ ಸಾರಥಿ ಅಂತ ನಾನು ತೀರ್ಮಾನ ಮಾಡಿದೆ. ನೋಡಿ, ನನ್ನ ಅದೃಷ್ಟಕ್ಕೆ ನಿಮ್ಮ ಮಗಳು ಕೈ ಜೋಡಿಸಿದಾಳೆ. ನಮ್ಮಿಬ್ಬರು ಉದ್ದೇಶನೂ ಒಂದೇ. ಪ್ರಪಂಚದಲ್ಲಿ ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು. ಮುಳ್ಳಿನ ಮುಳ್ಳಿಂದನೇ ತೆಗಿಬೇಕು ಅಂತ ನಾವು ಛಲ ತೊಟ್ಟಿದ್ದೀವಿ. ಅದಕ್ಕೆ ಈ ಬಂಗ್ಲೆ, ಕಾರು, ಹಣ ಇಲ್ಲ. ನೋಡಿ, ನಿಮ್ ಮಗಳು ನಿರಪರಾಧಿ ಅಂತ ಈ ಸಮಾಜಕ್ಕೆ ತಿಳಿಸ್ಬೇಕಾದ್ರೆ ನಿಮ್ಮ ಆಶೀರ್ವಾದ ಹಾಕಿಬೇಕು. ಸುಧಾ, ನಮ್ಮ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತಮ್ಮ. ಆ ದೇವ್ರು ನಿಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಸುಧಾ, ಸುಧಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಸುಧಾ, ಪ್ಲೀಸ್. ಸುಧಾ, ಸುಧಾ. ಅಕ್ಷಯ್, ಐ ಡೋಂಟ್ ಹ್ಯಾವ್ ಎ ಟೈಮ್. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಸಿಂಧು, ಸಿಂಧು, ಅವಳ ಮುಟ್ಟ ಯೋಗ್ಯತೆ ನಿಮ್ಗಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ. ಪದ್ಮ, ಏನ್ ಮಾತಾಡ್ತಿದ್ಯಾ ನೀನು? ಇವಳು ತಂದೆ ಕಣೆ ನಾನು. ನೀವು ಒಬ್ಬ ತಂದೆನಾ? ಹೆಂಡತಿ, ಮನೆ, ಮಕ್ಕಳು ಅನ್ನೋ ಪರಿವೇನೇ ಇಲ್ದೇ ಇರೋ ನೀವು ಒಬ್ಬ ಗಂಡನೇನ್ರಿ? ಡ್ಯೂಟಿ ಡ್ಯೂಟಿ ಅಂತ ಇವ್ರ ತಲೆ ಹೊಡೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರಲ್ಲ, ಯಾವ ಪುರುಷಾರ್ಥಕ್ಕೆ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನನ್ಗೆ ಯಾವಾಗ್ಲೂ ಹುಚ್ಚಿಡ್ಬೇಕಾಗಿತ್ತು. ನನ್ನ ಕಂದನ್ನ ಅತ್ಯಾಚಾರ ಮಾಡಿ ಕೊಂದಿದ್ ಯಾರು ಗೊತ್ತಾ? ಯಾರು ಹೇಳು, ಅವ್ರನ್ನ ಕೊಚ್ಚಾಕ್ಬಿಡ್ತೀನಿ. ನಿಮ್ ಪೊಲೀಸ್ ದೌರ್ಜನ್ಯಕ್ಕೆ, ಅನ್ಯಾಯಕ್ಕೆ ಬಲಿಯಾದವ್ರೆ ರೀ. ಅತ್ಯಾಚಾರಕ್ ಮುಂಚೆ ಅವ್ರು ನಿಮ್ ಮಗಳ ಹತ್ರ ಏನ್ ಹೇಳಿದ್ರಂತೆ ಗೊತ್ತಾ? ನಿಮ್ಮಪ್ಪ ನೂರಾರು ಹುಡುಗಿಯರ್ನ, ನೂರಾರು ಕುಟುಂಬಗಳನ್ನ ಹಾಳು ಮಾಡಿದಾನೆ. ಕಳ್ಳರಿಗೆ, ಕೊಲೆಗಾರರಿಗೆ ರಕ್ಷಣೆ ಕೊಟ್ಟಿದ್ದಾನೆ. ನಿರಪರಾಧಿಗಳನ್ನ ಅಪರಾಧಿ ಮಾಡಿದಾನೆ. ಅದಕ್ಕೆ ನಿನ್ನ ರೇಪ್ ಮಾಡ್ತಾ ಇದೀವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ನಿಮ್ ಮಗಳನ್ನ ರೇಪ್ ಮಾಡಿದಾನೆ ರೀ. ನಿಮ್ ಮಗಳನ್ನ ಹಾಳು ಮಾಡಿದಾರೆ. ಪದ್ಮ, ನನಗೆ ಕ್ಷಮಿಸ್ಬಿಡು. ಪದ್ಮ, ಕ್ಷಮಿಸ್ಬಿಡು. ಬೇಬಿ, ನಿನ್ ಡ್ಯಾಡಿಗೆ ಕ್ಷಮಿಸು. ಬೇಬಿ, ಮಗಳೇ. ಬೇಬಿ, ಏನಮ್ಮ ಇದೆಲ್ಲ? ಮಾಡಿದ್ರೆ ಆಗ್ಬಾರ್ದಾಗುತ್ತೆ. ಅದಕ್ಕೆ ಸತ್ತು ಬದುಕಿದೀನಿ. ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ವಯಸ್ಸಿಗೆ ಬಂದ ಹೆಣ್ಮಗಳನ್ನ ಇಟ್ಕೊಂಡು ಛೇ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಮನುಷ್ಯನಾಗಿ ಹುಟ್ಟಿದ್ಮೇಲೆ 4 ಜನರಿಗೆ ಉಪಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅಪಕಾರ ಮಾತ್ರ ಮಾಡಬಾರ್ದು. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಕ್ಕಳು ತಮ್ಮ ತಂದೆ ತಾಯಿ ಗೌರವಸ್ಥರಾಗಿರ್ಬೇಕು, ಮಾನವಂತರಾಗಿರ್ಬೇಕು ಅಂತ ಇಷ್ಟಪಡ್ತಾರೆ ಹೊರತು ನಿನ್ನಂತ ಕೆಟ್ಟ ತಂದೆನಲ್ಲಪ್ಪ. ಅಪ್ಪ, ನನಗ್ ನಿನ್ನಂತ ಕೆಟ್ಟ ತಂದೆ ಬೇಡಪ್ಪ, ಬೇಡ. ಪುಟ್ಟ, ಐ ಆಮ್ ವೆರಿ ಸಾರಿ ನಮ್ಮ. ಇನ್ನೊಂದ್ಸಲ ಹಾಗೆ ಮಾಡಲ್ಲಮ್ಮ, ದಯವಿಟ್ಟು ಕ್ಷಮಿಸಮ್ಮ ಕಂದ. ನೀನನ್ನು ಕ್ಷಮಿಸ್ಬೇಕಾದ್ದು ನಾನಲ್ಲಪ್ಪ, ಅವರು. ರಕ್ತ ಸಂಬಂಧ ಅಂದ್ರೆ ಏನು ಅಂತ ಈಗ ಅರ್ಥ ಆಯ್ತಾ? ಮಗಳು ಸತ್ತಾಗ ನಿಮ್ಮ ಮನಸ್ಸಿನ ಮೇಲೆ ಆದ ಆಘಾತ ಬೇರೆಯವರ ಮಕ್ಕಳು ಸತ್ತಾಗ ಅವರ ತಂದೆ ತಾಯಿಗಳ ಮೇಲೂ ಆಗಲ್ವಾ? ಮಗಳ ಮೇಲೆ ರೇಪ್ ಆಯ್ತು ಅಂದಾಗ ಅಯ್ಯೋ ಮಗಳೇ ಅಂದೆ. ಬೇರೆ ಹೆಣ್ಣು ಮಕ್ಕಳನ್ನ ಕೆಡಿಸಿದಾಗ ನೋಡಿದ್ರು ನೋಡ್ದೇ ಇರೋರು ಹಾಗೆ ನಡ್ಕೋತಿರಲ್ಲ, ಆಗ ನಿಮ್ಮ ಹೆಣ್ಣು ಮಕ್ಕಳು ನೆನಪಾಗಲ್ವಾ? ಮಿಸ್ಟರ್ ಜಯರಾಜ್, ಆವತ್ತು ನಾನು ಸ್ಟೇಷನ್ಗೆ ಬಂದು ಬೇಡ್ಕೊಂಡಿದ್ದ ಜ್ಞಾಪಕ ಇದೆಯಾ? ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಆ ಪಾಪಿ ಮೋಹನ್ ರಾಯ್ನ ಅರೆಸ್ಟ್ ಮಾಡು ಅಂತ ಕೇಳ್ಕೊಂಡೆ. ಆದ್ರೆ ನೀನ್ ಏನ್ ಮಾಡ್ದೆ? ಅನ್ಯಾಯಕ್ಕೆ ಒಳಗಾಗಿರೋ ಹೆಣ್ಣಿಗೆ ರಕ್ಷಣೆ ಕೊಡೋದನ್ ಬಿಟ್ಟು ನೀನು ಅತ್ಯಾಚಾರ ಮಾಡೋಕ್ ಪ್ರಯತ್ನ ಪಟ್ಟಿಯಲ್ಲ, ಆಗ ಎಲ್ಲಿ ಹೋಗಿತ್ತು ಈ ನಿನ್ನ ಕಣ್ಣೀರು? ನಿನ್ನ ಮಗಳಿಗೆ ಅನ್ಯಾಯ ಆಗೋಯ್ತು ಅಂತ ಎಷ್ಟೊಂದು ಎದೆ ಬಡ್ಕೊಳ್ತಿರೋ ನೀನು. ತುಂಬಿದ ಕೋರ್ಟಲ್ಲಿ ನನ್ನನ್ನ ಸೂಳೆ ಅಂತ ಸುಳ್ಳು ಸಾಕ್ಷಿ ಹೇಳಿ ಜೈಲಿಗೆ ಹಾಕಿಸಿದಾಗ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಅದೆಷ್ಟು ನೋವಾಗಿರ್ಬೇಕು.
ಅದನ್ನ ನೀನ್ ಯೋಚನೆ ಮಾಡಿದ್ಯಾ? ಪೊಲೀಸ್ ಯಾರಿಗೂ ತಲೆ ತಗ್ಗಿಸಬಾರ್ದು ಮಿಸ್ಟರ್ ಜಯರಾಜ್. ಕೇವಲ ನ್ಯಾಯಕ್ಕೆ ಮಾತ್ರ ತಲೆಬಾಗ್ಬೇಕು. ಅನ್ಯಾಯದ ವಿರುದ್ಧ ತಿರುಗಿ ನಿಲ್ಬೇಕು. ಸರ್ಕಾರ ನಿಮ್ಗೆ ಸಂಬಳ ಕೊಡೋದು ಜನಸೇವೆ ಮಾಡಕ್ಕೆ. ಆದ್ರೆ ನೀವು ಶ್ರೀಮಂತರು, ಕಳ್ಳರು, ಖದೀಮ್ರು, ಕೊಲೆಗಡಕರ ಗುಲಾಮರಾಗಿ ಅವರ ಎಂಜಲ್ ಕಾಸ್ಗೆ ಹಲ್ಲಿಗಿಂಜಿ ಅವರ ಎದುರು ತಲೆ ತಗ್ಸಿ ಕೈ ಕಟ್ಟಿ ನಿಲ್ತೀರಾ. ಇದನ್ನ ನಿನ್ನ ಹೆತ್ತ ತಾಯಿ, ಕಟ್ಕೊಂಡ ಹೆಂಡತಿ, ನಿನ್ಗೆ ಹುಟ್ಟಿರೋ ಮಕ್ಕಳು ಒಪ್ಪಲ್ಲ. ಅರ್ಥ ಮಾಡ್ಕೋ. ಇನ್ನಾದ್ರೂ ತಗೊಳ್ಳೋ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡು. ಹಿಂದೆ ನೀನ್ ನೋಡಿದ್ದು ಬದುಕಲ್ಲ ಜಯರಾಜ್, ಮುಂದೆ ನೀನ್ ರೂಪಿಸ್ಕೊಳ್ಳೋದೇ ಬದುಕು. ಸುಧಾ ಹೊರಗೆ. ಅಕ್ಷಯ್, ಎಸ್ ಅಕ್ಷಯ್, ನೀನಿಗ್ ಮನಸ್ಸು ಕೊಟ್ಟು ಮೂರ್ಖ ಅನ್ಸ್ಕೊಂಡ ದೊಡ್ಡ ನನ್ ಮಗ. ಫೂಲ್ ಫೂಲ್. ನೀನು ಏನೇ ಅನ್ಕೊಂಡ್ಬಿಟ್ಟಿದ್ಯಾ? ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೇನಾ ಅಥವಾ ರಂಭೆನಾ? ಯಾರು ಯಾರು ನೀನು? ಪ್ರೀತಿಸೋ ಹೃದಯನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ದಿರೋ ನೀನು ಒಂದು ಹೆಣ್ಣ. ಅಕ್ಷಯ್, ಏನಿದೆಲ್ಲ ಕುಡ್ಕೊಂಡ್ ಬಂದು ಏನ್ ಮಾಡ್ತಿದ್ಯಾ? ನಾನು ಕುಡ್ದಿದ್ದೀನಿ. ಅದನ್ನ ಕೇಳಕ್ಕೆ ನೀನ್ ಯಾರು? ನನ್ ಬಂಧುನ ಅಥವಾ ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೋ ಲೈಫ್ ಪಾರ್ಟ್ನರ? ಯಾರು? ಪ್ರೀತಿ ಅನ್ನೋ ಗಂಧನೆ ಗೊತ್ತಿಲ್ದಿರೋ ಮೃಗ ನೀನು. ನಾನು ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೂಡ ಗಿಡಿ ಹಾಕಿದ್ದೀನಿ. ಆದ್ರೆ ನೀನ್ ಯಾಕೆ ನನಗೆ ದೂರ ಮಾಡ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ? ನಿನ್ ಬಗ್ಗೆ ನನ್ನ ಹೃದಯದಲ್ಲಿ ಪ್ರೀತಿ ಹುಟ್ಟಿದೆ ತಪ್ಪ? ನಿನ್ನ ಹತ್ರ ಮಾತಾಡಿದೆ ತಪ್ಪ? ಹೇಳು ಸುಧಾ, ಹೇಳು. ಅಕ್ಷಯ್, please try to understand my position. I don't want to understand your bloody position. Remember one thing. ನನ್ನ ಹೃದಯನ ನೀನು ಯಾವತ್ತೋ ಕೊಟ್ಬಿಟ್ಟೆ. ಬದುಕಿದ್ರೆ ನಿನ್ ಜೊತೆಲೇ ಬದುಕ್ತೀನಿ. ಇಲ್ದೆ ಹೋದ್ರೆ ನಿನ್ನ ನೆನಪಿನಲ್ಲೇ ಸಾಯ್ತೀನಿ. ಹುಷಾರ್. ನೋಡಿ, ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಅವಳ ಮನಸ್ಸಿಗೆ ಸ್ವಲ್ಪ ನೋವಾರು ನನಗೆ ಸಹಿಸಕ್ಕಾಗೋದಿಲ್ಲ. ಅವಳಿಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಹೆಣ್ಣು ನಮಗೆ ಹಿಡಿಸಿದೆ, ತಾಂಬೂಲ ಬದಲಾಯಿಸ್ಕೊಳ್ಳೋಣವೇ? ಮಾಡ್ಕೋಬಹುದಲ್ಲ? ಕಾನ್ಸ್ಟೇಬಲ್ಸ್, ಗೋ ಅಂಡ್ ಸರ್ಚ್. ಇನ್ಸ್ಪೆಕ್ಟರ್, ಏನಿದೆಲ್ಲ? ನಿಮ್ ಮನೆಯಲ್ಲಿ ಪ್ರಾಸ್ಟಿಟ್ಯೂಷನ್ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್, ವಾಟ್ ಯು ಮೀನ್? ನಾನು ಯಾರು ಗೊತ್ತಾ? ಕ್ರಿಮಿನಲ್ ಲಾಯರ್ ಜಗಪತಿ ರಾಜ್. ಅದರ ಅವಶ್ಯಕತೆ ನನಗಿಲ್ಲ. ಇವರನ್ನೆಲ್ಲ ಯಾರು ಅಂತ ಹೇಳ್ತೀರಾ? ಇವರೆಲ್ಲ ನನ್ನ ಮಗಳ ಫ್ರೆಂಡ್ಸ್. ಫ್ರೆಂಡ್ಸ್? ಇಲ್ಲ ಸರ್, ಇವರೇ ನಮ್ಮನ್ನ ಕರ್ಸಿ ಕೆಲಸ ಮಾಡಿಸ್ತಾರೆ. ಸುಳ್ಳು ಸುಳ್ಳು. ಇವರೆಲ್ಲ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಮತ್ತೆ ಇವರೆಲ್ಲ ಯಾಕೆ ಮನೇಲಿದ್ದಾರೆ? ಏಯ್, ಏನೋ ನೋಡ್ತಾ ಇದ್ರಾ? ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳಿ ಇನ್ಸ್ಪೆಕ್ಟರ್. ನಾವು ಅಂಥವ್ರಲ್ಲ ಇನ್ಸ್ಪೆಕ್ಟರ್, ಮರ್ಯಾದಸ್ಥರು ಇನ್ಸ್ಪೆಕ್ಟರ್. ಇನ್ನು ಯಾಕೆ ಮುಖ ನೋಡ್ತೀರಾ? ಉತ್ತರ ಮೇಲೆ ಸಸ್ಯ ಮಾಡ್ಕೊಂಡ್ಬಿಟ್ರೆ ನಮ್ಮ ಮನೆ ಉತ್ತರ ನೋಡಿ ನೋಡಿ ಮಾತು ಕೇಳಿ. ಅಯ್ಯ, ಅಯ್ಯೋ, ಹೋಗ್ಬೇಡಿ ಹೋಗ್ಬೇಡಿ. ಅಯ್ಯೋ, ಹೋಗ್ಬೇಡ್ರಮ್ಮ. ಅಯ್ಯೋ, ಹೋಗ್ಬೇಡ. ಏನ್ರಿ ಇದೆಲ್ಲ? ಅದನ್ನ ನಾನು ಹೇಳ್ತೀನಿ. ತಪ್ಪು ಮಾಡೋದು ಸುಲಭ, ಆದ್ರೆ ಅದನ್ನ ಅನುಭವಿಸೋದು ತುಂಬಾ ಕಷ್ಟ ಅಲ್ವಾ ಲಾಯರ್ ಸಾಹೇಬ್ರೆ? ಆವತ್ತು ನನ್ನ ಸೂಳೆ ಸೂಳೆ ಅಂತ ಹೇಳಿ ನಿಮ್ಮ ಪ್ರತಿಭೆನೆಲ್ಲ ತೋರಿಸಿ ನನ್ನ ಜೈಲಿಗೆ ಕಳಿಸಿದ್ರಲ್ಲ, ಅದೇ ಸುಧಾ. ಸತ್ಯನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದು ಮಾತ್ರ ನಿಮ್ ಕೆಲಸ ಅಲ್ಲ ವಕೀಲ್ ಸಾಹೇಬ್ರೆ. ನೀವ್ ಹೇಳೋ ಒಂದೊಂದು ಸುಳ್ಳಿನ ಹಿಂದೆ ಒಂದೊಂದು ಭವಿಷ್ಯ ಇರುತ್ತೆ, ಒಂದೊಂದು ಸಂಸಾರನೇ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಇನ್ಮೇಲಾದ್ರೂ ನೊಂದು ಜನರ ಶಾಪ ನಿಮ್ ಹೆಂಡತಿ ಮಕ್ಕಳನ್ನ ತಟ್ಟದೇ ಇರೋ ಹಾಗೆ ನೋಡ್ಕೊಳ್ಳಿ. ನಾನೀಗ ಮನಸ್ಸು ಮಾಡಿದ್ರೆ ನಿನ್ನ ಮಗಳ ಭವಿಷ್ಯನ ಬೂದಿ ಮಾಡ್ಬೋದು, ಆದ್ರೆ ನಾನು ಆ ಜಾತಿಯವಳಲ್ಲ. ಮೈಂಡ್ ಇಟ್. ರೀಟಾ, ಸುಮ್ಮನೆ ಏನ್ರಿ ನೀವು? ಫ್ಲೈಟಿಗೆ ಲೇಟ್ ಆಗ್ತಾ ಇದೆ, ಇಲ್ಲಿ ನೀವು ನೋಡಿದ್ರೆ. ನಿನ್ನ ಬಿಟ್ಟು ಒಂದು ವಾರ ಇರ್ಬೇಕಲ್ಲ, ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಪಾಪು,
ಸರ್, ಏನಿದು ನಿಮ್ ಕಣ್ಣಲ್ಲಿ ನೀರು? ಇದು ಬರೀ ನೀರಲ್ಲ ಸುಧಾ, ನನ್ನ ವಂಶನ ನಿರ್ವಂಶ ಮಾಡಿದವ್ರನ್ನ ಜೀವಂತವಾಗಿ ಸುಡೋ ಬಿಸಿ ರಕ್ತ. ನನ್ನ ಕಣ್ಣು ಮುಂದೆನೆ ನನ್ನ ಹೆಂಡತಿ ಮಗುನ ಕೊಂದು ನನ್ನನ್ನು ಅನಾಥರಾಗಿ ಮಾಡಿದ ಆ ಮೋಹನ್ ರಾಯ್ನ ಛಿದ್ರ ಛಿದ್ರ ಮಾಡೋ ಜ್ವಾಲಾರಸ. ಸಮಾಧಾನ ಮಾಡ್ಕೊಳ್ಳಿ ಸರ್. ಕಳೆದು ಹೋದ ಘಟನೆಗಳನ್ನ ಮೆಲುಕು ಹಾಕ್ತಿದ್ರೆ ದುಃಖ ನೋವುಗಳು ನಮ್ಮನ್ನ ಆವರಿಸ್ಕೊಳಿತೇ ಹೊರತು ನೆಮ್ಮದಿ ತರಲ್ಲ. ಸುಧಾ, ನಾವು ಹೃದಯವನ್ನ ಎಷ್ಟೇ ಕಲ್ ಮಾಡ್ಕೊಂಡ್ರು ಒಂದೊಂದ್ಸಲ ಪರಿಸ್ಥಿತಿ ಸನ್ನಿವೇಶಗಳು ಕರಗಿಸಿ ನೀರ್ ಮಾಡ್ಬಿಡ್ತವೆ. ನಿಮ್ ನೋವು ನನಗೆ ಅರ್ಥವಾಗುತ್ತೆ ಸರ್. ಹಣದ ಮದದಲ್ಲಿ ಮೆರಿತಿರೋ ಆ ಮೋಹನ್ ರಾಯ್ನ ಇನ್ನು ಹೊಸ್ಕ ಹಾಕೋದು ಕೆಲವೇ ಕ್ಷಣದ ಮಾತು. ನೋ ನೋ, ಅವನಷ್ಟು ಸುಲಭವಾಗಿ ಸಾಯ್ಬಾರ್ದು ಸುಧಾ, ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ಒಂದೊಂದು ಕ್ಷಣನೂ ನರಳಿ ನರಳಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು. ಇನ್ನೊಂದು ಜೀವದ ಜೊತೆ ಚೆಲ್ಲಾಟ ಆಡೋ ಅವನಿಗೆ ನಾವು ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು. ಬತ್ತಿ ಹೋದ ಬಾಯಿಂದ ಕಾಪಾಡಿ ಕಾಪಾಡಿ ಅಂತ ಕಿರಿಚ್ಕೊಂಡು ಪ್ರಾಣ ಬಿಡಬೇಕು. ಆಗ್ಲೇ ಆಗ್ಲೇ ನನ್ನ ನಿನ್ನ ಸೇಡಿನ ಬೆಂಕಿ ಶಮನ ಆಗೋದು. ಎಸ್ ಸರ್, ಅವನ ಹೃದಯ ಬಡ್ತಾನೆ ನಿಂತು ಹೋಗೋ ಅಂತ ಇನ್ನೊಂದು ಬಾಂಬ್ ಸಿದ್ಧವಾಗಿದೆ. ಅತಿ ಶೀಘ್ರದಲ್ಲೇ ಬ್ಲಾಸ್ಟ್ ಆಗುತ್ತೆ. ಸರ್ ಸರ್, ಅರ್ಜೆಂಟ್ ಮ್ಯಾಟ್ರ್ ಸರ್. ಏನಯ್ಯ, ನಿಮ್ಗೆ ಪೂಜೆ ಮಾಡಕ್ ಬಿಡಲ್ವಾ? ಅದಕ್ಕಿಂತ ಮುಖ್ಯವಾದ ವಿಷಯ ಸರ್. ತಲೆ ತಿನ್ಬೇಡ, ಏನ್ ವಿಷಯ ಹೇಳು. ಹೆಸರು ಸಲ್ಮಾ. ಗಂಡನ ಅಂಡರ್ ವರ್ಲ್ಡ್ನವ್ರು ಕೊಂದುಬಿಟ್ರು. ಕೋಟ್ಯಂತರ ರೂಪಾಯಿ ಆಸ್ತಿ. ಈಗ ಅವಳು ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಒಂಟಿ ಜೀವಿ. ತನ್ನ ಗಂಡನಿಗೆ ಬಂದ ಗತಿ ತನಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಭಯ. ಇರೋದ್ನೆಲ್ಲ ಮಾರ್ಕೊಂಡು ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಇದ್ದಾಳೆ ಸರ್. 300 ಕೋಟಿ ಆಸ್ತಿನ 30 ಕೋಟಿ ಕೊಡಕ್ಕೆ ರೆಡಿ ಆಗಿದ್ದಾಳೆ ಸರ್. ಸರ್, ತಾವು ಮನಸ್ಸು ಮಾಡಿದ್ರೆ ಒಂದೇ ಒಂದ್ ದಿನಕ್ಕೆ 300 ಕೋಟಿ ಸರ್. ಹೌದು ಸರ್. ಸರ್, ಅದ್ರಲ್ಲಿ ನನಗೂ 10% ಇರುತ್ತೆ ಸರ್. ಈಗ ಅವಳು ಎಲ್ಲಿದ್ದಾಳೆ? ಹಲೋ, ಹಲೋ. I'm Salma. I'm Mohan Rao. Please. Ladies first. You're so young. ನಾನೇನೋ ನಿಮ್ಗೆ ಬಹಳನೇ ವಯಸ್ಸಾಗಿರುತ್ತೆ ಅನ್ಕೊಂಡಿದ್ದೆ. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ವಿದ್ವೆ. ಐ ಆಮ್ ಸೋ ಸಾರಿ. Leave it. वो गया ऊपर, मैं आई नीचे. इसमें सोचने के लिए क्या है? ಅವ್ರು ನನ್ನ ಮದ್ವೆ ಆಗಿದ್ರೆ ಹೊರತು ನನಗೆ ಒಂದಿನನೂ ಗಂಡ ಆಗಿರ್ಲಿಲ್ಲ. ಅಟ್ಲೀಸ್ಟ್ ನಿಮ್ ಥರ ಹ್ಯಾಂಡ್ಸಮ್ ಆಗಿರ್ಲಿ. What do you mean? Yes, you are so smart. छोड़ो, काम की बात करो. ಓಕೆ, ಕಾಮ್ ಕಿ ಬಾತ್ ಕರ್ತೆ ಹೈ. ನಾನು ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದೆ. ಇಮಿಡಿಯೇಟ್ ಆಗಿ 30 ಕೋಟಿ ಪೇಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 5 ದಿನದ ಟೈಮ್ ಆದ್ರೂ ಬೇಕು. ಐ ಆಮ್ ಸಾರಿ ಸರ್, ನನಗೆ 5 ನಿಮಿಷನೂ ಕಳೆಯೋದು ತುಂಬಾ ಕಷ್ಟ ಆಗ್ತಿದೆ. ಬಿಕಾಸ್ ನಾನು ತುಂಬಾ ಅಪಾಯದಲ್ಲಿದ್ದೀನಿ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ತುಂಬಾ ನಡುಕ್ತಾ ಇದ್ದೀನಿ. ಪ್ಲೀಸ್ ಸರ್, ಹೆಲ್ಪ್ ಮೀ. ಏಯ್, ವೈ ಆರ್ ಯು ಅಫ್ರೇಡ್? ಯಾಕೆ ಹೆದರ್ತೀರಾ? ಐ ಆಮ್ ಹಿಯರ್. ನಿಮ್ಗೇನ್ ಸೆಕ್ಯೂರಿಟೀಸ್ ಬೇಕೋ ನಾ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರನ್ನ ನನ್ನ ಸ್ನೇಹಿತರು ನನಗೆ ಖುಷಿ ಆಗ್ತಿದೆ. ವಾಟ್ ಅಬೌಟ್ ಮನಿ? I'll make the arrangements. What about you? With pleasure.
ಹಲೋ ಮೋಹನ್ ರಾಯ್ ಹಿಯರ್. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಮೋಹನ್ ರಾಯ್. ಹಲೋ, ಯಾರು ಮಾತಾಡ್ತಾ ಇರೋದು? ನಿನ್ ಹಣೆ ಬರಹನ ಬರೆಯಕ್ ಹೊರಟಿರೋ ಸುಧಾ. ನಿದ್ದೆ ಮಾಡಿದ್ ಸಾಕು, ಎದ್ದು ಪೇಪರ್ ಓದು. ಈ ಕ್ಷಣದಿಂದ ನಿನಗ್ ಬೀಳೋದೆಲ್ಲ ಕೆಟ್ಟ ಕನಸು. ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಕೇಳಿದ್ಯಾ? ಆವತ್ತು ನಿನ್ ಹತ್ರ ದುಡ್ಡಿತ್ತು, ಪವರ್ ಇತ್ತು, ಗೆದ್ದು ಬಿಟ್ಟೆ. ಆದ್ರೆ ಇವತ್ತು ಅವೆರಡು ನನ್ನ ಹತ್ರ ಇವೆ. ಇಲ್ಲಿವರೆಗೂ ನಡೆದಿದ್ದು ಬರೀ ಪ್ರಾರಂಭ ಅಷ್ಟೇ. ಇನ್ಮೇಲ್ ನಡೆಯೋದೆ ಕುರುಕ್ಷೇತ್ರ. ನಾನಂತೂ ಗೆಲ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನೀನಂತೂ ಸತ್ತೇ ಸಾಯ್ತೀಯ. ಗುಡ್ ಲಕ್. ನಮಸ್ಕಾರ. ಖ್ಯಾತ ವಾಣಿಜ್ಯೋದ್ಯಮಿ ರಾಬರ್ಟ್ನ ಮೋಸಗೊಳಿಸಿ ಅವರ ಸಕಲ ಆಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದ ಮೋಹನ್ ರವರ ಮೋಸವನ್ನು ಸುಧಾ ತನ್ನ ಜಾಣ್ಮೆಯಿಂದ ಬಯಲುಗೊಳಿಸಿ ರಾಬರ್ಟ್ ಅವರಿಗೆ ತಮ್ಮ ಆಸ್ತಿ ಸಲ್ಲುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾಳೆ. ಹಲೋ ಸುಧಾ ಪ್ಲೀಸ್ ಡೋಂಟ್ ಕೀಪ್ ದ ಫೋನ್ ಡೌನ್. ಸುಧಾ ನಿನ್ನ ಹತ್ರ ಕ್ಷಮೆ ಯಾಚಿಸೋದಕ್ಕೆ. ಸುಧಾ ಪ್ಲೀಸ್ ನೋಡು, ನಾನ್ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ಈ ತಪ್ಪು ಅಂತ ಹೇಳಿ ದಂಡ್ಸೋರಿದ್ದಿದ್ರೆ ನನ್ನ ಜೀವನ ಬೇರೆ ತರ ಇರ್ತಾ ಇತ್ತು. ಸುಧಾ, ನನ್ನಿಂದ ಜೀವನದಲ್ಲಿ ಹಾಳಾದ ಹೆಣ್ಣು ಯಾವತ್ತೂ ಈ ರೀತಿ ತಿರುಗಿ ಬಿದ್ದಿರ್ಲಿಲ್ಲ. ಹಾಳಾದ ಹೆಣ್ಣು ತಿರುಗಿ ಬಿದ್ರೆ ಏನಾಗತ್ತೆ ಅಂತ ನಿನ್ನಿಂದ ನಾನು ತಿಳ್ಕೊಂಡೆ. ಸುಧಾ, ಐ ಆಮ್ ಸಾರಿ. ನಿನ್ನ ಹೆಸರಿಡಿದು ಕರೆಯೋ ಯೋಗ್ಯತೆ ಕೂಡ ನನಗಿಲ್ಲ. ನೋಡು, ಇವತ್ತಿನ ದಿವಸ ಸಮಾಜದಲ್ಲಿ ಕೊಲೆ, ಸುಲಿಗೆ, ದರೋಡೆ ಅಷ್ಟೇ ಯಾಕೆ, ದೇಶದ್ರೋಹ ಮಾಡಿದವ್ರನ್ನು ಕೂಡ ಕ್ಷಮಿಸಿ ನಮ್ ಗೌರ್ಮೆಂಟ್ ಅವರು ಒಳ್ಳೆ ರೀತಿಲಿ ಬದುಕೋದಿಕ್ಕೆ ದಾರಿ ಕಲ್ಪಿಸ್ಕೊಡ್ತಾ ಇದ್ದಾರೆ. ಹಾಗಂತ ನಾನು ಮಾಡಿದ ತಪ್ಪು ಬಹಳ ಸಣ್ಣದು ಅಂತ ನಾನು ಸಮರ್ಥಿಸ್ಕೊಂತಿಲ್ಲ. ಒಂದೇ ಒಂದ್ಸಲ ನಾನು ಕ್ಷಮಿಸಿದ್ದೀನಿ ಅಂತ ಹೇಳು ಸಾಕು. ಸಮಾಜದಲ್ಲಿ 10 ಜನಕ್ಕೆ ಸಹಾಯ ಆಗುವಂತ ವ್ಯಕ್ತಿಯಾಗಿ ಬದುಕ್ತೀನಿ. ಪ್ಲೀಸ್ ಸುಧಾ. ನೀನು ಮಾಡ್ತಿರೋ ನಾಟಕನ ಯಾವ್ದಾದ್ರು ಡೈರೆಕ್ಟರ್ ನೋಡಿದ್ರೆ ನಿನ್ನ ಸಿನಿಮಾ ಹೀರೋ ಆಗಿ ಬುಕ್ ಮಾಡ್ತಾರೆ. ಟ್ರೈ ಮಾಡು. ಸುಧಾ ಪ್ಲೀಸ್. ನಾನೇನ್ ತಪ್ಪು ಮಾಡಿದೆ ಮೇಡಮ್? ಯಾರನ್ನ ಕೇಳಿ ರಾಸ್ಕಲ್ ನನ್ನ ಆಫೀಸಲ್ಲಿ ಬಿಟ್ಟು ನನ್ನ ಪರ್ಮಿಷನ್ ಇಲ್ಲ, ಅನ್ನೋನ್ ಪರ್ಸನ್ ಎಂಟ್ರಿ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ? ಥ್ರೋ ಹಿಮ್ ಔಟ್. ಸುಧಾ ಪ್ಲೀಸ್. ನನ್ನಿಂದ ತಪ್ಪಾಗಿದೆ ನಿಜ, ಒಪ್ಕೋತೀನಿ. ಈಗ ನಾನು ಬದಲಾಗಬೇಕು ಅಂತಿದ್ದೀನಿ. ದಯವಿಟ್ಟು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡ ಸುಧಾ. ನನಗೀಗ ಹಣ ಅಂತಸ್ತು ಯಾವ್ದ್ರ ಮೇಲೂ ಮೋಹ ಇಲ್ಲ. ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ನೀನ್ ನನ್ನ ಹತ್ರ ಕಿತ್ಕೊಂಡಿದ್ಯಾ ಅಂತ ನನ್ಗೆ ಯಾವ ದ್ವೇಷನೂ ಇಲ್ಲಮ್ಮ. ನೋಡು, ನನ್ನ ತಪ್ಪು ನನಗೆ ಅರ್ಥ ಆಗಿ ಹೊಸ ಜೀವನ ಶುರು ಮಾಡ್ಬೇಕು ಅಂತಿದ್ದೀನಿ. ದಯವಿಟ್ಟು ನೀನ್ ಒಪ್ಕೊಂಡ್ರೆ ನಿನ್ನ ಮದುವೆ ಆಗ್ತೀನಿ. ಪ್ಲೀಸ್ ಸುಧಾ, ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಆಸೆ ಈಡೇರಿಸು. ಸುಧಾ, ನಿನ್ ಕಾಲಿಡ್ದು ಕೇಳ್ಕೊತೀನಿ. ಸುಧಾ, ಒಂದ್ ನಿಮಿಷ. ಈ ವಿಷ ಕುಡಿದು ಪ್ರಾಣ ಬಿಡ್ತೀನಿ. ನನ್ ಪ್ರಾಣ ಮುಖ್ಯನೋ ನಿನ್ ದ್ವೇಷ ಮುಖ್ಯನೋ ಕೊನೆ ಸಲ ಯೋಚನೆ ಮಾಡು. ನಿನ್ನ ನಾಟಕಕ್ಕೆಲ್ಲ ಮರಳಾಗಿ ಮೋಸ ಹೋಗೋಕೆ ನಿನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಆ ಹಳೆ ಸುಧಾ ಅಲ್ಲ. ಗೆಟ್ ಲಾಸ್ಟ್.
ಅವ್ರು ನಿಜವಾಗ್ಲೂ ವಿಷ ಕುಡಿದ್ಬಿಟ್ಟು ಸಾಯ ಸ್ಥಿತಿಯಲ್ಲಿದ್ದಾರೆ. ಸೆಕ್ರೆಟರಿ, ಆಂಬ್ಯುಲೆನ್ಸ್ ಫೋನ್ ಮಾಡಿ. ಓಕೆ ಮೇಡಮ್. ನಥಿಂಗ್ ಟು ವರಿ. ಸರಿಯಾದ ಟೈಮಿಗೆ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀರಾ. ಇನ್ 2 ನಿಮಿಷ ಲೇಟ್ ಆಗಿದ್ದಿದ್ರೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ನೌ ಹಿ ಈಸ್ ಔಟ್ ಆಫ್ ಡೇಂಜರ್. ಸುಧಾ, ಏನಮ್ಮ ಒಂಥರ ಇದೆಯಾ? ಏನೂ ಇಲ್ಲಮ್ಮ. ಸುಧಾ, ನಾನ್ ನಿನ್ ತಾಯಿನಮ್ಮ. ನನ್ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ನನಗಾಗಲ್ವಾ? ಏನಮ್ಮ, ಏನಾಯ್ತು? ಅಮ್ಮ, ನನ್ ಜೀವನದಲ್ಲಿ ಆ ಮೋಹನ್ ರಾಯ್ ಪುನಃ ಆಟಾಡ್ತಿದ್ದಾನಮ್ಮ. ನಾನು ಎಲ್ಲಿ ಹೋದ್ರು ಹಿಂದೆ ಬರ್ತಾನೆ, ಅಡ್ಡ ಹಾಕ್ತಾನೆ. ಜನ ಎಲ್ಲ ನೋಡೋ ಹಾಗೆ ರಂಪ ಮಾಡಿ ಕ್ಷಮಿಸು ಅಂತ ಬೇಡ್ಕೋತಾನಮ್ಮ. ನನಗೊಂದು ಅರ್ಥನೇ ಆಗ್ತಿಲ್ಲ. ಇವತ್ತು ಏನ್ ಮಾಡ್ದ ಗೊತ್ತಾ? ಆಫೀಸಿಗೆ ಬಂದು ಅಡ್ಡ ಹಾಕಿ ನೀನ್ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ವಿಷ ಕುಡ್ದು ಸಾಯ್ತೀನಿ ಅಂತ ಹೇಳಿ ಗಲಾಟೆ ಮಾಡಿ ನಿಜವಾಗ್ಲೂ ವಿಷ ಕುಡ್ದೇ ಬಿಟ್ಟ. ಕೊನೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದೆ. ಅವನ್ ಟೈಮ್ ಚೆನ್ನಾಗಿತ್ತು, ಸಾಯ್ಲಿಲ್ಲ, ಬದುಕ್ಬಿಟ್ಟ. ಅವನ್ ಲೈಫ್ ನ ಬೂದಿ ಮಾಡ್ಬೇಕು ಅಂತ ನಾನು ಹೊರಟಿದ್ರೆ ಪುನಃ ಅವನ್ ನನ್ನ ಲೈಫ್ ನಲ್ಲಿ ಚೆಲ್ಲಾಟ ಆಡ್ತಿದ್ದಾನೆ. ಸುಧಾ, ನಾನೊಂದ್ ಮಾತು ಹೇಳಿದ್ರೆ ನೀನ್ ತಪ್ಪು ತಿಳ್ಕೊಳಲ್ಲ ಅಲ್ಲ? ಏನಮ್ಮ? ನೀನು ಅವನನ್ನೇ ಮದ್ವೆ ಆಗೋದು ಸರಿ ಅನ್ಸುತ್ತೆ. ಅಮ್ಮ, ಏನ್ ಹೇಳ್ತಿದೀಯಾ? ಹೌದಮ್ಮ, ನನ್ ಮಾತು ನಿನ್ಗೆ ಸ್ವಲ್ಪ ಖಾರವಾಗಿ ಅನ್ನಿಸ್ಬೋದು. ಇಲ್ಲಮ್ಮ, ವಿಷವಾಗ್ತಿದೆ. ಇನ್ನೇನಮ್ಮ, ಯಾವ ನೀಚಿನಿಂದ ನನ್ನ ಜೀವನ ಹಾಳಾಗಿ ನನ್ನ ಭವಿಷ್ಯ ನುಚ್ಚು ನೂರಾಯ್ತೋ ಆ ದುರಾಳನೆ ನನ್ ಮದ್ವೆ ಆಗ್ಬೇಕು ಅಂತೀಯಾ? ಹಾಗಲ್ಲಮ್ಮ ನಾ ಹೇಳ್ತಿರೋದು. ಮತ್ತಿನ್ನೇನಮ್ಮ ನೀ ಹೇಳ್ತಿರೋದು? ಹೆಣ್ಣು ಅಂದ್ರೆ ಆಟದ ಗೊಂಬೆ ಅನ್ಕೊಂಡ್ಯಾ? ಸರಿ ಕಂಡ್ರೆ ಸಾಕು ಜೊಲ್ ಸುರಿಸ್ಕೊಂಡು ಬೀದಿ ಗೂಳಿ ತರ ಹೆಣ್ಣಿನ ಜೀವನದಲ್ಲಿ ಬಿರುಗಾಳಿ ಎಬ್ಸೋ ಆ ಲೋಫರ್ ಕೈಲಿ ನಾಳೆ ಕಟ್ಟಿಸ್ಕೊಂತೀಯಾ? ಇಲ್ಲಮ್ಮ, ಅವನ್ ಮಾಡಿರೋ ತಪ್ಪಿನ ಅರಿವು ಅವನಿಗಾಗಿದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಗಂಡಸು ತಪ್ಪು ಮಾಡೋದು ಸಹಜ. ಆದ್ರೆ ಇವನು ಸ್ವಲ್ಪ ಜಾಸ್ತಿ ತಪ್ಪನ್ನೇ ಮಾಡಿರ್ಬಹುದು. ಯಾವ ತಪ್ಪು ಮಾಡಿದ ಗಂಡಸನ್ನ ಇವತ್ತು ಜಗತ್ನಲ್ಲಿ ಗುರ್ತಿಸೋದಕ್ಕೆ ಸಾಧ್ಯ ಇಲ್ಲಮ್ಮ. ನೋಡು, ಗಂಡಸು ಏನೇ ತಪ್ಪು ಮಾಡಿದ್ರು ಕ್ಷಮಿಸೋದು ಹೆಣ್ಣಿನ ಧರ್ಮ, ಹೆಣ್ಣಿನ ದೊಡ್ಡತನಮ್ಮ. ನೋಡು, ಆ ಮೋಹನ್ ರಾಯ್ ಇವತ್ತು ಪಶ್ಚಾತ್ತಾಪ ಪಟ್ಟು ನಿನಗೋಸ್ಕರ ವಿಷ ಕುಡಿದು ಸಾಯೋ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ನೀನ್ ಯೋಚನೆ ಮಾಡ್ಬೇಕತ್ತೇಮ್ಮ. ನಿನಗೂ ಒಬ್ಳು ತಂಗಿ ಇದ್ದಾಳೆ, ಅವಳಿಗೂ ಮದ್ವೆ ಆಗ್ಬೇಕು. ಅವಳ ಭವಿಷ್ಯನೂ ಮುಖ್ಯನಮ್ಮ. ನೀನ್ ಏನೇ ಆಸ್ತಿ ಅಂತಸ್ತು ಸಂಪಾದಿಸಿದ್ರು ಮರ್ಯಾದೆ ಮುಂದೆ ಯಾವುದೂ ಇಲ್ಲಮ್ಮ. ಈಗಾಗ್ಲೇ ನಿನ್ ಮೇಲಿರೋ ಕಳಂಕನೇ ಸಾಕು. ಯಾವ ಮನುಷ್ಯನಿಂದ ನಿನಗ ಅಪ್ಪನಾಗಿದ್ಯೋ ಆ ಮನುಷ್ಯನೇ ನಿನ್ ಕೈ ಹಿಡಿದ್ರೆ ಆ ಕಳಂಕಕ್ಕೆ ಮುಕ್ತಿ ಸಿಗುತ್ತಮ್ಮ. ಅದರಿಂದ ನಿನ್ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿನ್ ತಂಗಿ ಜೀವನನು ಸೊಗಸಾಗಿರುತ್ತೆ. ಯೋಚನೆ ಮಾಡಮ್ಮ.
ಸಿಹಿತ ಯೌವನದಲ್ಲಿ ಸ್ವೀಕರಿಸು ಸ್ವೀಕರಿಸು ಒಲವಿನ ಸ್ವಾಗತ ಅದರದ ಅಮೃತ ಸಿಕತನ ಈ ಸರಸ ಕಲೆ ಈ ಲಲಿತನತೆ ಈ ಹೊಂಗೊಳ್ಳಲು ಆಹ್ವಾನ ನಿಂದು ಸಮ್ಮಿಲನ ನಂದು ಸುಖತಾ ಯೌವನದಲ್ಲಿ ಸ್ವೀಕರಿಸು ಸ್ವೀಕರಿಸು ಒಲವಿನ ಸ್ವಾಗತ ಅದರದ ಅಮೃತವ ಸ್ವೀಕರಿಸು ಸ್ವೀಕರಿಸು ಅರಳಿದ ಯೌವನವ ಕೆರಳಿದ ಮೈಮನವ ಯಾರಿ ಯಾರಿ ಬಯ್ಯಾರಿ ಯಾರಿ ಸಿಂಗಾರಿ ಮಲ್ಲಿಗೆ ದಳವ ಬೆಂಕಿಯ ಛಳವ ಕಾಂಚನ ಮೃಗವ ಯಾರು ಯಾರಿಗಳು ಸ್ವೀಕರಿಸು ಸ್ವೀಕರಿಸು ಒಲವಿನ ಸ್ವಾಗತ ಅದರ ಅಮೃತವ ಹಲೋ ಹಾಯ್ ಸ್ವೀಟ್ ಹಾರ್ಟ್ ನಾನ್ ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ ಜ್ಞಾಪಕ ಇದೆಯಾ? ಹಾ ಹಾಗಾದ್ರೆ ಒಬ್ಳೆ ಮದುಮಗಳಾಗಿ ದೇವಸ್ಥಾನಕ್ಕೆ ಬಾ. ಓಕೆ ಸುಧಾ, ಮಂಟಪದಲ್ಲಿ ಮದ್ವೆ ಗಂಡೆ ಕಾಣ್ತಿಲ್ವಲೆ? ಪುರೋಹಿತ್ರೆ, ಮದ್ವೆ ಗಂಡೆಲಿ ಅಲ್ಲಿ ನೋಡಿ ಬರ್ತಾ ಇದಾರಮ್ಮ. ಹೇಗಿದೆ ಗಿಟ? ಏನಿದೆ ಹುಡುಗಾಟ? ಬೇಗ ಹೋಗಿ ರೆಡಿಯಾಗಿ, ಮುಹೂರ್ತ ಮೀರೋಗ್ತಿದೆ. ಸುಧಾ, ಇವತ್ತೆಷ್ಟು ಸಂತೋಷ ಆಗ್ತದೆ ಗೊತ್ತಾ? ಮೊದ್ಲು ಹೋಗಿ ರೆಡಿಯಾಗಿ, ಜನ ಎಲ್ಲ ಕಾಯ್ತಿದ್ದಾರೆ. ಬೇಗ ಬನ್ನಿ. ಏಯ್, ಮದ್ವೆ ಗಂಡು ಯಾವಾಗ್ಲೂ ರೆಡಿ. ಏ ಪುರೋಹಿತ, ಅರೆ ಅಲ್ಲಿ ಬಾ 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 ಬಾ. ಏನು ಇವನೇ ಮದ್ವೆ ಗಂಡು ಅಲ್ವಾ? ಏಯ್ ಇಟ್ಕೋ. ಈ ಅಮ್ಮ ಮೆಚ್ಚಿಂದ ಬೇಡ ಬೇಡ. ಇವನು ಗಂಡೆ, ಇವನು ಗಂಡೆ, ಇವನು ಗಂಡೆ, ಇವನು ಗಂಡೆ, ಇವನು ಗಂಡೆ, ಎಲ್ರೂ ನಿನ್ ಗಂಡಂದ್ರೆ. ಈಗ ಗೊತ್ತಾಯ್ತಾ ಈ ಮೋಹನ್ ರಾಯ್ ಎಷ್ಟು ಡಿಫ್ರೆಂಟ್ ಅಂತ? ಏನಮ್ಮ ನೋಡ್ತಾ ಇದ್ಯಾ? ಅಯ್ಯೋ, ಈ 10 ಜನರ ಜೊತೆನೂ ತಾಳಿ ಕಟ್ಸ್ಕೊಂಡು ಈ 10 ಜನರ ಜೊತೆನೂ ಸಂಸಾರ ಮಾಡೋದು ಹೆಂಗೆ ಅಂತ ಭಯನ? ದ್ರೌಪದಿ ಅಂತ ಪತಿವ್ರತನೆ 5 ಜನರ ಜೊತೆ ಸಂಸಾರ ಮಾಡಿದ್ಲು ಅಂತ ಕೇಳಿದೆಯಲ್ಲ? ಇದು ಕಲಿಯುಗ. ಅದಕ್ಕೆ 1:5 5 + 5 10. ತುಂಬಾ ಪುಣ್ಯ ಮಾಡಿದ್ದೆ.
ವರದಕ್ಷಿಣೆ ಇಲ್ಲದೆ ಈ ಕಾಲದಲ್ಲಿ 1 ವರ ಸಿಗೋದಿಲ್ಲ. ಅಂಥದ್ರಲ್ಲಿ ವರದಕ್ಷಿಣೆ ಇಲ್ಲದೆ 10 ವರಗಳು. ಎಂಜಾಯ್. ಯಾರಿಗುಂಟು ಯಾರಿಗಿಲ್ಲ. ಏಯ್, ಅವತ್ತೇನಂದೆ? ನೀನ್ ನನ್ನ ಕಾಲು ಬಿದ್ದು ಮದುವೆ ಆಗುವಂತ ಬೇಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹರ್ಕೊಂಡಿಲ್ಲ. ಈಗೇನಾಯ್ತು? ನೀನ್ ಬೇಡ ಅಂದ್ರೂ ತಡೆಯೋಕೆ ಯಾರು ಬರಲ್ಲ. ಇದುವರೆಗೂ ನನ್ನ ಲೈಫ್ನಲ್ಲಿ ಬಂದು ಹೋದ ಹುಡುಗಿರಲ್ಲ ನನ್ನ ಮೈಯಿಂದ ಬೆವರು ಬರ್ಸಿದ್ರೆ ಹೊರತು ಕಣ್ಣೀರು ಹರಿಸ್ಲಿಲ್ಲ. ನೀನು ಮನುಷ್ಯನಾಗಕ್ ಪ್ರಯತ್ನ ಪಡ್ತಾ ಇದೀಯ ಅನ್ಕೊಂಡು ನಿನ್ನ ಮಾತಿಗೆ ಮರಳಾಗಿ ಈ ಮದ್ವೆಗೆ ಒಪ್ಕೊಂಡೆ. ಆದ್ರೆ ನೀನೊಬ್ಬ ಊಸರು ಬಳ್ಳಿ ಅಂತ ನನಗೆ ಇವಾಗ ಗೊತ್ತಾಯ್ತು. ಏನ್ರ ಹರಿಕತೆ ಕೇಳ್ತಾ ಇದ್ದೀರಾ? ಮುಹೂರ್ತ ಮೀರೋಗತ್ತೆ, ಶುರು ಹಚ್ಕೊಳ್ಳಿ. ಏಯ್
ಮೋಹನ್ ರಾಯ್ ಒಬ್ಬ ಮಾನಸಿಕ ಸಮತೋಲನ ಕಳ್ಕೊಂಡ ವ್ಯಕ್ತಿ. ಅವನು ಮಾಡಿರೋ ಅಪರಾಧಗಳಿಗೆ ನಮ್ಮಿಂದ ಸ್ಪಷ್ಟ ದಾಖಲೆಗಳು ಹಾಗೂ ರೋಸಿ ಎಂಬ ಹೆಣ್ಣಿನ ಮೇಲೆ ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ನಾಶ ಮಾಡುವಾಗ ತೆಗೆದ ಫೋಟೋಗಳು ಇದರಲ್ಲಿವೆ. ಅಷ್ಟೇ ಅಲ್ಲದೆ ಮೋಹನ್ ರಾಯ್ ಎಂಬ ಶ್ರೀಮಂತಿಕೆಯಲ್ಲಿ ಸಿಕ್ಕಾಕೊಂಡು ಕರ್ತವ್ಯಕ್ಕೆ ದ್ರೋಹ ಬಗೆದು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಅಮಾಯಕ ಸುಧಾನ ಅಪರಾಧಿಯಾಗಿ ಮಾಡಿದ ಈ ಡಾಕ್ಟರ್, ಪೊಲೀಸ್, ಲಾಯರ್ ತಾವು ಮಾಡಿದ ತಪ್ಪುಗಳನ್ನ ಒಪ್ಕೊಂಡು ನಿಮ್ ಮುಂದೆ ನಿಂತಿದ್ದಾರೆ. ಯುವರ್ ಆನರ್, ಈ ಸುಧಾ ನಿರಪರಾಧಿನೋ ಅಪರಾಧಿನೋ ಅಂತ ತಾವೇ ತೀರ್ಮಾನ ಮಾಡಿ. ರಾಬರ್ಟ್ ರವರು ನ್ಯಾಯಾಲಯಕ್ಕೆ ಒದಗಿಸಿರುವ ಸಾಕ್ಷಿ ಪುರಾವೆಗಳನ್ನು ಪರಿಶೀಲಿಸಿದ ನಂತರ ಸುಧಾಳಿಗೆ ಕೇವಲ 6 ತಿಂಗಳ ಕಾಲ ಸಾದಾ ಜೈಲು ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಿದೆ. ದಯವಿಟ್ಟು ಗಲಾಟೆ ಮಾಡಬೇಡಿ ಪ್ಲೀಸ್. ಪ್ಲೀಸ್ ನನ್ನ ಮಾತು ಕೇಳಿ. ದಯವಿಟ್ಟು ಗಲಾಟೆ ಮಾಡಬೇಡಿ. ನಿಮ್ಗೆಲ್ಲ ಕೈ ಮುಗಿತಿದ್ದೀನಿ. ದಯವಿಟ್ಟು ನೋಡಿ, ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿದ್ದೀನಿ. ದಯವಿಟ್ಟು ಶಾಂತವಾಗಿರಿ. ನೀವೇನೇ ಹೇಳಿದ್ರು ನಾವು ನಿಮ್ಮನ್ನ ಜೈಲ್ಗೆ ಹೋಗ್ಬಿಡೋದಿಲ್ಲ. ನಮ್ ಪ್ರಾಣ ಹೋದ್ರೆ ಸರಿ, ನಿಮ್ಗೆ ಶಿಕ್ಷೆ ನೋಡಿ, ಆವೇಶ ಪಟ್ಟು ಯಾವುದೇ ಅನಾಹುತಕ್ಕೂ ಕಾರಣರಾಗಬೇಡಿ. ನನಗ್ ವಿಧಿಸಿರೋ ಶಿಕ್ಷೆ ಕೇವಲ 6 ತಿಂಗಳು ಮಾತ್ರ. ನಿಮ್ಮೆಲ್ಲರ ಆಶೀರ್ವಾದ ನನ್ ಮೇಲೆ ಇರೋದ್ರಿಂದ ಈ 6 ತಿಂಗಳನ್ನ 6 ದಿನದ ಹಾಗೆ ಕಳ್ಕೊಳ್ತೀನಿ. ಆಮೇಲೆ ನಿಮ್ಮೆಲ್ಲರ ಸೇವೆಗೆ ಈ ಸುಧಾ ಯಾವಾಗ್ಲೂ ಸಿದ್ಧವಾಗಿರ್ತಾಳೆ. ದಯವಿಟ್ಟು ದಯವಿಟ್ಟು ಎಲ್ಲರೂ ಶಾಂತವಾಗಿರಿ. ಇವ್ರು ನನ್ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ. ಸುಧಾ, ನಾನ್ ಬಲ್ಲ. ಹೋಗ್ಬ ಸುಧಾ. ಯಾವತ್ತೂ ಅಕ್ಷಯ್ ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ.